कृष्णाय वासुदेवाय हरे परमात्मने प्रणतक्लेशनाशाय गोविंदाय नमो नमः। श्री गुरुभ्यो नमः परमगुरुभ्यो नमः। ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯಭ್ಯೋ ನಮಃ। ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಮನವಮಿ ಪ್ರಯುಕ್ತ ಸ್ಯಾಂಡಿಯಾಗೋ ಸತ್ಸಂಗ ಏರ್ಪಡಿಸಿರುವ ಈ ಶ್ರೀಮದ್ ಭಾಗವತ ಕಥಾಶ್ರವಣ ಇದರ ದಶಮ ಸ್ಕಂದದ ಪೂರ್ವಾರ್ಧ ಭಾಗವನ್ನ ಇವತ್ತು ನಮಗೆ ಪ್ರವಚನದ ಮೂಲಕ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ ಮಧ್ವಶಾಸ್ತ್ರ ಸಂಪನ್ನ ಡಾಕ್ಟರ್ ಕೃಷ್ಣಾಚಾರ್ಯ ಅವರು. ಅವರಿಗೆ ಸ್ಯಾಂಡಿಯಾಗೋ ಸತ್ಸಂಗದ ಪರವಾಗಿ ಅಭಿನಂದನೆಗಳನ್ನು ಮತ್ತೆ ಸ್ವಾಗತವನ್ನು ಬಯಸುತ್ತಾ, ನೆರೆದಿರುವ ಎಲ್ಲಾ ಭಕ್ತರಿಗೂ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಬಯಸುತ್ತಾ ಶ್ರೀಮತಿ ಆಶಾ ಅವರು ಆಚಾರ್ಯರ ಪರಿಚಯ ಮಾಡಿಕೊಡುವ ಮೂಲಕ ಕಾರ್ಯಕ್ರಮ ಶುರು ಮಾಡಬೇಕೆಂದು ಕೇಳ್ತೀವಿ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮಧ್ವಶಾಸ್ತ್ರ ಸಂಪನ್ನ ಶ್ರೀ ಕೃಷ್ಣಾಚಾರ್ಯರು ಇಂದು ನಮಗೆ ಶ್ರೀಮದ್ ಭಾಗವತದ ದಶಮಸ್ಕಂದದ ಪೂರ್ವಾರ್ಧ ಪ್ರವಚನ ಮಾಡುತ್ತಿರುವುದು ನಮ್ಮೆಲ್ಲರ ಭಾಗ್ಯ. ಪ್ರತಿಭಾವಂತ ಬಾಲಕ ICSE ಸಿಲೆಬಸ್ ತೊರೆದು ಶ್ರೀ ಪೂರ್ಣಪ್ರಜ್ಞ ವಿದ್ಯಾಪೀಠ ಸೇರಿ ಶ್ರೀ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರಲ್ಲಿ ಅಧ್ಯಯನ ಮಾಡಿ 2016ರಲ್ಲಿ ಉಡುಪಿಯಲ್ಲಿ ಶ್ರೀಮನ್ ನ್ಯಾಯಸುಧಾ ಮಂಗಳ ಮಾಡುತ್ತಾರೆ. ಅವರ ವಿದ್ವತ್ತಿಗೆ ಮಾರು ಹೋಗಿ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ವಿಶೇಷ ಬಹುಮಾನ ನೀಡುತ್ತಾರೆ. ಆಚಾರ್ಯರು ನವೀನ ನ್ಯಾಯ, ವ್ಯಾಕರಣ, ದ್ವೈತ ವೇದಾಂತದಲ್ಲಿ 3 ಮಾಸ್ಟರ್ ಡಿಗ್ರಿ ಪಡೆದು ಡಾಕ್ಟರೇಟ್ ಕೂಡ ಮಾಡಿದ್ದಾರೆ. ಪ್ರಬಂಧದ ವಿಷಯ ವೈದಿಕ ಪ್ರಯೋಗಗಳಲ್ಲಿ ವ್ಯಾಕರಣಾದಿ ದರ್ಶನಗಳ ಶಾಬ್ದಬೋಧ ಪ್ರಕ್ರಿಯಾ ಸಮೀಕ್ಷಾ ಎಂಬುದು. ಅಗಾಧ ಸ್ಮರಣೆ ಶಕ್ತಿ ಹೊಂದಿರುವ ಆಚಾರ್ಯರು ವೇದಾಂತ ವಿದ್ಯೆಯಲ್ಲಿ ರ್ಯಾಂಕ್ ಸ್ಟೂಡೆಂಟ್. ಅವರು ಮುಖೋದ್ಗತವಾಗಿ ಅರ್ಥ ಸಮೇತ ಒಪ್ಪಿಸಿದ ಗ್ರಂಥಗಳು 12 ತೀರ್ಥ ಪ್ರಬಂಧ, ಭಾಗವತ ಸಾರೋದ್ಧಾರ, ತಂತ್ರಸಾರ ಸಂಗ್ರಹ, ಮಧ್ವ ವಿಜಯ, ಭಗವದ್ಗೀತಾ ಇತ್ಯಾದಿ. ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಶ್ರೀ ಶ್ರೀ ವಿಶ್ವನಂದನ ತೀರ್ಥರು, ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯರು ಮುಂತಾದ ಮಹನೀಯರಿಂದ ಸನ್ಮಾನಿತರು. ಶಲಾಕ ಪರೀಕ್ಷೆ, ಅಂತ್ಯಾಕ್ಷರಿ ಮುಂತಾದ ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನ ಗಳಿಸಿದ್ದು ಅದೆಷ್ಟೋ. ಅನೇಕ ಪ್ರಶಸ್ತಿಗಳ ಭಾಜನರಾದ ಆಚಾರ್ಯರು ಶ್ರೀ ಕಂಚಿಶ್ರೀಗಳು ನೀಡಿದ ವ್ಯಾಕರಣ ರತ್ನ, ಅಖಿಲ ಭಾರತ ಮಧ್ವ ಮಂಡಳಿಯಿಂದ ಪಡೆದ ಕೃಷ್ಣಾನುಗ್ರಹ ಪ್ರಶಸ್ತಿ ಉಲ್ಲೇಖನೀಯ. ಇವರ ಇತ್ತೀಚಿನ ವಿಶೇಷ ಸಾಧನೆ ಅಂದ್ರೆ ವ್ಯಾಸರಾಜ ಮಠದಲ್ಲಿ ಆನ್ಲೈನ್ ಮೂಲಕ ನ್ಯಾಯಸುಧಾ ಪಾಠ 300 ದಿನ ಮುಗಿಸಿದ್ದು, ಶ್ರೀಮದ್ ಭಾಗವತದ ಪ್ರತಿಯೊಂದು ಶ್ಲೋಕ ವಾಚಿಸುತ್ತಾ ಅರ್ಥ ವಿವರಣೆ ಮಾಡುವ ತರಗತಿಗಳಿಗೆ ಶ್ರೋತೃಗಳು 100. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅಮೋಘ ಸಾಧನೆ ಮಾಡಿ ಶ್ರೀಮದ್ ಆಚಾರ್ಯರ ತತ್ವವಾದದ ಪರಿಮಳವನ್ನು ಎಲ್ಲ ಕಡೆ ಹರಡುತ್ತಿರುವ ಆಚಾರ್ಯರು ತಮ್ಮ ನಿತ್ಯಾನುಷ್ಠಾನವನ್ನು ಹೊಂದಿಸಿಕೊಂಡು ನಮಗೆ ಸೂಕ್ತ ಸಮಯದಲ್ಲಿ ಈ ಪ್ರವಚನ ನಡೆಸಿಕೊಡುತ್ತಿರುವುದಕ್ಕಾಗಿ ಅವರಿಗೆ ಅನಂತ ನಮಸ್ಕಾರಗಳನ್ನು, ಅಭಿನಂದನೆಗಳನ್ನು ನಮ್ಮ ಸ್ಯಾಂಡಿಯಾಗೋ ಸತ್ಸಂಗದಿಂದ ಪರವಾಗಿ ಸಲ್ಲಿಸುತ್ತಾ, ಅವರ ಅಂತರ್ಯಾಮಿಯಾದ ಶ್ರೀ ವಾಯುದೇವರಿಗೆ ಮತ್ತು ಶ್ರೀ ಕೃಷ್ಣನಿಗೆ ನಮನ ಸಲ್ಲಿಸುತ್ತಾ ಪ್ರವಚನ ಆರಂಭಿಸಬೇಕೆಂದು ಕೋರುತ್ತೇವೆ. सुमतिविरनुमेयं शुभ्रकायं सखायं सुखमयमनपायं मुक्त्युपायं विमायं नृहजमहममेयं ध्येयमाम्नायगेयं सदजमसदजेयं श्रीसहायं भजेयम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावात्येडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुद्ध्वान्तविध्वंसनविचक्षणः जयतीर्थाख्यतरणिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च
ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪರಮ ಪವಿತ್ರವಾದ ಸಂದರ್ಭ. ಶ್ರೀಮದ್ ಭಾಗವತದ ಶ್ರವಣವನ್ನ ಅನೇಕ ದಿವಸಗಳಿಂದ ನಾವು ಮಾಡ್ತಾ ಇದ್ದೀವಿ. ಅದರಲ್ಲೂ ಇವತ್ತಿನ ದಿವಸ ದಶಮಸ್ಕಂದ ಭಾಗವತ ಕೇಳ್ತಾ ಇದ್ದೀವಿ. ದಶಮಸ್ಕಂದ ಭಾಗವತ ಅದು ಪೂರ್ವಾರ್ಧ ಭಾಗ ಏನಿದೆ, ಇದು ಭಗವಂತನ ಹೃದಯ ಭಾಗ ಅಂತ ಹೇಳ್ತಾರೆ. ಅಷ್ಟು ಮುಖ್ಯವಾದ ಭಾಗ. ಒಂದ್ಸಲಿ ಇಡೀ ಭಾಗವತ ನಾವು ಕೇಳಿದೀವಿ ಅಂತ ಅಂದ್ರೆ ನಮ್ಮ ಮನೇಲಿ ಭಗವಂತ ಬಂದೆಲಿಸಿದಾನೆ ಅಂತ ಒಂದೊಂದೇ ಭಾಗದಿಂದ ಬರುತ್ತೆ. ಅದು ಮುಂದಿನ ಸ್ಕಂದಗಳೆಲ್ಲ ಕೇಳ್ತಾ ಹೋದ್ರೆ ಒಂದೊಂದೇ ಭಾಗದಲ್ಲಿ ಅವನ ಹಣೆ ಭಾಗ, ಮತ್ತೊಂದು ಶಿಖಾ ಭಾಗ, ಹೀಗೆ ಪೂರ್ತಿ ಭಗವಂತ ಒಂದೊಂದು ಸ್ಕಂದದ ಮುಖಾಂತರ ನಮ್ಮ ಮನೆಗೆ ಬರ್ತಾ ಇದ್ದಾನೆ. ಇಂದಿನ ದಿವಸ ಈ 10ನೇ ಸ್ಕಂದದ ಪೂರ್ವಾರ್ಧದಲ್ಲಂತೂ ಕೃಷ್ಣನೇ ನಮ್ಮ ಮನೆಗೆ ಬಂದ ಹಾಗೆ. ಆ ರೀತಿ ಈ ದಶಮಸ್ಕಂದ ಭಾಗವತದ ಈ ಪೂರ್ವಾರ್ಧಕ್ಕೆ ವಿಶೇಷ ಮಹತ್ವ ಇದೆ. ಅದರಲ್ಲಿ ಪರೀಕ್ಷಿತ್ ರಾಜ ತಾನು ಇಷ್ಟೆಲ್ಲ ಕೇಳಿದ, 9 ಸ್ಕಂದಗಳು ಕೇಳಿದ ಮೇಲೆ ತನಗೆ ಈಗ ಪ್ರಶ್ನೆ ಬಂದಿದೆ. ಏನ್ ಬಂದಿದೆ? ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪ ಕುಕ್ಷಿಂ ಗತ ಆತ್ತ ಚಕ್ರಃ ಮಾತುಶ್ಚ ಮೇಯ ಶರಣಂ ಗತಾಯಾಹ. ಪರೀಕ್ಷಿತ್ ರಾಜನಿಗೆ ಈಗ ಕೃಷ್ಣನ ಬಗ್ಗೆ ಪ್ರಶ್ನೆ ಬರ್ತಾ ಇದೆ. ಅವನು ಹೇಳೋದಿಷ್ಟು, ಅದು ಅಂದಿನ ದಿವಸ ಪರೀಕ್ಷಿತ್ ರಾಜನ ರಕ್ಷಣೆಯನ್ನ ಮಾಡಿದ. ಅದು ಅಶ್ವತ್ಥಾಮಾಚಾರ್ಯರು ಆ ಕಡೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ತಿರುಗ್ತಾ ಇದೆ ಗರ್ಭದ ಸುತ್ತಲೂ. ಆದ್ರೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಪೂರ್ತಿ ಸುದರ್ಶನಾಸ್ತ್ರವನ್ನ ಪ್ರಯೋಗ ಮಾಡಿದಾನೆ, ಇಡೀ ಗರ್ಭದ ಸುತ್ತಲೂ ಅವನೇ ತಿರುಗ್ತಾ ಇದ್ದಾನೆ. ಏನ್ ಮಾಡೋದು? ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬ್ರಹ್ಮಾಸ್ತ್ರ ಅಲ್ಲ, ಎಂತ ಅಸ್ತ್ರ ಬಿಟ್ಟು ಅಷ್ಟೇ. ಯಾವ ಅಸ್ತ್ರದಿಂದನೂ ಅಲ್ಲಿ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಉತ್ತಮವಾದ ಗರ್ಭದ ರಕ್ಷಣೆಯನ್ನ ಪರಮಾತ್ಮ ತಾನು ಮಾಡ್ತಾನೆ. ಆ ಕೃಷ್ಣ ಅವತ್ತಿನ ದಿವಸ ರಕ್ಷಣೆ ಮಾಡಿದ್ನಲ್ಲ, ಆ ಕೃಷ್ಣನ ಬಗ್ಗೆ ನನಗೆ ತಿಳಿಸ್ಕೊಡಿ ಅಂತ ಪರೀಕ್ಷಿತ್ ರಾಜ ಈಗ ತಾನು ಪ್ರಶ್ನೆ ಮಾಡ್ತಾನೆ. ಅಂದ್ರೆ ಪೂರ್ತಿ ಮನಸ್ಸು ಶುದ್ಧ ಆಗ್ಬೇಕಂತೆ ಭಗವಂತನ ಬಗ್ಗೆ ಕೇಳ್ಬೇಕಾದ್ರೆ. ಅವನು ಪ್ರಾದುರ್ಭಾವ ಆಗಬೇಕು, ಅವನು ಹುಟ್ಟಬೇಕು ಒಂದ್ ಕಡೆ, ಅಂದ್ರೆ ಅವತಾರ ಎತ್ತಬೇಕು ಅಂದ್ರೆ ಬಹಳ ಕಷ್ಟ ಅಂತೆ. ಮನಸ್ಸು ತುಂಬಾ ಶುದ್ಧ ಮಾಡ್ಕೊಂಡ್ ಮೇಲೆ ಅವನ್ ಬರ್ತಾನೆ. ಇಲ್ಲಿವರೆಗೂ ಶುಕಾಚಾರ್ಯರು ಉಪದೇಶ ಕೊಟ್ಟಾಗಿದೆ. 9 ಸ್ಕಂದ ಕೇಳಿ ಕೇಳಿ ಪೂರ್ತಿ ತಾನು ಮನಸ್ಸನ್ನ ಶುದ್ಧವಾಗಿ ಮಾಡ್ಕೊಂಡಿದ್ದಾನೆ ಪರೀಕ್ಷಿತ್ ರಾಜ. ಆಗ ನಾನು ಬರ್ತೇನೆ ಅಂತ ಈಗ ಅವನಿಗೆ ಹೊಳೆದು ಒಂದು ಪ್ರಶ್ನೆ ಕೇಳಿ ಈಗ ಕೃಷ್ಣ ಅವನು ಪ್ರಾದುರ್ಭಾವ ಹೊಂದುತ್ತಾನೆ. ಈಗ ಪರೀಕ್ಷಿತ್ ರಾಜನ ಮನಸ್ಸಿಗೆ ಕೃಷ್ಣನ ಬಗ್ಗೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಪರೀಕ್ಷಿತ್ ರಾಜನ ಪರಿಸ್ಥಿತಿನೇ ಹೀಗೆ ಅಂದ್ರೆ ನಮ್ಮ ಪರಿಸ್ಥಿತಿ ಹೇಗೆ? ಅದು ಕೇಳಿದ್ದು ಶುಕಾಚಾರ್ಯರ ಬಳಿ. ಅಷ್ಟು ಕೇಳಿ ತಾನು ಈಗ ಕೃಷ್ಣನ ಬಗ್ಗೆ ಜಿಜ್ಞಾಸೆಯನ್ನ ಮಾಡ್ತಾನೆ. ಮಾಡಿದ ಕೂಡಲೇ ಆಯ್ತು ಅಂತ ಶುಕಾಚಾರ್ಯರು ವಿವರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಮ್ಗೆ ಈ ಕೃಷ್ಣನ ಹಿನ್ನೆಲೆಯನ್ನ ನೋಡ್ತಾ ಯಾಕೆ ಕೃಷ್ಣಾವತಾರ ಆಗಿದ್ದು ಅಂತ ಬರ್ತಾ, ಲೋಕದಲ್ಲಿ ಭಾರ ಹೆಚ್ಚಾಗಿ ಹೋಗಿದೆಯಂತೆ. ಭಾರ ಹೆಚ್ಚಾದ್ರೆ ಯಾರು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಎಂಥ ಭಾರ ಆಯ್ತು? ಭೂದೇವಿಗೆ ಭಾರ ಆಗಿದೆ. ಯಾರ ಭಾರ? ಅಸುರರ ಭಾರ. ಸಿಕ್ಕಾಪಟ್ಟೆ ದುಷ್ಟರೆಲ್ಲ ಸೇರ್ಕೊಂಡಿದ್ದಾರೆ ಭೂಮಿಯಲ್ಲಿ. ಎಷ್ಟು ಜನ ಸೇರಿದ್ದಾರೆ ಲೆಕ್ಕನೇ ಇಲ್ಲ. ಅದು ಒಳ್ಳೆಯವ್ರಿಗಿಂತ ಜಾಸ್ತಿ ಕೆಟ್ಟವರೇ, ಅಸುರರೇ ಜಾಸ್ತಿ ಇದ್ದಾರೆ. ಅವರೆಲ್ಲ ಸೇರ್ಕೊಂಡಾಗ ಭಾರ ಆಗೋಗಿದೆ ಭೂದೇವಿಗೆ. ಆಗ ಭೂದೇವಿಗೆ ಈ ಭಾರ ತಡ್ಕೊಳಿಕ್ ಆಗ್ತಾ ಇಲ್ಲ. ನಮಗೊಂದು ತಲೆನೋವು ಬಂದ್ರೇನೆ ನಮ್ಗೆ ಆ ಭಾರ ತಡಿಲಿಕ್ಕೆ ಆಗಲ್ಲ, ತಲೆನೋವು. ಆದ್ರೆ ಈ ಭೂದೇವಿ ತನ್ನ ಇಡೀ ದೇಹ ಇಡೀ ಹೊತ್ಕೊಂಡಿದ್ದಾಳೆ. ಯಾರನ್ನ? ಎಲ್ಲ ದುಷ್ಟರನ್ನ ಹೊತ್ಕೊಂಡಿದ್ದಾಳೆ. ಅಂತ ಈ ಭಾರ ತಡಿಲಿಕ್ಕೆ ಸಾಧ್ಯನಾ? ಬಹಳ ಕಷ್ಟ. ಅದಕ್ಕೆ ಒಂದು ಯೋಚನೆ ಮಾಡಿದ್ಲು, ಏನಿಲ್ಲ, ನಾನು ಹೋಗಿ ಮೊರೆ ಹೊಕ್ಬೇಕು, ನನ್ನನ್ನು ಕಾಪಾಡೋರು ಯಾರಿದ್ದಾರೆ? ಅನ್ಯಥಾ ಶರಣಂ ನಾಸ್ತಿ. ಒಬ್ರು ಕಾಪಾಡೋರು. ಅದು ಯಾರು? ಪರಮಾತ್ಮ. ಆ ಪರಮಾತ್ಮ ನನ್ಗೆ ಏನ್ ಇಷ್ಟ? ಸುಮ್ನೆ ಹೋಗ್ಲಿಕ್ಕೆ ಆಗತ್ತ? ಹಾಗೆ ನೇರವಾಗಿ ವೇಷ ತೊಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವನ್ನೆಲ್ಲ ಹೊತ್ಕೊಂಡಿದಾರಲ್ಲ ಎಲ್ಲ ದೈತ್ಯರನ್ನ. ಭೂದೇವಿಯಾಗಿದ್ದಾಳೆ. ಅದಕ್ಕೆ ಇನ್ನೊಂದು ರೂಪ ಧರಿಸ್ಕೊಂಡು ಹೋದ್ಲು. ಯಾವ ರೂಪ ತಾನು ಧರಿಸ್ಕೊಂಡು ಹೋದ್ಲು? ತಾನು ಗೋ ರೂಪವನ್ನ ಧರಿಸ್ಕೊಂಡು ಹೋದ್ಲು. ಹಸು ರೂಪವನ್ನ ಇಟ್ಟುಕೊಂಡು ತಾನು ಹೋದ್ಲು. ಇದ್ ಯಾಕೆ ಹಸು ರೂಪ ಅಂದ್ರೆ ಅದು ಕೃಷ್ಣನಿಗೆ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯಚ.
ಕೃಷ್ಣನಿಗೆ ತುಂಬಾ ಇಷ್ಟ ಒಂದು ವೈಷ್ಣವರು, ವಿಷ್ಣು ಭಕ್ತರು, ಜೊತೆಗೆ ಇನ್ನೊಂದು ಹಸು. ಹಸು ಅಂದ್ರೆ ತುಂಬಾ ಇಷ್ಟ ಕೃಷ್ಣನಿಗೆ. ಹಸು ರೂಪ ಧರಿಸ್ಕೊಳ್ಳೋದು ಅವ್ನು ಎಂದಿಗೂ ನಿರಾಕರಣೆ ಮಾಡೋದೇ ಇಲ್ಲ. ತಕ್ಷಣ ಅದಕ್ಕೆ ಕೇಳಿ ಆಯ್ತು ನಾನು ಬರ್ತೇನೆ ಅಂತ ತಕ್ಷಣ ಹೊರಟು ಬರ್ತಾನೆ ಆ ಕೃಷ್ಣ. ಅದಕ್ಕೋಸ್ಕರ ಉಪಾಯ ಮಾಡಿ ಭೂದೇವಿ ತಾನು ಹಸುವಿನ ರೂಪವನ್ನು ಧರಿಸ್ಕೊಂಡು ಹೋದ್ಲು. ಅದು ಬರೀ ಹಸು ನೋಡಿದ್ರೆ ಏನು, ಸುಮ್ನೆ ನೋಡಿದ್ರೆ ಏನ್ ಮಾಡ್ತಾನೆ ಪರಮಾತ್ಮ, ಏನೋ ಬಂದಿದ್ದಾಳೆ ದರ್ಶನಕ್ಕೆ ಅಂತ ಅನ್ಕೊಳ್ತಾನೆ. ಆದ್ರೆ ಹಾಗ್ ಮಾಡ್ಲಿಲ್ಲ. ಹಸು ಅಳ್ತಾ ಇದೆ, ಕಣ್ಣೀರ್ ಹಾಕ್ತಾ ಇದೆ. ಆ ಕಣ್ಣೀರ್ ಹಾಕಿದ ಕೂಡ್ಲೆ ಭಗವಂತ ಅವನಿಗೆ ಚುರುಕ್ ಮುಟ್ಟತ್ತೆ. ಅದಕ್ಕೆ ಅಲ್ಲೂ ಕೂಡ ಭೂದೇವಿ ಕಣ್ಣೀರನ್ನ ಹಾಕಿದ್ರೆ ಎಲ್ಲಿ ಪರಮಾತ್ಮ ಏನಕ್ಕೋ ಕಣ್ಣೀರ್ ಹಾಕ್ತಾ ಇದ್ದಾಳೆ ಅಂತ ಭಾವಿಸ್ಬೋದೋ ಏನೋ ಅಂತ ಹೇಳಿ ತಾನು ಬ್ರಹ್ಮದೇವರ ಜೊತೆಗೆ ರುದ್ರದೇವರ ಜೊತೆಗೆ ಎಲ್ಲರ ಜೊತೆಗೆ ಆ ಭೂತಾಯಿ ಹೋಗಿದ್ದಾಳೆ. ಆಗ ನಾರಾಯಣನನ್ನ ಸ್ತೋತ್ರವನ್ನ ಮಾಡ್ತಾರೆ ಎಲ್ಲ ದೇವತೆಗಳು. ಇವಳು ಕಣ್ಣೀರನ್ನ ಹಾಕ್ತಾ ಇದ್ದಾಳೆ. ಯಾಕೆ ಏನಾಯ್ತು ಅಂದ್ರೆ ಸಮಸ್ಯೆ ಹೀಗಾಯ್ತು. ಏನಿಲ್ಲ, ಬಹಳ ಅಸಂಖ್ಯೆಯಲ್ಲಿ ರಾಜರು ಯಾರ್ಯಾರಿದ್ದಾರೆ ದುಷ್ಟರು ಅವರೆಲ್ಲ ಸೇರ್ಕೊಂಡಿದ್ದಾರೆ ಈ ರಾಕ್ಷಸರ ಮುಖಾಂತರ. ಆದ್ರಿಂದ ಬಹಳ ಕಷ್ಟ ಆಗಿದೆ ಅಂತ ನಿವೇದನೆ ಮಾಡ್ಕೊಳ್ತಾರೆ. ಇಷ್ಟು ಮಾಡಿ ಆದ್ಮೇಲೆ ಅವರು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡ್ಬೇಕಾದ್ರೆ ಯಾವ ಸ್ತೋತ್ರ ಹೇಳಿದ್ರು ಇವರೆಲ್ಲ ದೇವತೆಗಳು ಮತ್ತೆ ಅಂದ್ರೆ ಬ್ರಹ್ಮದೇವರು, ರುದ್ರದೇವರು ಪ್ರತಿಯೊಬ್ರು ಏನ್ ಸ್ತೋತ್ರ ಮಾಡಿದ್ರು ಅಂತ ಬರ್ತಾ ನಾವು ದಿವಸ ಹೇಳ್ಕೊಳ್ಬೇಕು ನೋಡಿ. ಯಾವುದು ಪುರುಷ ಸೂಕ್ತ. ಪುರುಷ ಸೂಕ್ತವನ್ನ ಹೇಳಿ ಸ್ತೋತ್ರ ಮಾಡಿದ್ರಂತೆ. ಹಾಗಾದ್ರೆ ಪುರುಷ ಸೂಕ್ತಕ್ ಮಹತ್ವ ಎಷ್ಟಿದೆ. ತುಂಬಾ ಕಷ್ಟ ಕಾಲದಲ್ಲಿ ಈ ಬ್ರಹ್ಮದೇವರು, ರುದ್ರದೇವರು ಆ ಭೂತಾಯಿಯ ಜೊತೆಗೆ ಹೋಗಿ ಸ್ತೋತ್ರ ಮಾಡಿದ್ ಯಾವ ಮಂತ್ರದಿಂದ ಅಂದ್ರೆ ಪುರುಷ ಸೂಕ್ತ ಮಂತ್ರದಿಂದ. ಆ ಪುರುಷ ಸೂಕ್ತವನ್ನ ಹೇಳ್ಕೊಂಡು ತಾವು ಸ್ತೋತ್ರ ಮಾಡಿದಾಗ ಭಗವಂತ ಕಣ್ಣಕ್ ಕಾಣಿಸ್ತೇ ಇಲ್ವಂತೆ. ಮತ್ ಕಣ್ಣಕ್ ಕಾಣಿಸ್ತೇ ಇದ್ರೆ ಸ್ತೋತ್ರ ಮಾಡಾದ್ರೂ ಏನು ಉಪಯೋಗ ಆಯ್ತು. ಭಗವಂತ ಬರ್ಬೇಕಲ್ಲ ಈಗ. ಪಾಪ ಕಣ್ಣೀರ್ ಬೇರೆ ಇಡ್ತಾ ಇದ್ದಾಳ ಆ ಕಡೆ, ಬಹಳ ಕಷ್ಟ ಆಗಿದೆ. ಅದಕ್ಕೆ ಯಾರಿಗ್ ಸಿಗ್ಬೇಕೋ ಅವ್ರಿಗ್ ಮಾತ್ರ ಸಿಕ್ತದಂತೆ ಪರಮಾತ್ಮ. ಅದು ಕಣ್ಣಕ್ ಕಾಣ್ಲಿಲ್ವಂತೆ. ಎಲ್ಲೋ ಅಶರೀರವಾಣಿ ಎಲ್ಲೋ ಧ್ವನಿ ಕೇಳ್ತಂತೆ. ಇದು ಯಾರಿಗ್ ಧ್ವನಿ ಕೇಳಿದ್ದು? ರುದ್ರದೇವರಿಗೂ ಕೇಳಲಿಲ್ಲ, ಈ ಭೂತಾಯಿಗೂ ಕೂಡ ಕೇಳಲಿಲ್ವಂತೆ. ಯಾರಿಗೆ ಕೇಳಿದ್ದು ಈ ಧ್ವನಿ ಅಂದ್ರೆ ಬ್ರಹ್ಮದೇವರಿಗೆ ಧ್ವನಿ ಕೇಳ್ತಂತೆ. ಏನಂತಂದ್ರೆ, ನೋಡು ಭೂಭಾರ ಹರಣ ಆಗ್ಬೇಕಾಗಿದೆ, ಅದಕ್ಕೆ ನನಗ್ ಗೊತ್ತಾಯ್ತು ನೀವೆಲ್ಲ ಏನಕ್ ಬಂದಿದ್ದೀರಿ ಅಂತ. ನಾನು ಸದ್ಯದಲ್ಲೇ ನಾನು ಕೃಷ್ಣನಾಗಿ ಅವತಾರ ಮಾಡ್ತೀನಿ. ವಸುದೇವ ದೇವಕಿಯರಿಂದ ನಾನು ಹೊರಕ್ಕೆ ಬರ್ತೀನಿ. ಜೊತೆಗೆ ದುರ್ಗೆಯು ಕೂಡ ಬರ್ತಾಳೆ. ಅವಳು ನಂದಗೋಪನ ಹೆಂಡತಿ ಯಶೋದೆಯಲ್ಲಿ ಅವಳು ಅವತಾರ ಮಾಡ್ತಾಳೆ. ಜೊತೆಗೆ ಬಲರಾಮನಾಗಿ ಶೇಷದೇವರು ಕೂಡ ಬರ್ತಾರೆ. ನೀವೆಲ್ಲ ಏನ್ ಮಾಡಿ ಒಬ್ಬೊಬ್ರು ಕೂಡ ಒಂದೊಂದು ಅವತಾರವನ್ನ ಎತ್ತಿ ಬನ್ನಿ. ಕೆಲವರು ಯಾದವರಾಗಿ ಬನ್ನಿ, ಕೆಲವರು ಪಶು ಪ್ರಾಣಿಗಳಾಗಿ ಬನ್ನಿ ಅಂತ ಭಗವಂತ ಅಪ್ಪಣೆ ಮಾಡ್ತಾನೆ. ಇಷ್ಟಾದ್ಮೇಲೆ ಈ ಕಡೆ ಪ್ರತಿಯೊಬ್ರು ಕೂಡ ಆಯ್ತು ಅಂತ ಹೇಳಿ ತಾವು ಭಗವಂತ ನಮಸ್ಕಾರ ಆಗಿ ಹೋಗ್ತಾರೆ. ಅಂದ್ರೆ ಭಗವಂತ ಅಷ್ಟು ಮಾಡಿದ್ರು ಕೂಡ ಇವರೆಲ್ಲ ಸ್ತೋತ್ರ ಮಾಡಿ ಭಕ್ತಿ ಶ್ರದ್ಧೆಯಿಂದ ಜೊತೆಗೆ ಅಷ್ಟೆಲ್ಲ ಬಂದಿದ್ದಾರೆ ಗುಂಪು. ಆ ಗುಂಪಿನಿಂದ ಬಂದ್ರು ಕೂಡ ಭಗವಂತ ಮಾತ್ರ ಕಣ್ಣಕ್ ಕಾಣಿಸ್ತೇ ಇಲ್ಲ. ಎಲ್ಲೋ ಕಿವಿಯಲ್ಲಿ ಶಬ್ದ ಕೇಳೋ ತರ ಒಂದು ಶಬ್ದವನ್ನ ಆಡಿ ಅಷ್ಟೇ ಅವನು ನಿಲ್ಲಿಸ್ತಾನೆ ತನ್ನ ಮಾತನ್ನ. ಆಯ್ತು ಅಂತ ಮುಂದಕ್ಕೆ ಇವೆಲ್ಲ ಭೂಮಿಗೆ ಒಬ್ಬೊಬ್ರೆ ಅವತಾರ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಈ ವಸುದೇವ ದೇವಕಿಯರ ಒಂದು ಘಟನೆಯನ್ನ ವರ್ಣನೆ ಮಾಡ್ತಾ ಹೋಗ್ತಾರೆ. ಈ ವಸುದೇವ ದೇವಕಿಗೆ ವಿವಾಹ ಆಗಿದೆ, ಮದುವೆ ಆಗಿದೆ. ಮದುವೆ ಆದ್ಮೇಲೆ ಈ ದೇವಕಿಯನ್ನ ವಸುದೇವನ ಮನೆಗೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗೋ ಜವಾಬ್ದಾರಿ ಯಾರು? ಕರ್ಕೊಂಡು ಹೋಗೋದೇನೋ ಒಬ್ಬ ಸಾರಥಿಯನ್ನ ಕಳಿಸ್ತಾರೆ. ಸಾರಥಿ ಕರ್ಕೊಂಡು ಹೋಗಿ ತಲುಪಿಸ್ತಾನಷ್ಟೇ. ಅದ್ರಲ್ಲಿ ಏನಿದೆ ಅಂದ್ರೆ ಅದು ಹಾಗಲ್ವಂತೆ. ಇಲ್ಲಿ ಕಂಸನೇ ತಾನೇ ಬರ್ತಾನಂತೆ. ಯಾಕಂದ್ರೆ ಕಂಸನ ತಂಗಿ ದೇವಕಿ. ಆ ಕಂಸ ತಾನು ತನ್ನ ತಂಗಿ ದೇವಕಿಯನ್ನ ನಾನೇ ಬಿಟ್ಟು ಬರ್ತೀನಿ ಅಂತ ಹೊರಟಿದ್ದಾನೆ. ರಥದ ಮೇಲೆ ಕೂತ್ಕೊಂಡಂತೆ ನಾನೇ ವಸುದೇವ ದೇವಕಿಯರನ್ನ ಬಿಟ್ಟು ಬರ್ತೀನಿ ಮನೆಗೆ ಅಂತ ತಾನು ಆ ಪ್ರೀತಿಯನ್ನ ತೋರಿಸ್ತಾ ಇದ್ದಾನೆ. ಪ್ರೀತಿಯನ್ನ ತೋರಿಸ್ತಾ ನಾನೇ ಬಿಟ್ಟು ಬರ್ತೀನಿ ಅಂತ ಹೊರಟ. ಆಗ ಹೇಳ್ತಾರೆ, ಈ ದೇವಕಿಗೆಲ್ಲ ಎಷ್ಟೆಷ್ಟು ಕೊಟ್ಟಿದ್ರು ಆ ವಿವಾಹದ ಸಂದರ್ಭದಲ್ಲಿ, ಇದು ಅವಳಿಗೆ ಆಭರಣ ಅದು ಇದು ಎಷ್ಟೆಷ್ಟು ಕೊಟ್ಟಿದ್ರು ಅಂತ ಬರ್ತಾ, ಮೊದಲು ಈ ಆನೆಗಳು, ಕುದುರೆಗಳು, ರಥಗಳು ಮತ್ತೆ ದಾಸಿಯರು ಅವಳಿಗೆ ಏನು ಕೂಡ ಕೊರತೆನೆ ಬರಬಾರ್ದು ಆ ರೀತಿಯಲ್ಲಿ ಮಾಡಿದ್ರಂತೆ. ಅಂದ್ರೆ ಒಂದು 400 ಆನೆ ಕೊಟ್ಟಿದ್ರಂತೆ. ಆನೆ 400 ಅಷ್ಟು. ಇನ್ನು 15,000 ಕುದುರೆ ಕೊಟ್ಟಿದ್ರಂತೆ. ಇನ್ನು 1,800 ರಥ, ಜೊತೆಗೆ 200 ಜನ ದಾಸಿಯರಂತೆ. ಅವಳಿಗೆ ಎಷ್ಟು ಓಡಾಡ್ತಾನೆ ಇರ್ಬೇಕು ಜೀವನ್ ಬಿಡಿ, ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. 400 ಆನೆ ದಿವ್ಸ ಒಂದೊಂದು ಆನೆ ಮೇಲೆ ಕೂತ್ರ ಆಯ್ತು. ಇನ್ನು 15,000 ಕುದುರೆ. ಹೀಗೆ
ಬಹಳ ಅದ್ಭುತವಾದ ವ್ಯವಸ್ಥೆಯನ್ನ ಮಾಡಿದ್ದಾನೆ. ಇದು ಯಾರು ಮಾಡಿದ್ದು? ತಂದೆ ಮಾಡಿದ್ದಂತೆ. ತಂದೆ ಮಗಳಿಗೋಸ್ಕರ ಮಾಡಿದ್ದು. ಆ ರೀತಿ ಕಷ್ಟ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ ಎಷ್ಟು ಕೊಡ್ಬೋದು ಮಗಳಿಗೆ, ಆದ್ರೆ ಇಲ್ಲಿ ಮಗಳಿಗೆ ಅಷ್ಟನ್ನೆಲ್ಲ ಕೊಟ್ಟು ತಾನು ಇನ್ನೇನು ತೊಂದರೆ ಬರಬಾರ್ದು ಅಂತ ಮಾಡಿದಾನೆ. ಆದ್ರೆ ಅವನು ಮಾಡಿದ್ದೇನ್ ತಪ್ಪು? ಮಗನನ್ನ ಕಳಿಸಿದ್ದೇ ತಪ್ಪು. ಕಂಸನನ್ನ ಮಾತ್ರ ಜೊತೆಗೆ ಕಳಿಸಬಾರ್ದಿತ್ತು. ಏನೋ ಒಂದು ತಡೆದು ಮಾಡಿದ್ರೆ ಅನುಕೂಲ ಆಗ್ತಾ ಇತ್ತು. ಅಷ್ಟೊತ್ತಿಗೆ ಇನ್ನೇನು ರಥವನ್ನ ಓಡಿಸ್ಬೇಕು, ಅಷ್ಟೊತ್ತಿಗೆ ಒಂದು ಅಶರೀರವಾಣಿ ಆಯ್ತು. ಅಶರೀರವಾಣಿಯಿಂದ ನಮಗ್ ಗೊತ್ತು, ಧ್ವನಿ ಮಾತ್ರ ಕೇಳುತ್ತೆ. ವಾಯುದೇವರ ವಾಣಿ ಅಂತ ಹೇಳ್ತೀವಿ. ಆ ಕಡೆ ವಾಯುದೇವರ ಮಾತು ಕೇಳ್ತು. ಏನ್ ಕೇಳ್ತು ಅಂದ್ರೆ, ಏನಿಲ್ಲ, ನಿನ್ನಂತ ಮೂರ್ಖ ಮತ್ತೊಬ್ಬ ಇಲ್ಲ. ಯಾಕೆಂದ್ರೆ ನೀನು ಪ್ರೀತಿ ವಿಶ್ವಾಸ ಯಾರ ಮೇಲೆ ತೋರಿಸ್ತಾ ಇದ್ದಿ? ನಿನ್ನ ತಂಗಿ ಮೇಲ? ಖಂಡಿತ ಅಲ್ಲ, ಇದು ತಪ್ಪು. ನೀನು ನಿನ್ನ ಮೃತ್ಯುವಿನ ಮೇಲೆ ನಿನ್ನ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಿ, ಬೇಡ. ಯಾಕೆ ಅಂದ್ರೆ ಈ ನಿನ್ನ ತಂಗಿ ದೇವಕಿ ಸಾಮಾನ್ಯ ಅಲ್ಲ. ಇವಳಲ್ಲಿ 8ನೇ ಮಗು ಏನಿದೆಯಲ್ಲ, ಆ 8ನೇ ಮಗುನೇ ನಿನ್ನ ಮೃತ್ಯುವಿಗೆ ಕಾರಣ ಆಗತ್ತೆ. ಅದರಿಂದ ಬೇಡ, ನೀನು ಮೊದಲು ಇವಳನ್ನು ಬಿಡಬೇಡ ಅಂತ ಅನ್ನೋ ರೀತಿಯಲ್ಲಿ ಸೂಚನೆ ಸಿಕ್ತು. ಆದ್ರೆ ಬಿಡಬೇಡ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಲಿಲ್ಲ ಅಶರೀರವಾಣಿ. ಏನ್ ಹೇಳಿದ್ದ ಅಶರೀರವಾಣಿ ಅಂದ್ರೆ, ಏನಿಲ್ಲ, ನಿನ್ನ ಮೃತ್ಯು ಎಲ್ಲಿದೆ ಅಂದ್ರೆ ದೇವಕಿಯ ಗರ್ಭದಲ್ಲಿ 8ನೇ ಗರ್ಭ ಏನಿದೆ ಅದೇ ಮೃತ್ಯು ಅಂತ ಇಷ್ಟ ಹೇಳಿದ್ದು. ಇದು ಹೇಳಿದ್ ಯಾಕೆ? ಎಚ್ಚರಿಸಿದಂತೆ. ನೋಡು, ಈಗಾಗ್ಲೇ ಸಿಕ್ಕಾಬಟ್ಟೆ ಅಪರಾಧ ಮಾಡಿದಿ, ನೀನ್ ಇಂಥ ದುಷ್ಟ, ಕೊನೆಗೆ ನಿನ್ನ ಮೃತ್ಯುನು ಹುಟ್ಟುತ್ತಾ ಇದೆ. ಇನ್ನೇನು, ಈಗಲಾರು ನೀನ್ ತಿದ್ದುಕೋ, ನಿನ್ನ ಒಳ್ಳೆ ಸದ್ಗುಣಗಳನ್ನ ಬೆಳೆಸ್ಕೋ, ಆಯ್ತಾ, ಕೆಟ್ಟ ಗುಣಗಳೆಲ್ಲ ಬಿಡು ಅಂತ ಇದನ್ನ ಸೂಚನೆ ಮಾಡ್ಲಿಕ್ಕೋಸ್ಕರ ಇಲ್ಲಿ ಅಶರೀರವಾಣಿಯಾಗಿ ಕೇಳ್ತು ಈ ಕಂಸನಿಗೆ. ಇಷ್ಟಾದ್ಮೇಲೆ ಅವನು ಸುಮ್ನ ಆಗೋದಿಲ್ಲ. ಏನಾಗ್ಲಿ ಖಡ್ಗ ಎತ್ಕೊಂಡ. ಅಂದ್ರೆ ಪ್ರೀತಿ ಅಭಿಮಾನ ಎಲ್ಲಿವರೆಗಿತ್ತು, ಒಂದು ಕ್ಷಣ ಅಷ್ಟೇ ಇದ್ದಿದ್ದು. ನಂತರ ತಂಗಿ ಮೇಲೆ ಪ್ರಹಾರ ಮಾಡ್ಲಿಕ್ಕೆ ಹೋಗಿದ್ದಾನೆ ಈ ಕಂಸ. ಆಮೇಲೆ ವಸುದೇವನು ಕೂಡ ಹೇಳ್ತಾನೆ, ನೋಡು, ನಿನ್ನ ತಂಗಿ ಈಗ ತಾನೇ ಮದುವೆ ಆಗಿದೆ, ಇದು ಒಳ್ಳೆ ಮಂಗಳ ಸಂದರ್ಭ, ವಿವಾಹದ ಸಂದರ್ಭದಲ್ಲಿ ಹೋಗಿ ಖಡ್ಗ ತಗೊಂಡು ಪ್ರಹಾರ ಮಾಡ್ತೀನಿ ಅಂತಿದೆಯಲ್ಲ, ಇದು ತಪ್ಪು, ಹೀಗ್ ಮಾಡ್ಬೇಡ. ತುಂಬಾ ಉಪದೇಶ ಕೊಡ್ತಾನೆ ವಸುದೇವ ಈ ಸಂದರ್ಭದಲ್ಲಿ. ನೋಡು, ಸ್ತ್ರೀ ವಧೆ ಮಾಡಬಾರ್ದು, ಬಂಧುಗಳ ವಧೆ ಇದು ಯಾವ್ದನ್ನು ಮಾಡಬಾರ್ದು, ಅಪಕೀರ್ತಿ ಬರುತ್ತೆ. ನೋಡು, ಹುಟ್ಟೋರು ನಂತರ ಸಾಯ್ಲೇಬೇಕು. ಈ ಗರ್ಭ ಬರುತ್ತೆ, ವಸುದೇವ ದೇವಕಿಯ ನನ್ನಲ್ಲಿ ಗರ್ಭ ಬರುತ್ತೆ ನಮ್ಮಿಂದ. ಈ ಗರ್ಭ ಬಂದಿದ್ದು ಜಾಸ್ತಿ ದಿವಸ ಏನು ಉಳಿಯಲ್ಲ, ಒಂದ್ ದಿವಸ ಹೋಗ್ಲೇಬೇಕಲ್ಲ. ನೀನು ಏನ್ ಜಾಸ್ತಿ ದಿವಸ ಇರಲ್ಲ, ಯಾಕೆ ಯೋಚನೆ ಮಾಡ್ತೀಯಾ? ಬರೋ ಹೋಗೋ ಈ ದೇಹದಲ್ಲಿ ಯಾಕೆ ನಿನಗೆ ಅಷ್ಟು ಮಮತೆ? ಬಿಟ್ಬಿಡು ಅಂತ ಮತ್ತೆ ವಸುದೇವ ಉಪದೇಶ ಕೊಡ್ತಾನೆ. ಆಗ ಇನ್ನೊಂದ್ ಮಾತನ್ನ ಹೇಳ್ತಾನೆ, ನೋಡು, ನಿನ್ನ ಪ್ರೀತಿಯ ತಂಗಿ ಎಷ್ಟು ವಯಸ್ಸು ದೇವಕಿಗೆ ಅಂತ. ನಮ್ಗೆ ಅನ್ಸುತ್ತೆ, ಇವಾಗೆಲ್ಲ ನಮ್ಗೆ ಗೊತ್ತಿದೆ, ವಿವಾಹ ಆಗಬೇಕಾದ್ರೆ ಇಂತಿಂತ ವಯಸ್ಸಿನಲ್ಲಿ, ಜಾಸ್ತಿ ವಯಸ್ಸಿನಲ್ಲಿ ವಿವಾಹ ಆಗೋದಿದೆ. ಆದ್ರೆ ಆಗ ದೇವಕಿ ಮದುವೆ ಆದ ಸಂದರ್ಭದಲ್ಲಿ ಅವಳ ವಯಸ್ಸು ಎಷ್ಟಿತ್ತು ಅಂದ್ರೆ 12 ವರ್ಷ ಅಂತೆ. 12 ವರ್ಷ ಆ ದೇವಕಿದು. ಅದಕ್ಕೆ ಹೇಳ್ತಾರಂತ, ನೋಡು, 12 ವರ್ಷ, ನೋಡು, ಯೋಚನೆ ಮಾಡು, ಚಿಕ್ಕ ತಂಗಿ, ಈ ತಂಗಿಯ ಮೇಲೆ ಪ್ರಹಾರ ಮಾಡ್ತಿಯಲ್ಲ ಖಡ್ಗ ತಗೊಂಡು, ಬೇಡ ಬೇಡ, ಮಾಡ್ಬೇಡ ಹಾಗೆ ಅಂತ. ಜೊತೆಗೆ ತಂಗಿ ಅಂದ್ರೆ ಮಗಳ ತರಹ ಅಂತೆ, ಅಂತ ಪ್ರೀತಿಯನ್ನ ತೋರಿಸ್ಬೇಕು. ಮಗಳನ್ನ ಯಾರು ತಂದೆ ಬಂದು ಕೊಲ್ತಾನ? ಹಾಗಲ್ಲ, ಹಾಗ್ ಮಾಡ್ಬೇಡ ನೀನು, ಈಗಾಗ್ಲೇ ನವವಧುವಾಗಿ ಬಂದಿದ್ದಾರೆ, ದಯವಿಟ್ಟು ಮಾಡ್ಬೇಡ ಈ ಪ್ರಹಾರ ಅಂತ ಇಷ್ಟೆಲ್ಲ ಹೇಳ್ತಾನ ಅವನು. ಅದಕ್ಕೆ ಕೊನೆಗೆ ಒಂದ್ ಯೋಚನೆ ಮಾಡ್ದ ವಸುದೇವ, ಯಾಕೋ ಇವನ್ ಖಡ್ಗ ಎತ್ತದವನು ಬಿಡೋದಿಲ್ಲ, ಮತ್ ಹಾಕ್ಲಿಕ್ಕೆ ಅವನು ಇದಾನೆ. ಅದಕ್ಕೆ ಯೋಚನೆ ಮಾಡ್ದ, ಏನಿಲ್ಲ, ಯಾವ ಮಗು ಹುಟ್ಟತ್ತು ಆ ಮಗುವನ್ನೆಲ್ಲ ನಿನಗೆ ನಾನು ಬಂದು ಅರ್ಪಣೆ ಮಾಡ್ತೇನೆ ಅಂತ ಅಂದ. ಅವನು ಯಾಕೆ ಈ ರೀತಿ ಯೋಚನೆ ಮಾಡೋದಂದ್ರೆ, ಬುದ್ಧಿವಂತ ವಸುದೇವ. ಈಗ ಮಗು ಹುಟ್ಟಿದ್ರೆ ತಾನೇ ಸಮಸ್ಯೆ. ಒಂದ್ ವೇಳೆ ಮಗು ನಮ್ಗೆ ಹುಟ್ಟತೇನೆ ಇದ್ರೆ ಆಗ ಈ ಕಂಸನ ಪರಿಸ್ಥಿತಿನೇ ಇಲ್ಲ. ಸದ್ಯಕ್ಕೆ ಬಚಾವ್ ಆಗ್ಬೇಕು, ಅದೊಂದು ಉಪಾಯ ಅಂತೆ. ಮಕ್ಕಳೇ ಆಗದೆ ಇದ್ರೆ ಸಮಸ್ಯೆನೇ ಇಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಯಾವ ಕಂಸನ ಪರಿಸ್ಥಿತಿ ನಮಗ್ ಬರೋದೇ ಇಲ್ಲ, ಕಷ್ಟದ ಪರಿಸ್ಥಿತಿ. ಅಥವಾ ಮಕ್ಕಳು ಹುಟ್ಟತಾ ಹೋಗ್ತಾರೆ, 8ನೇ ಗರ್ಭ ತಾನೆ, ಅಷ್ಟೊತ್ತಿಗೆ ಕಂಸ ಬದುಕಿದ್ರೆ ತಾನೆ, ಬದುಕಿಲ್ದೇ ಇದ್ರೆ ತಪ್ಪಿಸ್ಕೊಂಡ್ಬಿಡ್ಬೋದು. ಹಾಗೆ ಯೋಚನೆ ಮಾಡಿದ್ದಂತೆ. ಕೊನೆಗೆ ಒಂದು ವೇಳೆ ಏನಾದ್ರು ತೀರಾ ಅಂತ ಪರಿಸ್ಥಿತಿ ಬಂದ್ರೆ ದೇವ್ರಿದ್ದಾನೆ, ದೇವ್ರು ಕಾಪಾಡ್ಕೊಂಡು, ದೇವ್ರು ನಮ್ಮನ್ನ ನೋಡ್ಕೊಳ್ತಾನೆ ಅಂತ ಹೀಗೆ ಇಷ್ಟೆಲ್ಲ ಯೋಚನೆ ಮಾಡಿ ಆಯ್ತು, ನಾನು ಪ್ರತಿ ಬಾರಿ ನಿನಗೆ ಬಂದು ಅರ್ಪಣೆ ಮಾಡ್ತೀನಿ, ಯೋಚನೆ ಮಾಡಬೇಡ ಅಂತ. ಅದಕ್ಕೆ ಆಯ್ತಾಯ್ತು ಅಂತ ತಾನು ಒಪ್ಪಕೊಂಡ. ಯಾರು? ಕಂಸ ಒಪ್ಪಕೊಂಡು ಅಲ್ಲಿಗೆ ಬಿಟ್ಬಿಡ್ತಾನೆ. ವಾಪಸ್ಸು ಕರ್ಕೊಂಡು ಹೋಗೋದಿರ್ಲಿ, ಅಲ್ಲಿ ತಲುಪಿಸೋದಿರ್ಲಿ, ಇವ್ರು ವಾಪಸ್ಸು ತನ್ನ ಮನೆಗೆ ಬಂದ್ಬಿಟ್ಟ ಈ ಕಂಸ. ಅಷ್ಟರಲ್ಲಿ ಪ್ರತಿ ವರ್ಷದಂತೆ ಒಂದೊಂದು ಗಂಡು ಮಗು ಹುಡ್ತಾ ಇತ್ತು. ಆದ್ರಿಂದ ಏನಾಯ್ತು, 8 ವರ್ಷ, ಪ್ರತಿ ವರ್ಷದಲ್ಲಿ ಒಂದೊಂದು ಗಂಡು ಮಗು. ಕೊನೆಗೆ ಹೆಣ್ಣು ಮಗುನು ಆಗಿತ್ತಂತೆ. ಯಾರಿಗೆ? ಈ ವಸುದೇವ ದೇವಕಿಯರಿಗೆ. ಸುಭದ್ರೆ ಅಂತ ಅವಳ ಹೆಸರನ್ನ ಉಲ್ಲೇಖ ಮಾಡ್ತಾರೆ. ಮೊದಲಿಗೆ ಒಂದು ಮಗು ಹುಟ್ಟಿತು ಮೊದಲನೇ ವರ್ಷದಲ್ಲಿ. ಅದಕ್ಕೆ ಕೀರ್ತಿಮಂತ ಅಂತ ಆ ಮಗುವಿಗೆ ಹೆಸರು.
ಆ ಕೀರ್ತಿವಂತನನ್ನು ತಗೊಂಡು ವಸುದೇವ ಹೊರಟು ತಾನು ಕಂಸನಿಗೆ ಅರ್ಪಣೆ ಮಾಡ್ಬೇಕಾದ್ರೆ ಅವನು ಏನು ಭಾವನೆ ಇಲ್ಲ, ಒಂದೇ ಭಾವನೆ ಅಂತೆ ವಸುದೇವನಿಗೆ, ಏನು ಭಗವಂತ ಕೊಟ್ಟಿದ್ದು ಮತ್ತೆ ಕಂಸನಿಗೆ ಅರ್ಪಣೆ ಮಾಡ್ತೆ, ನೋಡೋಣ ದೈವ ಇಚ್ಛೆ ಏನಿದೆ ಗೊತ್ತಿಲ್ಲ. ಕರ್ಕೊಂಡು ಹೋಗಿ ಕಂಸನಿಗೆ ಇನ್ನೇನು ಕೊಡ್ಬೇಕು. ಆಗ ಅವನು ಹೇಳ್ತಾನಂತೆ, ಇವ್ ನೋಡಿ ಕನಿಕರ ಬಂತಂತೆ, ಯಾರಾದ್ರೂ ಹೀಗೆ ಒಪ್ಕೊಂಡ್ ಬರ್ತಾರ, ತಪ್ಪಿಸ್ಕೊಂಡ್ ಹೋಗ್ಬೇಕಾಗಿತ್ತು, ಇನ್ನು ಪ್ರಾಮಾಣಿಕವಾಗಿ ನನ್ನ ಹತ್ರ ಬಂದು ಇವನು ಕೊಡ್ಬೇಕು ಅಂತ ಬಂದಿದ್ದಾನಲ್ಲ ಈ ಮಗುವನ್ನ ಅಂತ ಯೋಚನೆ ಮಾಡಿ ತಾನು ಹೇಳ್ತಾನಂತೆ, ಇರ್ಲಿ ಅವಳ ಹತ್ರನೇ ಬಿಟ್ಬಿಡು, ದೇವಕಿ ಹತ್ರ, ನನಗೇನ್ ತೊಂದ್ರೆ ಇಲ್ಲ, ಯಾಕಂದ್ರೆ 8ನೇ ಗರ್ಭದಿಂದ ನನಗೆ ತೊಂದ್ರೆ ತಾನೆ, ಈ ಗರ್ಭದಿಂದ ನನಗೇನ್ ಆಗ್ಬೇಕಾಗಿಲ್ಲ, ನೀನು ಕರ್ಕೊಂಡ್ ಹೊರಟೋಗು, ನಂಗೇನ್ ಬೇಡ ಅಂತ. ಅದಕ್ಕೆ ವಸುದೇವ ಹೇಳ್ತಾನಂತೆ, ಬೇಡಪ್ಪ, ನಿನ್ ಮುಂದೆ ನಾ ಪ್ರತಿಜ್ಞೆ ಮಾಡಿದೀನಿ, ನಿನ್ ಮುಂದೆ ಏನ್ ಪ್ರತಿಜ್ಞೆ ಮಾಡಿದ್ರು ನಾನು ಪ್ರತಿಯೊಂದು ಅರ್ಪಣೆ ಮಾಡ್ಬಿಡ್ತೀನಿ, ನನಗ್ ಬೇಡವೇ ಬೇಡ ಅಂತ. ಇಲ್ಲ ಖಂಡಿತ ನೀವ್ ಕರ್ಕೊಂಡೋಗಿ, ಏನು ತೊಂದ್ರೆ ಇಲ್ಲ, 8ನೇ ಗರ್ಭ ಒಂದ್ ಕೊಟ್ರೆ ಸಾಕ್ ನನಗೆ ಅಂತ ಹೇಳ್ತಾನೆ. ಹೇಳಿದ ಕೂಡ್ಲೆ ಅಷ್ಟೊತ್ತಿಗೆ ಇನ್ನೊಬ್ರು ಬರ್ತಾರೆ. ಶರೀರವಾಣಿ ಹಿಂದಕ್ಕಾದ್ರೆ ಈಗ ನಾರದರು ಬರ್ತಾರೆ. ನಾರದರು ಬಂದು ಹೇಳ್ತಾರೆ, ನೋಡು ಕಂಸ ಮೂರ್ಖ, ಯಾಕೆ ಈ ರೀತಿ ನೀನು ಅವಕಾಶ ಕೊಡ್ತಾ ಇದಿ, ತಪ್ಪಿಸ್ಬೇಡ, ಈ ಅವಕಾಶನ ಇಸ್ಕೋ, ಆ ಮಗುವನ್ನ ಬಿಡ್ಬೇಡ ಅನ್ನೋ ರೀತಿಯಲ್ಲಿ ಒಂದು ಪ್ರಚೋದನೆ ಕೊಡ್ತಾರೆ. ನೇರವಾಗಿ ಅವರು ಈ ಮಗುವನ್ನ ಸ್ವೀಕಾರ ಮಾಡು, ಅದನ್ನ ಕೊಲ್ಲು ಅಂತ ಅವ್ರು ಆ ರೀತಿಯನ್ನು ಹೇಳಲ್ಲ. ಅವ್ರು ಹೇಳೋದಿಷ್ಟು, ಏನಿಲ್ಲ, ನೀನು ಸಾಮಾನ್ಯನಾದ ವ್ಯಕ್ತಿ ಅಲ್ಲ, ನೀನೊಬ್ಬ ದೈತ್ಯ ಅಂತ ಹೇಳ್ತಾರೆ. ದೈತ್ಯ ಅಂದ್ರೆ ಹೊಗಳ್ತಾ ಇರೋದು ಬೈತಾ ಇರೋದು, ಅದು ಬೈತಾ ಇರೋದು ಅವನು ಗೊತ್ತಾಗ್ತಾ ಇಲ್ಲ, ಅವನು ಹೊಗಳ್ತಾ ಇರೋ ರೀತಿಯಲ್ಲಿ ಅವನು ಹೌದಾ ಅಂತ, ನಾನ್ ದೈತ್ಯನ, ಯಾರ ನಿಮ್ಮನ್ ದೈತ್ಯ ಅಂದ್ರೆ ನಾವು ಏನ್ ಅನ್ಬೇಕು, ಅವ್ರು ಸರಿಯಾಗಿ ಅವ್ರಿಗೆ ಬೈತೀವಿ ನಾವು. ಆದ್ರೆ ಅಂಥದ್ರಲ್ಲಿ ಸುಮ್ನಿರ್ತಾನೆ ಕಂಸ. ನಾರದರು ಹೇಳ್ತಾ ಇದಾರೆ, ನೋಡೋಣ ಏನು ಅಂತ. ನೀನ್ ಒಬ್ನೇ ಅಲ್ಲ, ಹುಟ್ಟಿರೋರೆಲ್ಲಾ ದೈತ್ಯರೇ ಹುಟ್ಟಿದ್ದಾರೆ ಜಗತ್ನಲ್ಲಿ, ನಿನ್ ಜೊತೆಗೆ ನೀನ್ ಸಾಮಾನ್ಯ ಅಲ್ಲ, ಕಾಲನೇಮಿ ಇದ್ನಲ್ಲ ಅವನೇ ನೀನು ಮಹಾಶೂರ, ಹಾಗೆ ಅಂತ ಹೊಗಳ್ತಾ ಇದ್ದಾರೆ. ಆಮೇಲೆ ಅವ್ರು ಹೇಳ್ತಾನೆ, ನಿನ್ನನ್ನ ಸಾಯಿಸ್ಲಿಕ್ಕೆ ಅಂತಾನೆ ಎಲ್ಲಾ ದೇವತೆಗಳು ಅವತಾರ ಪ್ಲಾನ್ ಮಾಡ್ಕೊಂಡು ಎಲ್ಲ ಬಂದ್ಬಿಟ್ಟಿದ್ದಾರೆ, ಆದ್ರಿಂದ ಯೋಚನೆ ಮಾಡು ಅಂತ ಒಂದು ಮಾತನ್ನ ಹೇಳ್ತಾರೆ. ಇಷ್ಟ ಹೇಳಿದ್ಮೇಲೆ ಕಂಸ ಏನ್ ಯೋಚನೆ ಮಾಡ್ತಾನೆ, ಮತ್ತೆ ಅದೇ ಪರಿಸ್ಥಿತಿಗೆ ಬರ್ತಾನೆ. ಅವನು ಏನೇ ಆಗ್ಲಿ ಆ ಭಗವಂತನ ವಿಷ್ಣುವನ್ನ ಬಿಡಬಾರ್ದು. ಯಾವ ಗರ್ಭದಲ್ಲಿ ಬರ್ತಾನೋ ಗೊತ್ತಿಲ್ಲ, 8ನೇದು ಅಂತ ಹೇಳಿದ್ದಾರೆ, ಮೊದಲನೇದೇ ಆಗ್ಬಿಟ್ರೆ ಗೊತ್ತಾಗಲ್ಲ, ಪ್ರತಿಯೊಂದು ಬೇಕು ಅಂತ ತಾನು ಪ್ರತಿಯೊಂದು ಮಗುವನ್ನ ತಾನು ಇಸ್ಕೊಳ್ತಾ ಬರ್ತಾನೆ. ಅದನ್ನ ಸಾಯಿಸ್ಲಿಕ್ಕೆ ಅಂತ ಅವನು ಹೊರಡ್ತಾನೆ ಕಂಸ. ಅಂತೂ ಕಂಸ ಪ್ರತಿಯೊಬ್ಬಾದಿದು ಕೂಡ ತಾನು ಈ ದೇವಕಿಯ ಗರ್ಭದಿಂದ ಹೊರಕ್ಕೆ ಬಂದ ಮಗುವನ್ನ ಸ್ವೀಕಾರ ಮಾಡ್ತಾ ಇರ್ತಾನೆ. ಈ ಕಂಸನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಂತರ ಭಾಗವತ ತಿಳಿಸ್ತಾ ಇದೆ. ಏನಂದ್ರೆ ಕಂಸ ಸಾಮಾನ್ಯ ಅಲ್ಲ, ಇವನ ಜೊತೆಗೆ ಮುಖ್ಯ ಬಲ ಯಾರು ಅಂದ್ರೆ ಜರಾಸಂಧ. ಆ ಜರಾಸಂಧ ಸಾಮಾನ್ಯ ವ್ಯಕ್ತಿ ಅಲ್ಲ, ಆ ಜರಾಸಂಧನ ಅಳಿಯನೇ ಈ ಕಂಸ. ಅಸ್ಥಿಪ್ರಾಸ್ತಿಯರ ಪತಿ, ಅಸ್ಥಿಪ್ರಾಸ್ತಿಯರು ಜರಾಸಂಧನ ಮಕ್ಕಳು. ಪ್ರಲಂಬಾಸುರ, ಬಕಾಸುರ, ಮುಷ್ಟಿಕ, ಚಾಣೂರ, ಮೈಂದ, ವಿವಿಧ, ಹೀಗೆ ಬೇಕಾದಷ್ಟು ಜನರ ಬೆಂಬಲ ಇರುತ್ತೆ ಕಂಸನಿಗೆ. ಸಾಮಾನ್ಯ ವ್ಯಕ್ತಿ ಅಲ್ಲ. ಇವನ ಪೀಡೆ ತಡ್ಲಿಕ್ಕಾಗದೇನೆ ಎಷ್ಟೋ ಯಾವ್ದವ್ರು ಓಡೋಟೋಗಿರ್ತಾರೆ, ಅವರ ಸ್ಥಳದಲ್ಲಿ ಇರೋದೇ ಇಲ್ಲ. ಮಥುರೆಗೆ ಉಳ್ಕೊಂಡವ್ರು ಅಂದ್ರೆ ಮಥುರೆಯಲ್ಲಿ ಒಬ್ಬನೇ ಒಬ್ಬ, ಯಾರು ಈ ಅಕ್ರೂರ ಒಬ್ಬ ಉಳ್ಕೊಂಡಿರ್ತಾನೆ, ಜೊತೆಗೆ ಒಂದಿಷ್ಟು ಜನ ಮಾತ್ರ. ಯಾಕೆಂದ್ರೆ ಅವರೆಲ್ಲ ಹೊರಗಡೆ ಮಾತ್ರ ಕಂಸನಿಗೆ ತುಂಬಾ ಸಹಾಯ ಮಾಡೋ ತರ ಇರ್ತಾರೆ, ಅದ ಒಳಭಾವನೆ ಮಾತ್ರ ಶುದ್ಧ ಭಾವನೆ. ಹಾಗೆಲ್ಲ ಆಗತ್ತೆ. ಕೆಲವು ಸಲ ದುಷ್ಟರ ವಲಯದಲ್ಲೇ, ದುಷ್ಟರ ಗುಂಪಿನಲ್ಲೇ ಇದ್ರೆ ನಾವು ಅವರು ಒಳ್ಳೆಯವ್ರ ತರ ಇರ್ಬೇಕಾಗತ್ತೆ, ಒಳಗಡೆನೆ ಸಾಧನೆ ಗುಟ್ಟಾಗಿ ಮಾಡ್ಕೊಳ್ಬೇಕು, ಆ ರೀತಿ ಮಾಡ್ಕೊಳ್ತಾ ಇದ್ರು. ಇನ್ನು 7ನೇ ಗರ್ಭಕ್ಕೆ ಬಂತು. 6 ಗರ್ಭಗಳು ಹೊರಟೋಗಿದೆ. 7ನೇ ಗರ್ಭಕ್ಕೆ ಬಂದಾಗ ಅಲ್ಲಿ ಬಲರಾಮನನ್ನ ಹೊತ್ಕೊಂಡಿದ್ದಾಳೆ ಯಾರು, ದೇವಕಿ. ಅಷ್ಟೊತ್ತಿಗೆ ಭಗವಂತ ತಾನು ದುರ್ಗೆಗೆ ಆಜ್ಞೆಯನ್ನ ಮಾಡ್ತಾನೆ, ನೋಡು, ಈಗ ಇಬ್ಬರು ಅಂದ್ರೆ ವಸುದೇವನ ಹೆಂಡತಿ ಅಂದ್ರೆ ದೇವಕಿ, ಜೊತೆಗೆ ಆ ಕಡೆ ಇನ್ನೊಬ್ಬಳ ಹೆಂಡತಿ ರೋಹಿಣಿ, ಇಬ್ರು ಕೂಡ ತಾವು ಗರ್ಭಿಣಿಯರಾಗಿದ್ದಾರೆ. ಅವರು 3 ತಿಂಗಳಾಗಿದೆ ಅವ್ರಿಗೆ ಗರ್ಭಸ್ರಾವ ಮಾಡಿಸ್ಬೇಕು ಅಂತ ಅಲ್ಲಿ ಅಪ್ಪಣೆ ಆಗತ್ತೆ ದುರ್ಗೆಗೆ. ಅಪ್ಪಣೆ ಆದಾಗ ಗರ್ಭಸ್ರಾವ ಯಾಕೆ ಅಂದ್ರೆ ಒಂದು ಗರ್ಭದಿಂದ ಇನ್ನೊಂದ್ ಕಡೆ ತಗೊಂಡು ಹೋಗ್ಬೇಕು, ಈ ನಿಟ್ಟಿನಲ್ಲಿ ಗರ್ಭಸ್ರಾವ ಆಗಬೇಕು ಅಂತ ತಾವು ಹೇಳ್ತಾರೆ. ಅಷ್ಟೇ ತಾನೆ ಅಂತ ಹೇಳಿ ಅವಾಗ ಬದಲು ಮಾಡ್ತಾರೆ, ಬದಲು ಅಲ್ಲಿ ಯಶೋದೆಯಲ್ಲಿ ಅವತಾರ ಮಾಡ್ಬೇಕು ಅಂತ ಹೇಳಿ ಅಪ್ಪಣೆ ಆಗತ್ತೆ. ಆಗ ದುರ್ಗೆ ಆಯ್ತು ನಾನು ಅಲ್ಲೇ ಹೋಗ್ತೇನೆ ಅಂತ, ಈಗ ದೇವಕಿಗೆ ಗರ್ಭಸ್ರಾವ ಆಯ್ತು ಅಂತ ಪ್ರಚಾರ ಆಗತ್ತೆ ಅಷ್ಟೇ. ಆದ್ರೆ ಅಲ್ಲಷ್ಟೊತ್ತಿಗೆ ಆಕೆ ದುರ್ಗೆ ತಾನು ಅಲ್ಲಿ ಹೋಗಿ ನಂದ ಗೋಕುಲದಲ್ಲಿ ತಾನು ಜನಿಸ್ತಾಳೆ ಅಂತ ಇಷ್ಟು ಬಂತು. ಆ ನಂದ ಗೋಕುಲಕ್ಕೆ ಹೋಗ್ತಾಳೆ. ಹೋದ್ಮೇಲೆ ಇಲ್ಲೆಲ್ಲ ಚಿಂತೆ ಆಗತ್ತೆ, ಓ ದೇವಕಿಗೆ ಗರ್ಭಸ್ರಾವ ಆಯ್ತಂತೆ ಅಂತ ಅವರೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮುಂದಕ್ಕೆ ಭಗವಂತ ಅವತಾರ ಎತ್ತಿದ ಪ್ರಸಂಗವನ್ನ ಹೇಳ್ತಾರೆ. ಅವತಾರ ಮಾಡ್ಬೇಕಾದ್ರೆ ಭಗವಂತ
ತಾನು ಈ ದೇವಕಿ ಮತ್ತೆ ವಸುದೇವ ಹೇಗಿದ್ರು ಆಗ, ಯಾಕಂದ್ರೆ ಭಗವಂತ ಅವರ ದೇಹಕ್ಕೆ ಬರ್ತಾನೆ ಅಂತಂದ್ರೆ ಇನ್ನೆಷ್ಟು ಮುಖದಲ್ಲಿ ಕಾಂತಿ ಇರ್ಬೇಕು. ಸಹಜವಾಗಿ ತಂದೆಯಲ್ಲೂ ಕೂಡ ಒಳ್ಳೆ ಹೊಳಪಿತ್ತಂತೆ, ತಾಯಿಯಲ್ಲೂ ಹೊಳಪಿತ್ತು. ಸಾಮಾನ್ಯವಾಗಿ ನಾವು ಹೇಳೋದಿದೆ, ಗರ್ಭವನ್ನು ಧರಿಸಿದ್ಮೇಲೆ ಸ್ತ್ರೀಯರು ತುಂಬಾ ಅವರಲ್ಲಿ ಮುಖದಲ್ಲಿ ಕಳೆ ಬಂದಿರತ್ತೆ ಅಂತ. ಆದ್ರೆ ಇಲ್ಲಿ ಕಳೆ ಬಂದಿದ್ದು ವಸುದೇವನ ಮುಖದಲ್ಲೂ ಕಳೆ ಬಂದಿತ್ತಂತೆ. ಇವ್ರ ಮುಖದಲ್ಲಿ ಯಾಕೆ ಕಳೆ ಬರ್ಬೇಕು? ಧರಿಸೋದ್ ಗರ್ಭವನ್ನ ಹೆಂಡತಿ, ಇವನ ಮುಖದಲ್ಲಿ ಯಾಕೆ ಅಂದ್ರೆ ಸಹಜವಾಗಿ ಭಗವಂತ ಇಬ್ರಲ್ಲೂ ಅನುಗ್ರಹ ಮಾಡ್ತಾ ಇದ್ದಾನೆ. ಏನೋ ಇಬ್ರು ತೇಜಃಪುಂಜ ಬಹಳ ಕಳೆಯಾಗಿ ಕಾಣ್ತಾ ಇದಾರಂತೆ ಇಬ್ರು. ನೋಡಿದಾಗ ಎಲ್ರಿಗೂ ಅನ್ನಿಸ್ತಂತೆ ಏನೋ ಒಂದು ಶುಭವಾದ ಸುದ್ದಿ ಇದೆ ಅಂತ. ಅಷ್ಟರಲ್ಲಿ ಈ ಗರ್ಭವನ್ನ ಧರಿಸಿದಾಳೆ ದೇವಕಿ. ಗರ್ಭವನ್ನ ಧರಿಸಿದಾಗ ಸಾಕ್ಷಾತ್ ಪರಮಾತ್ಮನೇ ಬಂದು ಕೂತಿದ್ದಾನೆ. ಅವನು ಅಷ್ಟು ದಿವಸಗಳ ಕಾಲ ಅಲ್ಲಿದ್ದು ತಾನು 9 ತಿಂಗಳ ಕಾಲ ಹೀಗೆಲ್ಲ ಇಲ್ಲ, ನೇರವಾಗಿ ಬಂದು ಭಗವಂತನೇ ಕೂತಿದ್ದಾನೆ. ಅಲ್ಲಿ ಗರ್ಭದ ಒಳಗಡೆ ಪರಮಾತ್ಮ ಇದ್ದಾಗ ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾರ್ಯಾರು ಮಾಡ್ತಾರೆ? ಮೇಲಿಂದ ಬ್ರಹ್ಮಾದಿ ದೇವತೆಗಳು, ನಾರದರು ಇವರೆಲ್ಲ ಬಂದು ತಾವು ದೇವಕಿಯ ಬಳಿ ಬಂದು ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾರನ್ನ ಸ್ತೋತ್ರ ಮಾಡ್ತಾ ಇರೋದು? ಗರ್ಭದ ಒಳಗಡೆ ಇರೋ ಪರಮಾತ್ಮನನ್ನ ತಾವು ಸ್ತೋತ್ರ ಮಾಡ್ತಾ ಇದ್ದಾರೆ. ಇದು ಗರ್ಭಸ್ತುತಿಯಿಂದ ತುಂಬಾ ಪ್ರಸಿದ್ಧ, ನಮಗೆ ಭಾಗವತದ ಈ ಪೂರ್ವಾರ್ಧದಲ್ಲಿ ಬಹಳ ಪ್ರಸಿದ್ಧವಾದದ್ದು. ಇಲ್ಲಿ ಸತ್ಯಂ ತ್ರಿಸತ್ಯಂ ಅಂತೆಲ್ಲ ಒಂದು ಶ್ಲೋಕದಲ್ಲಿ ಪೂರ್ಣ ಸತ್ಯ ಸತ್ಯ ಅನ್ನೋ ಶಬ್ದವನ್ನ ಹಾಕಿ ತುಂಬಾ ವಿವರಣೆಯನ್ನ ಮಾಡ್ತಾರೆ. ಅಂತೂ ಇಲ್ಲಿ ಗರ್ಭಸ್ತುತಿಯನ್ನ ಈ ದೇವತೆಗಳೆಲ್ಲ ಮಾಡಿದ್ದಾರೆ. ಅಲ್ಲಿ ಮಾಡ್ತಾ ಅವರು ಮೊದಲು ಹೇಳೋ ಮಾತು, ಭಗವಂತ ನೀನ್ ಇಡೀ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲ ಮಾಡ್ತೀಯ. ನಮಗ ನಗು ಬರ್ತಾ ಇದೆ, ಏನಂದ್ರೆ ನೀನೇ ಇಡೀ ಜಗತ್ತನ್ನು ಸೃಷ್ಟಿ ಮಾಡೋನು, ಇಂದಿನ ದಿವಸ ನಿನ್ನನ್ನ ಈ ವಸುದೇವ ದೇವಕಿಯರು ಸೃಷ್ಟಿ ಮಾಡ್ತಾರೆ ಅನ್ನೋ ಪ್ರಸಿದ್ಧಿ ಮುಂದೆ ಬರುತ್ತೆ. ನೀನೇ ಇಡೀ ಜಗತ್ತನ್ನು ಸೃಷ್ಟಿ ಮಾಡೋನು, ಇವ್ರು ಯಾರು ಅಲ್ಲ, ಆದ್ರೆ ಇವ್ರು ಸೃಷ್ಟಿ ಮಾಡ್ತಾ ಇದಾರೆ ನಿನ್ನ ಅಂತ ಬರುತ್ತೆ. ನಂತರ ನೀವು ಚಿಕ್ಕ ಮಗುವಾಗ್ಯ, ಅವನ ಪೋಷಣೆಯನ್ನ ಯಾರು ಮಾಡಿದ್ದಾರೆ? ಕೃಷ್ಣನ ಪೋಷಣೆ ವಸುದೇವ ದೇವಕಿಯರು ಅಂತ ಹೀಗೆ ಮುಂದೆ ಬರುತ್ತೆ. ನಂತರ ಯಶೋದೆ ನಂದಗೋಪ, ಹೀಗೆ ಇವ್ರ ಬಗ್ಗೆನೇ ಬರುತ್ತೆ ಹೊರತು ಮುಂದೆಲ್ಲ ಇವರೇ ಕೃಷ್ಣನನ್ನ ನೋಡ್ಕೊಂಡು ಅಂತ ಹೊರತು ಈ ನೀನು ಎಲ್ಲರನ್ನು ನೋಡ್ಕೊಳ್ತೀಯ ಅನ್ನೋ ಜ್ಞಾನನೇ ಹೊರಟೋಗ್ಬಿಡತ್ತಲ್ಲ ಅಂತ ಅವರು ಪರಿಪರಿಯಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಹೋಗ್ತಾರೆ. ಇಷ್ಟೆಲ್ಲ ಆಗಿ ಕೊನೆಗೆ ಭಗವಂತ ತಾನು ಅಭಯವನ್ನ ನೀಡ್ತಾನೆ ವಸುದೇವ ದೇವಕಿಯರಿಗೆ. ಅಭಯ ನೀಡಿ ತಾನು ಹೇಳ್ತಾನೆ, ಏನಿಲ್ಲ, ನಾನು ನಿಮ್ಮಲ್ಲಿ ಅವತಾರ ಮಾಡ್ತೇನೆ, ನೀವು ನನ್ನನ್ನ ಪೋಷಣೆ ಮಾಡಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಪೋಷಣೆ ಮಾಡೋದು ಅಂದ್ರೆ ನನ್ನನ್ನ ನೀವು ಚೆನ್ನಾಗಿ ನೋಡ್ಕೊಳ್ತೀರಿ ಅಂತ ಆದ್ರೆ ಭೂಭಾರ ಹರಣ ಆಗತ್ತೆ ಅಂತ ಈ ಮಾತನ್ನ ಭಗವಂತ ಹೇಳ್ತಾನೆ. ಬರ್ಬೇಕಾದ್ರೆ ಭಗವಂತ ಹೇಗ್ ಬಂದ ಅಂತ ವರ್ಣನೆ ಮಾಡ್ತಾ ನೇರವಾಗಿ ಭಗವಂತ ಚಿಕ್ಕ ಮಗುವಿನ ರೂಪದಲ್ಲಿ ಮೊದಲು ತೋರಿಸ್ಕೊಳ್ಳಿಲ್ಲ. ಮೊದಲು ಬಂದಾಗ ಅವನ ಈ ಚಕ್ರ, ಶಂಖ, ಗದ, ಪದ್ಮ ಎಲ್ಲ ಆಯುಧಗಳನ್ನ ತೋರಿಸಿಕೊಂಡು ತಾನು ಬರ್ತಾನೆ. ಅಂದ್ರೆ ಗೊತ್ತಾಗಬೇಕು ಅವ್ರಿಗೆಲ್ಲ ಭಗವಂತನೇ ಇವನು ಅಂತ ಸ್ಪಷ್ಟವಾಗಿ ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ಅವನು ದರ್ಶನವನ್ನ ಪರಮಾತ್ಮ ಕೊಟ್ಟ. ಕೃಷ್ಣ ತಾನು ದರ್ಶನ ಕೊಟ್ಟು ಕೂಡ್ಲೆ ಒಂದು ರೀತಿ ಭಯನೂ ಆಯ್ತು, ಆಶ್ಚರ್ಯನೂ ಆಯ್ತು. ಭಗವಂತನೇ ಸಾಕ್ಷಾತ್ತಾಗಿ ನಮ್ಮ ಗರ್ಭದಲ್ಲಿ ಅವನು ಬಂದಿದಾನಲ್ಲ, ಆ ಗರ್ಭದಿಂದ ಪ್ರಕಟನಾಗಿದ್ದಾನಲ್ಲ ಪರಮಾತ್ಮ ಅಂತ ಅಲ್ಲಿ ವಸುದೇವನು ಸ್ತೋತ್ರ ಮಾಡ್ತಾನೆ. ಆ ದೇವಕಿಯನು ಕೂಡ ಸ್ತೋತ್ರವನ್ನ ಮಾಡ್ತಾಳೆ. ಮಾಡ್ಬೇಕಾದ್ರೆ ದೇವಕಿಯ ಸ್ತೋತ್ರದಲ್ಲಿ ಎಲ್ಲಾ ಈ ರೂಪಗಳ ಚಿಂತನೆ ಮಾಡ್ತಾರೆ. ಮತ್ಸ್ಯ, ಹಯಗ್ರೀವ, ಕೂರ್ಮ, ನರಸಿಂಹ, ಹೀಗೆ ಅನೇಕ ಅವತಾರಗಳನ್ನ ಎತ್ತಿದ ನೀನು ನನ್ನ ಗರ್ಭದಲ್ಲಿ ನೀನು ಬಂದಿದ್ಯಲ್ಲ, ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ ಅಂತ ತಾನು ಸ್ತೋತ್ರವನ್ನ ಮಾಡಿದ್ದು ಕೂಡ ಉಲ್ಲೇಖ ಮಾಡ್ತಾರೆ. ಇದಾಗಿ ಅವನ ಅವತಾರ ಮಾಡಿದಾಗ ಒಂದು ಶ್ಲೋಕಗಳನ್ನ ಹೇಳೋದಿದೆ. ಇದೆಲ್ಲ ನಮಗೆ ಸಾಮಾನ್ಯ ವಿದ್ಯಾಪೀಠಗಳಲ್ಲಿ ಗುರುಕುಲಗಳೆಲ್ಲ ನಮ್ಗೆ ಹೇಳಿಸ್ತಾ ಇರ್ತಾರೆ ಈ ಶ್ಲೋಕಗಳನ್ನ. ಅದು ಈ ಭಾಗವತದ ಈ ಶ್ಲೋಕ ಕೃಷ್ಣ ಪ್ರಕಟನಾದ ಸಂದರ್ಭದಲ್ಲಿ ಬರುವಂತಹ ಶ್ಲೋಕ. ತಮದ್ಭುತಂ ಬಾಲಕಮಂಬುಜೆ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪ್ರಜೋದ ಸೌಭಗಂ. ತಮ್ಮ ಅದ್ಭುತಂ, ಕೃಷ್ಣ ಅವತಾರ ಮಾಡಿದಾಗ ಮೊದಲು ಅನ್ಸಿದ್ದೇನು ಇವ್ರಿಗೆ ಅಂದ್ರೆ ಅದ್ಭುತ ಅನ್ಸ್ತಷ್ಟೆ. ಅದ್ ಹೇಗೆ ಅಂತ ಹೇಳಿಕ್ ಬರಲ್ಲ, ಅದು ಕಷ್ಟ ತುಂಬಾ. ಅದ್ಭುತ ಅನ್ಸಿದೆ. ಅವನ ಕಣ್ಣುಗಳನ್ನು ನೋಡಿದ್ರೆ ಅದೆಲ್ಲ ಕಮಲದ ಕಣ್ಣುಗಳು, ತುಂಬಾ ಅರಳಿದೆ, ಚೆನ್ನಾಗಿದೆ. ಸಾಮಾನ್ಯ ಮಕ್ಕಳು ಮಲಗಿದಾಗ್ಲೂ ಚಂದ, ಅವರು ಕಣ್ಣು ಬಿಟ್ಟಾಗ್ಲೂ ಚಂದ, ಅಷ್ಟು ಚೆನ್ನಾಗಿರತ್ತೆ. ಇನ್ನು ಕೃಷ್ಣನ ಬಗ್ಗೆ ಹೇಳ್ಬೇಕಾ, ಅವನು ಕಣ್ಣು ಮುಚ್ಚಿದಾಗ್ಲೂ ತುಂಬಾ ಸುಂದರ, ಕಣ್ಣು ತೆಗೆದಾಗ್ಲೂ ಅಷ್ಟೇ ಸುಂದರ. 4 ಭುಜ ಧರಿಸಿಕೊಂಡು ಬಂದಿದ್ದಾನೆ, ಶಂಖ ಚಕ್ರ ಗದೆಗಳನ್ನ ಹಿಡಿದು ಬಂದಿದ್ದಾನೆ, ಶ್ರೀವತ್ಸ ಚಿಹ್ನೆ ಮತ್ತೆ ಕೌಸ್ತುಭ ಮಣಿ ಇದೆಲ್ಲ ಧರಿಸಿ
ತಾನು ಕಿರೀಟ ಕುಂಡಲ ಇದೆಲ್ಲ ಇಟ್ಕೊಂಡು ಬಂದಿದ್ದಾನೆ. ಮತ್ತೆ ಪರಿಶ್ವಕ್ತ ಸಹಸ್ರ ಕುಂತಲಂ, ಅವನ ಕೂದಲುಗಳೇನಿದೆ ಮುಂಗುರುಗಳು, ಅದು ಆ ಮುಂಗುರುಗಳನ್ನ ನೋಡ್ತಾ ಇದ್ದಾರೆ. ಇಷ್ಟನ್ನ ವಸುದೇವ ತಾನು ಭಗವಂತನ ರೂಪವನ್ನ ನೋಡಿದ್ದನ್ನ ಉಲ್ಲೇಖ ಮಾಡ್ತಾರೆ. ಇದಾಗಿ ದೇವಕಿ ತಾನು ಸ್ತೋತ್ರ ಮಾಡುವಂತಹ ಸಂದರ್ಭದಲ್ಲಿ ಈ ಬ್ರಹ್ಮಾದಿ ದೇವತೆಗಳು ಮಾಡಿದ ಒಂದು ಸ್ತೋತ್ರವನ್ನು ನೆನಪಿಸ್ಕೊಳ್ಬೇಕು. ಅಲ್ಲಿ ಹೇಳ್ತಾರೆ ಬ್ರಹ್ಮಾದಿ ದೇವತೆಗಳು, ಶೃಣ್ವನ್ ಗೃಢನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿತೆ ಕ್ರಿಯಾಸು ಯಸ್ತ್ವ ಚರಣ ಅರವಿಂದಯೋಹೋ ಆವಿಷ್ಟ ಚಿತ್ತೋ ನಭವಾಯ ಕಲ್ಪತೆ. ನಿನ್ನ ಬಗ್ಗೆ ಕೇಳಬೇಕು, ಹೊಗಳಬೇಕು, ಸ್ಮರಣೆ ಮಾಡ್ಬೇಕು ಅಂತವ್ರಿಗೆಲ್ಲ ಮಂಗಳ ಅನ್ಲಿಕ್ಕೆ ಈ ವಸುದೇವ ದೇವಕಿಯರೇ ಸಾಕ್ಷಿ ಅಂತ. ಹಾಗಾದ್ರೆ ಕೃಷ್ಣ ಪ್ರಕಟನಾಗಬೇಕು ಅಂದ್ರೆ ವಸುದೇವ ದೇವಕಿಯರ ತರ ಇದ್ರೆ ಕೃಷ್ಣ ನಮಗೆ ಪ್ರಕಟನಾಗ್ತಾನೆ. ಅಂತೂ ಎಲ್ಲರಿಗೂ ಸಂಭ್ರಮ, ಕೃಷ್ಣಾವತಾರ ಆಗಿದೆ. ಈ ಸಂದರ್ಭದಲ್ಲಿ ಕೃಷ್ಣ ಅವತಾರ ಮಾಡಿದ ಸಂದರ್ಭ ನಮಗ್ ಗೊತ್ತು. ಶ್ರಾವಣ ಬಹುಳ ಅಷ್ಟಮಿ ಮಧ್ಯರಾತ್ರಿ ಚಂದ್ರೋದಯ ಕಾಲ, ಅಲ್ಲಿ ರೋಹಿಣಿ ನಕ್ಷತ್ರದ ಯೋಗನೂ ಇತ್ತು. ಯಾವುದೇ ಕೆಟ್ಟ ಯೋಗ ಇರ್ಲಿಲ್ವಂತೆ. ಅಲ್ಲಿ ಯೋಗ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯೋಗಗಳೆಲ್ಲ ಓಡ್ ಹೋಗುತ್ತೆ ಇವನು ಬಂದ್ರೆ. ಆ ಸಂದರ್ಭದಲ್ಲಿ ಕೃಷ್ಣ ಅವತಾರ ಮಾಡಿದಾನೆ. ಎಲ್ಲ ದಿಕ್ಕುಗಳು ಮಂಗಳ. ಹೇಗಾಯ್ತು ಒಂದು ಮಗು ಹುಟ್ಟಿದ್ರೆ ಅಂತ. ಮಗು ಹುಟ್ಟಿದಾಗ ನಮ್ಗೆ ಏನೇನ್ ಹಿಂದೆ ಕಷ್ಟಗಳೆಲ್ಲ ಇತ್ತು ಎಲ್ಲ ಒಂದು ಕ್ಷಣ ಮರ್ತೇ ಹೋಗ್ಬಿಡತ್ತೆ. ಅದು ಯಾವುದೇ ಮಗು ಜನನ ಆಗ್ಲಿ ಮನೆಯಲ್ಲಿ ಸಹಜವಾಗಿ ಅದರಲ್ಲಿ ಮುಳುಗಿರ್ತೀವಿ. ಅಂಥದ್ರಲ್ಲಿ ಜಗನ್ಮಂಗಲ ಕೃಷ್ಣ ತಾನು ಹುಟ್ಟಿದಾಗ ಇಡೀ ದಿಕ್ಕುಗಳೆಲ್ಲ ಪ್ರಸನ್ನತೆ, ಬಹಳ ಶುದ್ಧವಾಗಿ ಎಲ್ಲ ದಿಕ್ಕುಗಳಾಗುವಂತೆ. ಭೂಮಿಯಲ್ಲಿ ಏನೋ ಒಂದು ಮಂಗಳ ಉದಯಿಸ್ತಂತೆ. ಇನ್ನು ನದಿಗಳೆಲ್ಲ ನೀರು ತಿಳಿಯಾಗಿ ಆಗೋಗಿದೆ. ಆ ಕಮಲಗಳು ನೈದಿಲೆಗಳು ಎಲ್ಲ ಅರಳಿದೆಯಂತೆ. ಮತ್ತೆ ಒಳ್ಳೆಯ ಸುಖ ಸ್ಪರ್ಶ, ಗಾಳಿ ಏನ್ ಬಂದ್ರು ಅದು ಸುಖ ಸ್ಪರ್ಶ, ಅದು ಹಾಗೆ ಆಗತ್ತೆ. ಹಿಂದ್ ಏನೇ ಕಷ್ಟ ಇದ್ರು ಒಂದ್ ಒಳ್ಳೇದಾದ ಕೂಡಲೇ ಎಲ್ಲ ಮರ್ತೋಗತ್ತೆ ಆ ಕ್ಷಣದಲ್ಲಿ. ಮೇಲೆಲ್ಲ ದೇವದುಂದುಭಿಗಳು, ನಾದ, ಗಂಧರ್ವರು, ಸಿದ್ಧರು ಎಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತೋತ್ರ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಪೂರ್ಣ ಚಂದ್ರನಂತೆ ಕೃಷ್ಣ ಹುಟ್ಟಿದ್ದಾನೆ ಅಂತ ಉಲ್ಲೇಖವನ್ನ ಮಾಡ್ತಾರೆ. ಇದಾದ್ಮೇಲೆ ಎಲ್ಲರೂ ಕೈ ಮುಗಿದು ನಿಂತಿದ್ದಾರೆ ಮೇಲೆಲ್ಲ ದೇವತೆಗಳು. ಕೆಳಗಿರೋರೆಲ್ಲ ಮಗು ಹೊರಗೆ ಬಂದಿದೆ, ಎಷ್ಟು ಚೆನ್ನಾಗಿದೆ ಅಂತ ಮಗುವನ್ನ ನೋಡ್ತಾ ಇದ್ದಾರೆ. ಈ ನೋಡೋ ಸಂದರ್ಭದಲ್ಲಿ ಇವನು ವಸುದೇವ ತಾನು ದಾನವನ್ನ ಮಾಡ್ಬೇಕಲ್ಲ ಮಗು ಹುಟ್ಟಿದ ಮೇಲೆ. ಏನ್ ದಾನ ಮಾಡ್ಬೇಕು ಅಂದ್ರೆ ಅವನು ಮನಸ್ಸಲ್ಲಿ ಅನ್ಕೊಂಡಂತೆ 10,000 ಗೋದಾನ ಮಾಡ್ತೇನೆ ಅಂತ ಅನ್ಕೊಂಡಂತೆ. ಮಗು ಜನನ ಆಗಿದೆ, ಅದಕ್ಕೆ ಇನ್ನೇನು ತೊಂದರೆ ಬರಬಾರ್ದು, ಒಳ್ಳೇದಾಗಬೇಕು ಅಂತ 10,000 ಗೋದಾನ ಮಾಡ್ಬೇಕು ಅಂತ ಇವ್ರು ಅನ್ಕೊಳ್ಳೋ ಅಷ್ಟ್ರಲ್ಲೇ ತೊಂದ್ರೆ ಶುರುವಾಗ್ಲಿಕ್ಕೆ ಪ್ರಾರಂಭ ಆಗತ್ತೆ. ನಾವೆಲ್ಲ ಹಾಗೆ ನಾವೇನಾದ್ರು ಒಳ್ಳೇದ್ ಅನ್ಕೊಳ್ಳೋ ಅಷ್ಟೊತ್ತಿಗೆ ಮಾಡೋಣ ಅಂತ ಅದಕ್ಕೆ ಅನುಗುಣವಾಗಿ ಮುಂದೆ ವಿಘ್ನಗಳು ಪ್ರಾರಂಭ ಆಗತ್ತೆ. ಅದರಲ್ಲಿ ವಿಘ್ನ ಪ್ರಾರಂಭ ಆಗೋದು ಏನು ಅಂದ್ರೆ ಮೊದಲಿಗೆ ಪೂತನ ಪ್ರಸಂಗವನ್ನ ಉಲ್ಲೇಖ ಮಾಡ್ತಾರೆ. ಚಿಕ್ಕ ಮಗುವಾಗಿದ್ದಾಗ ಕೃಷ್ಣನ ಪ್ರಸಂಗದಲ್ಲಿ ಪೂತನೆಯ ಬಗ್ಗೆ ಬರ್ತಾರೆ. ಈ ಪೂತನೆ ತಾನು ಈ ಕಂಸನ ಅಪ್ಪಣೆಯನ್ನ ಪಡೆದು ಇರೋ ಬರೋ ಮಕ್ಕಳನ್ನೆಲ್ಲ ಕೊಲ್ಬೇಕು ಅಂತ ತಾನು ಎಲ್ಲಾ ಕಡೆ ಬರ್ತಾ ಇದ್ದಾಳೆ. ಆ ಪೂತನೆ ತಾನು ಬರ್ತಾ ಏನ್ ಮಾಡ್ತಾ ಇದ್ಲು ಅಂತಂದ್ರೆ ತಾನು ಸುಂದರವಾದ ಸ್ತ್ರೀ ವೇಷವನ್ನ ತೊಟ್ಕೊಂಡ್ ಬರ್ತಾ ಇದ್ಲು. ಸ್ತ್ರೀ ವೇಷವನ್ನ ತೊಟ್ಟಾಗ ಎಲ್ರು ಸಹಜವಾಗಿ ಅವಳು ನೋಡಿ ಏನ್ ಅನ್ಕೊಳ್ತಾ ಇದ್ರು ಅಂತಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಇವಳು ಅನ್ನೋ ಭಾವನೆಯಲ್ಲಿ ಇದ್ರಂತೆ ಸಾಕ್ಷಾತ್ತಾಗಿ. ಯಾಕೆಂದ್ರೆ ಕೈನಲ್ಲಿ ಅವಳು ಕಮಲವನ್ನ ಹಿಡ್ಕೊಂಡ್ ಬರ್ತಾ ಇದ್ಲಂತೆ ಆ ಪೂತನೆ. ಕಮಲವನ್ನ ಹಿಡ್ಕೊಂಡ್ ಬಂದಾಗ ಅವಳ ಸೌಂದರ್ಯ ರೂಪವನ್ನ ನೋಡಿ ಎಲ್ಲರೂ ಓಹೋ ಅಂತ ಹೇಳಿ ಲಕ್ಷ್ಮೀ ದೇವಿನೇ ಅನ್ನೋ ರೀತಿಯಲ್ಲಿ ಅವ್ರಿಗೆ ಭ್ರಮೆ ಬರೋ ತರ ಮಾಡಿ ತಾನು ಬಂದು ಎಲ್ಲರ ಮಕ್ಕಳನ್ನ ವ್ಯಾಮೋಹಿಸ್ತಾ ಇದ್ಲು. ಎಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳನ್ನ ಕೊಟ್ಬಿಡ್ತಾ ಇದ್ರಂತೆ ಆ ಪೂತನೆಗೆ. ಆ ರೀತಿ ಈ ಮಗುವನ್ನು ಕೂಡ ಮಲಗಿಸಿದಾಳೆ. ಕೃಷ್ಣನನ್ನ ಮಲಗಿಸಿದ ಸಂದರ್ಭದಲ್ಲಿ ತಾನು ತಗೊಳ್ಳಿಕ್ಕೆ ಅಂತ ಬಂದ್ಲಂತೆ. ಬಂದಾಗ ಆಯ್ತು ಇವಳು ನೋಡೋದು ಕೂಡಲೇ ಮೋಹಿತರಾಗ್ಬಿಟ್ರಂತೆ. ಮೋಹಿತರಾಗಿ ಅವಳಿಗೆ ಕೊಟ್ಬಿಟ್ಟಿದ್ದಾರೆ ಕೈಗೆ ಕೊಟ್ರೆ ಅವಳು ಸಾಮಾನ್ಯ ಅಲ್ಲ, ವಿಷವನ್ನ ತರಿಸ್ಕೊಂಡು ಬಂದಿದ್ದಾಳೆ. ಅದು ವಿಷವನ್ನ ಎಲ್ಲಿ ಧರಿಸ್ಕೊಂಡು ಬಂದಿದ್ದಾಳೆ? ಹಾಲನ್ನ ಕೊಡೋ ಬರದಲ್ಲಿ ವಿಷವನ್ನ ಕೊಡ್ಲಿಕ್ಕೆ ಅಂತ ತಾನು ಧರಿಸ್ಕೊಂಡು ಬಂದಿದ್ದಾಳೆ. ಆ ಹಾಲನ್ನ ಕೊಡೋದಲ್ಲ, ವಿಷವನ್ನ ಕೊಡೋ ರೀತಿಯಲ್ಲಿ ಬಂದಿದ್ದಾಳೆ. ಬಂದು ತಾನು ಕೃಷ್ಣನನ್ನ ತಾನು ತೊಡೆ ಮೇಲೆ ಕೂಡಿಸ್ಕೊಂಡಾಗ ಆ ಕಾಲಕೂಟ ವಿಷವನ್ನ ಹಾಕಿದಂತೆ ತಾನು ಉಣಿಸ್ಲಿಕ್ಕೆ ಶುರು ಮಾಡಿದ್ಲು. ಕೃಷ್ಣನಿಗೆ ಒಂದು ಅವಕಾಶ ಸಿಕ್ಕದ ಕೂಡ್ಲೆ ಇನ್ನು ಬಿಡಬಾರ್ದು ಇವಳನ್ನ ಅಂತ ಹೇಳಿ ತಕ್ಷಣ ಹಿಡ್ದ. ಒಂದು ಸಲಿ ಕೃಷ್ಣ ಹಿಡ್ಕೊಂಡ ಮೇಲೆ ಪೂರ್ತಿ ಆಯ್ತು, ಅವಳ ಸಂಹಾರಣೆ ಆಯ್ತು. ಪೂರ್ತಿ ಕೊಟ್ಟು ಎಷ್ಟಂತ ಕೃಷ್ಣನಿಗೆ ಕೊಡ್ಲಿಕ್ಕೆ ಸಾಧ್ಯ. ನಂತರ ಎಲ್ಲ ಜೀರ್ಣಿಸ್ಕೊಂಡ ಕೃಷ್ಣ. ಅಷ್ಟೊತ್ತಿಗೆ ಜಾಸ್ತಿ ವೇದನೆ ಶುರು ಆಯ್ತಂತೆ ಪೂತನೆಗೆ. ಇನ್ ಆಗ್ತಾ ಇಲ್ಲ ನನ್ನ ಕೈಲಿ ಪೋಷಣೆ, ಅಂದ್ರೆ ವಿಷ ಜಾಸ್ತಿ ಕೊಡ್ಲಿಕ್ಕೂ ಪರಮಾತ್ಮನ ಹತ್ರ ಯಾರಿಗೂ ಆಗಲ್ಲ.
ಬರೀ ಒಳ್ಳೇದಲ್ಲ, ವಿಷವನ್ನ ಜಾಸ್ತಿನೂ ಕೊಡ್ಲಿಕ್ಕೆ ಆಗಲ್ಲ. ಆ ವಿಷವನ್ನ ಕೊಟ್ಟು ಕೊಟ್ಟು ಸುಸ್ತಾಗಿ ಆಗ್ತಾಳೆ ಪೂತನೆ. ಅಷ್ಟಾಗಿ ಬಿದ್ಲಂತೆ. ಬಿದ್ದು ಕೂಡ್ಲೆ ಅವಳ ನಿಜ ಸ್ವರೂಪ ಪ್ರಕಟ ಆಗತ್ತೆ. ಯಾವಾಗಲೂ ಎಷ್ಟೇ ನಾಟಕ ವೇಷ ತೊಡ್ಕೊಂಡು ನಿಜವಾದ ವೇಷ ಹೊರಗ್ ಬರ್ಬೇಕಲ್ಲ, ಆ ನಿಜವಾದ ವೇಷ ಅವಳು ತಡಿಲಿಕ್ಕಾಗದೆ ಹೊರಗ್ ಬಂದಿದೆ ನಿಜವಾದ ವೇಷ. ಆ ವೇಷ ಬಂದಾಗ ವರ್ಣನೆ ಮಾಡ್ತಾರೆ ಅವಳ ದೇಹ ಹೇಗಿತ್ತು ಅಂತ. ಅವಳ ದೇಹವನ್ನು ನಾವು ಕೇಳಿದ್ರೆ ಹೀಗೆಲ್ಲ ಇತ್ತ ಅವಳ ದೇಹ ಅಂತ ಭಯ ಆಗತ್ತೆ. ಅದ್ ನೋಡ್ದವ್ರಿಗೆ ಇನ್ನಷ್ಟು ಭಯ ಆಗಿರ್ಬೇಕು. ಹೇಗಿತ್ತು ಅವಳ ದೇಹ ಅಂದ್ರೆ, ಅವಳ ಮೂಗಿನ ಈ ರಂಧ್ರಗಳು, ಮೂಗಿನ ಹೊಳ್ಳೆಗಳೇನಿತ್ತು, ಆ ಮೂಗಿನ ಹೊಳ್ಳೆಗಳೆಲ್ಲ ಹೇಗಿತ್ತು ಅಂದ್ರೆ ಪರ್ವತದಲ್ಲಿ ದೊಡ್ಡ ದೊಡ್ಡ ಗುಹೆಗಳಿರತ್ತಲ್ಲ, ಆ ರೀತಿ ಗುಹೆಗಳ ರೀತಿಯಲ್ಲಿ ಅವಳ ಮೂಗಿನ ಹೊಳ್ಳೆಗಳಂತೆ. ಎಂತ ಭಯಾನಕ ಸ್ತ್ರೀ ಇವಳು! ಲಕ್ಷ್ಮೀ ದೇವಿ ಅಂತ ಅನ್ಬೇಕಾ, ಸಾಕ್ಷಾತ್ ಲಕ್ಷ್ಮಿ ಇವಳು, ಆ ರೀತಿ ಇದ್ದಾಳೆ. ಮತ್ತೆ ಇನ್ನು ಕಣ್ಣುಗಳನ್ನು ನೋಡ್ತಾರೆ. ಕಣ್ಣುಗಳನ್ನು ನೋಡಿದ್ರೆ ದೊಡ್ಡ ದೊಡ್ಡ ಬಾವಿ ತರ ಅವಳ ಕಣ್ಣುಗಳಂತೆ. ಇಂಥ ಮಗು, ಇಂಥ ಇವಳು ಪೂತನಿ ಏನಿದ್ದಾಳೆ, ಇಂಥ ಪೂತನಿ ಕೃಷ್ಣನನ್ನ ಎತ್ಕೊಂಡ್ಲಾ ಅಂತ ಎಲ್ರು ಗಾಬರಿ ಆಗ್ತಾ ಇದೆ. ಬಿದ್ದಿದ್ದಾಳೆ. ಬಿದ್ದ ಮೇಲೆ ಎಲ್ರಿಗೂ ಚಿಂತೆ ಆಯ್ತು. ಅವಳನ್ನ ಏನ್ ಮಾಡ್ಬೇಕು, ದಹನ ಸಂಸ್ಕಾರ ಮಾಡ್ಬೇಕಲ್ಲ. ಅವಳು ಮಾಡ್ಬೇಕಾದ್ರೆ ಒಂದೊಂದು ಕಟ್ಟಿಗೆ ರಾಶಿ ಹಾಕಿದ್ರಂತೆ. ಕಟ್ಟಿಗೆ ರಾಶಿ ಹಾಕಿ ಅದ್ರಲ್ಲಿ ಒಂದೊಂದೇ ಬೆರಳನ್ನ ಹಾಕ್ತಾ ಹೋದಂತೆ ಆ ಕಟ್ಟಿಗೆ ರಾಶಿಯಲ್ಲಿ, ಪೂತನೆಯ ಬೆರಳು. ಅಂದ್ರೆ ಅಷ್ಟು ದೊಡ್ಡ ಶರೀರ ಅವಳದು. ಈ ರೀತಿ ಅಂತ ದೊಡ್ಡ ಶರೀರವನ್ನ ತುಂಡು ತುಂಡು ಮಾಡಿ ಕಟ್ಟಿಗೆ ಕಟ್ಟಿಗೆ ರಾಶಿಗಳಲ್ಲಿ ಹಾಕಿದ್ರು. ಹಾಕಿ ಸುಟ್ರೆ ಅಲ್ಲಿ ಒಳ್ಳೆ ಸುಗಂಧ ಬರ್ತಾ ಇತ್ತಂತೆ. ಸುಗಂಧ, ರಾಕ್ಷಸಿಯ ದೇಹದಿಂದ ಸುಗಂಧ ಬರೋದ ಇದೇಕ್ ಸಾಧ್ಯ ಅಂದ್ರೆ, ಅದು ಕೃಷ್ಣನ ಸ್ಪರ್ಶ ಆದ್ರೆ ಅದು ಎಂಥ ವಿಷ ಆಗ್ಲಿ ಎಂಥದ್ದೇ ಆಗ್ಲಿ ಅದು ಅಮೃತ ಆಗತ್ತೆ, ಸುಗಂಧನೂ ಆಗೋಗತ್ತೆ. ಅದಕ್ಕೆ ಉದಾಹರಣೆನೆ ಈ ಪೂತನಿ ಅಂತ ಆ ಪೂತನಿಯ ಬಗ್ಗೆ ಈ ಮಾತನ್ನ ಉಲ್ಲೇಖ ಮಾಡುದು. ಸರಿ, ಇದೆಲ್ಲ ಆಯ್ತಲ್ಲ ಒಂದು ಪ್ರಸಂಗ. 10,000 ಗೋದಾನ ಇರ್ಲಿ, ಯಾಕೋ ಕಡಿಮೆ ಆಯ್ತು, ನಾನು ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ ತಾನು ಸಂಕಲ್ಪ ಮಾಡಿದ ವಸುದೇವ. ಮಾಡಾದ್ಮೇಲೆ ಇನ್ನೂ ಒಂದಿಷ್ಟು ಗೋದಾನವನ್ನ ಎಲ್ಲ ಮಾಡಿದಂತೆ. ಮಾಡಿದ ಮೇಲೆ ಗೋದಾನ ಮಾಡೋದಕ್ಕಿಂತ ಹಸುವಿನ ಸಂಪರ್ಕ ಕೃಷ್ಣನ ಮೈ ಮೇಲೆ ಆಗ್ಬೇಕು. ಎಲ್ರು ಏನ್ ಮಾಡಿದ್ರು ಆಗಿನ ಕಾಲದಲ್ಲಿ ಗೋಪಿಕಾಸ್ತ್ರೀಯರು ಅಂದ್ರೆ, ಹಸುವಿನ ಬಾಲ ತಗೊಂಡ್ರಂತೆ. ಬಾಲ ತಗೊಂಡು ದೃಷ್ಟಿಯನ್ನ ತೆಗೆದ್ರಂತೆ ಕೃಷ್ಣನಿಗೆ. ನಮಗೆಲ್ಲ ಇದು ಒಳ್ಳೆಯ ವಿಷಯ. ಏನು ಅಂದ್ರೆ, ಮಕ್ಕಳಿಗೆ ದೃಷ್ಟಿ ತೆಗಿಯೋದು ಹೇಗೆ, ಅವಾಗ ಏನಾದ್ರು ವಿಘ್ನ ಬಂದ್ರೆ, ಏನಾದ್ರು ತೊಂದರೆ ಬಂದ್ರೆ ಅದಕ್ಕೆ ಪರಿಹಾರ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ಈ ಭಾಗವತದ ಮುಖಾಂತರ ನಾವು ತಿಳಿಬಹುದು. ಒಂದ್ ರೀತಿ ಪಾಠ, ಭಾಗವತ ಪಾಠ ಮಾಡ್ತಾ ಇದೆ ನಮ್ಗೆ. ಏನಂದ್ರೆ, ಮಕ್ಕಳಿಗೆ ದೃಷ್ಟಿ ತೆಗಿಯೋದು ಹೇಗೆ ಅಂದ್ರೆ, ಬಾಲದ ಕೂದಲು, ಹಸುವಿನ ಬಾಲದ ಕೂದಲು ಏನಿದೆ, ಆ ಕೂದಲಿನಿಂದ ದೃಷ್ಟಿಯನ್ನ ತೆಗಿತಾರಂತೆ. ಮೊದಲು ದೃಷ್ಟಿಯನ್ನ ತೆಗೆದು ಸ್ನಾನ ಮಾಡಿಸ್ತಾರಂತೆ. ಸ್ನಾನ ಮಾಡಿಸ್ಬೇಕಾದ್ರೆ ಗೋಮೂತ್ರವನ್ನ ತಗೊಂಡು ಸ್ನಾನವನ್ನ ಮಾಡಿಸ್ತಾರಂತೆ, ಗೋಮೂತ್ರದಿಂದ. ಆಮೇಲೆ ಹಸುವಿನ ಪಾದದ ಧೂಳಿ ಏನಿದೆ, ಆ ಧೂಳಿಯನ್ನ ಆ ಮಗುವಿನ ದೇಹಕ್ಕೆ ಪೂರ್ತಿ ಅರ್ಪಣೆ ಮಾಡ್ತಾರೆ, ಹಚ್ಚುತ್ತಾರೆ. ಇದಾದ ಮೇಲೆ 12 ಕಡೆ ಈ ಗೋಮಯದಿಂದ ಅವರು ಕೇಶವ, ನಾರಾಯಣ, ವಾಸುದೇವ, ಸಂಕರ್ಷಣ ಅಂತೆಲ್ಲ ಭಗವಂತನ ನಾಮಗಳನ್ನ ಹೇಳ್ತಾ ಹೇಳ್ತಾ ಹಚ್ತಾರಂತೆ, ಚೂರ್ ಚೂರ್ ಚೂರ್. ಅಂದ್ರೆ ಪೂರ್ತಿ ಗೋಮಯ. ಗೋಮಯ ಮಾಡೋದ್ರಿಂದ ಏನರ್ಥ, ಗೋಮಯವನ್ನ ಹಚ್ಚೋದು ಅಂತ ಹೇಳ್ತಾ ಇಲ್ಲ, ಗೋವಿನ ಧೂಳು ಮತ್ತೆ ಗೋವಿನ ಮೂತ್ರ, ಗೋವಿನ ಅಂದ್ರೆ ಗೋಮಯ, ಇದೆಲ್ಲ ಏನಿದೆ ಇದೆಲ್ಲ ತಗೊಂಡು ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಅದು ನಿಜವಾಗಿ ಕೃಷ್ಣನಿಗೆ ಏನಾಗ್ಬೇಕಾಗಿಲ್ಲ ಇದರಿಂದ. ಆದ್ರೆ ಸಂತೋಷದ ವಿಚಾರ ಏನು ಅಂದ್ರೆ, ಯಾವ ಹಸುವಿನ ಗೋಮಯವನ್ನ, ಯಾವ ಹಸುವಿನ ಆ ಗೋಮೂತ್ರ, ಯಾವ ಹಸುವಿನ ಪಾದ ಧೂಳಿ ಸಂಪರ್ಕ ಆಯ್ತಲ್ಲ ಕೃಷ್ಣನಿಗೆ, ಆ ಹಸುವಿಗಂತೂ ಖಂಡಿತ ಮೋಕ್ಷ ಅಂತೂ ಆಗಿರುತ್ತೆ. ಅಂತ ಪುಣ್ಯವಾದ ಹಸು ಅದು. ಇಷ್ಟೆಲ್ಲ ಮಾಡಿ ಆಚಮನ ಮಾಡಿದ್ರಂತೆ, ಕೈಕಾಲು ತೊಳ್ಕೊಂಡ್ರಂತೆ. ಅಷ್ಟಾಕ್ಷರ ಮಂತ್ರ, ನಾರಾಯಣ ಅಷ್ಟಾಕ್ಷರ ಮಂತ್ರ ಮತ್ತೆ ದ್ವಾದಶಾಕ್ಷರ ಮಂತ್ರ ಎಲ್ಲ ಜಪ ಮಾಡಿದ್ರಂತೆ. ಮಾಡಾದ್ಮೇಲೆ ಆ ಕೃಷ್ಣನ ಸುತ್ತಲೂ ಮುತ್ತಲು ದೇವತೆಗಳೆಲ್ಲ ಇದ್ದಾರೆ, ದೇವರಿದ್ದಾರೆ ಅಂತ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಹೇಗೆ ಅಂದ್ರೆ, ಆ ಕೃಷ್ಣನ 2 ಈ ಕಪೋಲಗಳಲ್ಲಿ ಅಂದ್ರೆ ಕೆನ್ನೆ ಆಚೆ ಈಚೆ, ಮತ್ತೆ ತಲೆ ಭಾಗ ಆಚೆ ಈಚೆ, ಮತ್ತೆ ಕೈ 2 ಕೈಗಳಲ್ಲಿ, 2 ಕಾಲುಗಳಲ್ಲಿ, ಹೀಗೆ ಪ್ರತಿಯೊಂದು ಕಡೆ ಆ ಭಗವಂತನ ರೂಪಗಳಿದೆ. ಅದೆಲ್ಲ ನಮ್ಮನ್ನ ರಕ್ಷಣೆ ಮಾಡ್ಲಿ ಅಂತ. ಅದು ನಮ್ಮನ್ನ ರಕ್ಷಣೆ ಮಾಡ್ಲಿ ಅಂತ ಇವ್ರು ಕೇಳಿದ್ದು ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಭಗವಂತನನ್ನೇ ರಕ್ಷಣೆ ಮಾಡ್ಲಿ ಅಂತ ಇವರೆಲ್ಲ ಪ್ರಾರ್ಥನೆ ಮಾಡಿದ್ರಂತೆ. ಭಗವಂತನನ್ನೇ ರಕ್ಷಣೆ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡಿದ್ದು ನಿಜವಾಗಿ ಉಚಿತನೂ ಹೌದಂತೆ. ಯಾಕೆಂದ್ರೆ ನಾವು ನಮ್ಮನ್ನ ರಕ್ಷಣೆ ಮಾಡೋದಕ್ಕಿಂತ ಭಗವಂತನ ರಕ್ಷಣೆ ಮಾಡು ಅಂತ ಕೇಳೋದಲ್ಲಿ ಅರ್ಥ ಇದೆ ಅಂತ. ಯಾಕೆ ಅವ್ರಿಗೆ, ನಮ್ಗೆಲ್ಲ ಅಲ್ಲ. ಯಾಕೆ ಅಂತಂದ್ರೆ, ಅವ್ರಿಗೆ ಭಗವಂತನ ಮೇಲೆ ಎಷ್ಟು ಭಕ್ತಿ ಶ್ರದ್ಧೆ ಇತ್ತು ಅದನ್ನ ಪೂರ್ತಿ ತೋರಿಸ್ಕೊಳ್ತಾ ಇದಾರೆ. ಭಗವಂತ ನಿನಗೆ ಏನಾಗದೆ ಇರ್ಲಿ, ಆ ಭಗವಂತ ಅನ್ನೋ ಜ್ಞಾನ ಇಲ್ಲ, ಆದ್ರೆ ಮಗು ಅನ್ನೋ ಜ್ಞಾನ ಇದೆ. ಅದು ಪ್ರಾರ್ಥನೆ ಮಾಡಿದ್ದು ಹೇಗೆ ಅಂದ್ರೆ ಶ್ರದ್ಧಾ ಭಕ್ತಿಗಳಿಂದ ಜಾಸ್ತಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ.
ಅದರಿಂದ ಇನ್ನೂ ಅವರ ಶ್ರದ್ಧೆ ಭಕ್ತಿ ಎಷ್ಟಿತ್ತು ಅಂತ ಗೊತ್ತಾಗ್ತಾ ಇದೆ. ಇದಾದ್ಮೇಲೆ ಎಲ್ಲ ಭೂತ ಪ್ರೇತ ಪಿಶಾಚಗಳಿಂದ ನಿನಗೇನು ತೊಂದರೆ ಆಗದೆ ಇರ್ಲಿ ಅಂತೆಲ್ಲ ಪಾಪ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ. ಇಡೀ ಆ ಭೂತ ಪ್ರೇತ ಪಿಶಾಚಗಳನ್ನೆಲ್ಲ ತನ್ನ ಹೊಟ್ಟೆ ಒಳಗಡೆ ಧರಿಸಿರೋನು ಈ ಕೃಷ್ಣ, ಸಮಗ್ರ ಬ್ರಹ್ಮಾಂಡವನ್ನೇ ಹೊತ್ತವನು. ಅಂಥವನಿಗೆ ಯಾವುದೇ ಬಾಧೆನೂ ಕೂಡ ಬರದೇ ಇರ್ಲಿ ಅಂತ ಇದೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಮತ್ತೆ ಇನ್ನೊಂದು ಘಟನೆ ಶುರು ಆಯ್ತು. ಹೇಗೆ ಅಂದ್ರೆ ಪದೇ ಪದೇ ವಿಘ್ನ ಬರ್ತಾನೆ ಇರುತ್ತೆ. ಎಷ್ಟು ದಾನ ಮಾಡ್ತಾ ಇದ್ದಾರೆ, ಎಷ್ಟು ದೃಷ್ಟಿ ತೆಗಿತಾ ಇದ್ದಾರೆ, ಆದ್ರೂ ಆ ಮಗುವಿಗೆ ತೊಂದರೆ ಬರೋ ತರ ಪ್ರಸಂಗಗಳು ಮತ್ತೆ ಮತ್ತೆ ಸೃಷ್ಟಿ ಆಗ್ತಾ ಇದೆ. ಮತ್ತೇನಾಯ್ತು ಅಂದ್ರೆ ಕೃಷ್ಣ ತಾನು ಹುಟ್ಟ ಆಗಿದೆ ಇದೆಲ್ಲ ಸಂಸ್ಕಾರಗಳೆಲ್ಲ ಮಾಡ್ತಾ ಇದ್ದಾರೆ. ಅವನಿಗೋಸ್ಕರ ಎಷ್ಟೋ ದಾನಗಳನ್ನ ಮಾಡಿದ್ರು. ಅದರ ಪಟ್ಟಿಯನ್ನು ಕೂಡ ಹೇಳ್ತಾರೆ. ಒಂದೇನಂದ್ರೆ 2 ಲಕ್ಷ ಗೋದಾನ ಮಾಡಿದ್ರಂತೆ. ಮುಂಚೆ ಹುಟ್ಟಿದ ಕೂಡಲೇ 10,000 ಗೋದಾನ ಮಾಡಿದ್ರು. ಸ್ವಲ್ಪ ಸಮಯ ಆದ್ಮೇಲೆ ಈ ಜಾತಕರ್ಮಾದಿಗಳೆಲ್ಲ ಆದ್ಮೇಲೆ ಆ 2 ಲಕ್ಷ ಗೋದಾನವನ್ನ ಮಾಡಿದ್ರಂತೆ. ಆಮೇಲೆ ಎಳ್ಳು ದಾನ ಮಾಡಿದ್ರಂತೆ, ಎಳ್ಳಿನ ದಾನ. ಅದು ಕೂಡ 7 ಪರ್ವತದಷ್ಟು ಎಳ್ಳುಗಳಂತೆ, ಅಷ್ಟು ದಾನವನ್ನ ಮಾಡಿದ್ರಂತೆ. ಮತ್ತೆ ರತ್ನ ರಾಶಿ ಇದೆಲ್ಲ ದಾನ ಮಾಡಿದ್ದಾರೆ. ಅದ್ ಹೇಗಿತ್ತಂದ್ರೆ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಅವರೇ ದಾನ ಮಾಡಿರೋ ರೀತಿಯಲ್ಲಿ ಆಗಿತ್ತಂತೆ. ಅಂದ್ರೆ ಅಷ್ಟು ಭಾವನೆ ಅಲ್ಲಿ ಮುಳುಗಿದ್ರು ಕೃಷ್ಣನ ಉತ್ಸವದ ಸಂದರ್ಭದಲ್ಲಿ. ಇಷ್ಟಾಗಿ ಕೃಷ್ಣ ತಾನು ಶಿಶುವಾಗಿ ಇದ್ದು ತಾನು ಬೋರ್ಲಾಗತ್ತೆ, ಮಕ್ಕಳು ಬೋರ್ಲಾಗ್ತಾರೆ. ಆ ಬೋರ್ಲಾದಾಗ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋಗಿ ದೇವರಿಗೆ ದರ್ಶನ ಮಾಡಿಸಿ ಬರುವಂತ ಕ್ರಮ ಇದೆ. ಅಲ್ಲಿ ಯಾವಾಗ ಕೃಷ್ಣ ತಾನು ಬೋರ್ಲಾಗ್ತಾನೆ ಆಗ ಹೊರಗಡೆ ಕರ್ಕೊಂಡು ಹೋದ್ರಂತ ಆ ಕೃಷ್ಣನ ಕರ್ಕೊಂಡು ಹೋಗ್ಬೇಕಾದ್ರೆ ಮುಂದೆ ಬ್ರಾಹ್ಮಣರೆಲ್ಲ ತಾವು ವೇದ ಮಂತ್ರಗಳನ್ನ ಹೇಳ್ತಾ ಇದ್ದಾರೆ. ಮಂಗಳ ಸ್ನಾನವನ್ನೆಲ್ಲ ಮಾಡಿಸಿದ್ದಾರೆ ಕೃಷ್ಣನಿಗೆ. ಮಾಡಿಸಿ ಆದ್ಮೇಲೆ ಪುಣ್ಯಾಹವಾಚನ ಇದೆಲ್ಲ ಆಗಿದೆ. ಇದಾಗಿ ಮಗುವಿಗೆ ಆ ಅಭ್ಯಂಗ ಸ್ನಾನ ಮಾಡಿಸಿದ್ರಲ್ಲ, ಎಣ್ಣೆ ಹಚ್ಚೋದು ಎಲ್ಲ ಮಾಡಿದ್ರಲ್ಲ, ಮಾಡಿದ ಮೇಲೆ ಸಹಜವಾಗಿ ನಿದ್ದೆ, ಆ ಕಣ್ಣು ತೆಗೆದಿದ್ದೇನೋ ಅದನ್ನ ನಿಧಾನಕ್ಕೆ ಮುಚ್ಚಲಿಕ್ಕೆ ಕೃಷ್ಣ ಶುರು ಮಾಡಿದ್ದಂತೆ. ಅಂದ್ರೆ ಎಷ್ಟು ಭಾಗ್ಯ ಇವ್ರಿಗೆ, ಸಾಕ್ಷಾತ್ತಾಗಿ ಆ ಕೃಷ್ಣನ ಅಂಗಕ್ಕೆ ಈ ಅಭ್ಯಂಜನ ಮಾಡುವಂತ ಭಾಗ್ಯ ಆಯ್ತು ಅಂತ ಹೇಳಿ ಅಲ್ಲಿ ಯಶೋದೆ ತಾನು ಮಲಗಿಸಿದಾಳೆ ಒಂದು ಕಡೆ. ಎಲ್ಲಿ ಮಲಗಿಸಿದಾಳೆ ಅಂತಂದ್ರೆ ಈ ಶಕಟಾಸುರನ ಪ್ರಸಂಗ. ಬಂಡಿಯ ಕೆಳಗಡೆ ಮಲಗಿಸಿದಾಳೆ. ಯಾಕಂದ್ರೆ ಮಗು ಏನು ಎಚ್ಚರ ಆಗೋದಿಲ್ಲ, ಒಂದ್ ಕಡೆ ರಕ್ಷಣೆ ಇರ್ಲಿ ಅಂತ ಬಂಡಿಯ ಕೆಳಗಡೆ ಮಲಗಿಸಿ ತಾನು ಆ ಕಡೆ ಹೋಗಿದ್ದಾಳೆ. ಆ ಕಡೆ ಹೋದ ಕೂಡ್ಲೆ ಇಲ್ಲಿ ಆ ಬಂಡಿಯ ರೂಪದಲ್ಲಿ ಅಸುರ ಏನಿದ್ದ ಅವನು ಕೃಷ್ಣನಿಗೆ ತೊಂದರೆ ಕೊಡ್ಬೇಕು ಅಂತ ಇದ್ದಾನೆ. ಆಗ ಅಷ್ಟೊತ್ತಿಗೆ ಒಳಗಡೆ ಹೊರಟೋಗಿದ್ದಾಳೆ. ಮಗು ಇಲ್ಲಿ ಅಳ್ತಾ ಇದೆ. ಅವನು ಎಚ್ಚರ ಕೊಟ್ಟ ಕೃಷ್ಣ, ನನಗೇನೋ ತೊಂದರೆ ಇದೆ, ಬೇಗ ಕರ್ಕೊಂಡು ಹೋಗು ಅಂತ. ಆದ್ರೆ ಯಶೋದೆಗೆ ತನಗ್ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಉತ್ಸವದಲ್ಲಿ ಒಳಗಡೆ ಹೊರಟೋಗಿದ್ದಾಳೆ, ಅವಳಿಗೆ ಕೇಳಿಸ್ತಾ ಇಲ್ಲ. ಅಷ್ಟೊತ್ತಿಗೆ ಸರಿ ಇನ್ನೇನು ಮಾಡ್ಲಿಕ್ಕಲ್ಲ, ನನ್ನ ತಾಯಿ ಇಲ್ಲ, ದೂರ ಹೋಗಿದ್ದಾಳೆ, ನಾನೇ ನನ್ನ ರಕ್ಷಣೆ ಮಾಡ್ಕೊಬೇಕು ಅಂತ ಕೃಷ್ಣ ತಾನು ತನ್ನ ಪಾದವನ್ನ ತಾಕಿಸದಂತೆ, ಪಾದದ ಒಂದು ಬೆರಳನ್ನ ತಾಕಿಸದ ಅಷ್ಟೇ. ಯಾವ್ದಕ್ಕೆ? ಆ ಬಂಡಿಗೆ. ಅದು ಪುಡಿ ಪುಡಿಯಾಗಿ ಬಿದ್ದು ಹೋಯ್ತು ಅಂತ ಬರುತ್ತೆ. ನಮ್ಗನ್ಸತ್ತೆ ಎಲ್ಲಾ ಕಡೆ ಭಗವಂತನ ಪಾದ ಹೇಗಿದೆ ಅಂತ ಹೇಳ್ತಾ ಒಂದು ಮಾತನ್ ಬರುತ್ತೆ. ಅಂದ್ರೆ ಕಮಲದಂತೆ ಅವನ ಪಾದ, ತುಂಬಾ ಮೃದು ಪಾದ, ಒಂದು ಕೋಮಲ ಪಾದ. ಆದ್ರೆ ಇಂದಿನ ದಿವ್ಸ ಕೋಮಲ ಅಲ್ಲ, ತುಂಬಾ ಕಾಠಿಣ್ಯನೂ ಇದೆ ಅದರಲ್ಲಿ ಅಂತ ಗೊತ್ತಾಗತ್ತೆ. ಯಾಕಂದ್ರೆ ಚೂರು ತಾಕ್ಸಿದಕ್ಕೆ ಇಡೀ ಬಂಡಿ, ದೊಡ್ಡ ಆ ಬಂಡಿನೇ ಪುಡಿ ಆಯ್ತು ಅಂದ್ರೆ ಎಷ್ಟು ಆ ಕಾಠಿಣ್ಯ ಅವನ ಆ ಕಾಲ್ನಲ್ಲಿದೆ. ಅಂದ್ರೆ ಕಾಲ್ನಲ್ಲಿ ಮೃದುತ್ವನೂ ಇದೆ, ಹಾಗೆ ಕಾಠಿಣ್ಯನೂ ಕೂಡ ಇದೆ. ಆಗ ಬಂದವ್ರು ಕೇಳ್ತಾರಂತೆ, ಏನಾಗಿರ್ಲಿಲ್ಲ ಮಗುಗೆ, ಅಲ್ಲೆಲ್ಲ ಬಂಡಿ ಪುಡಿ ಪುಡಿಯಾಗಿ ಬಿದ್ದಿದೆ. ಬಿದ್ದಾಗ ಮಕ್ಕಳೆಲ್ಲ ಅಲ್ಲಿದ್ರು, ಓಡಾಡ್ತಾ ಇದ್ರು. ಅವರನ್ನ ಕೇಳಿದ್ರಂತೆ ಏನಾಯ್ತು ಅಂತ. ಏನಿಲ್ಲ, ಈ ಕೃಷ್ಣ ಮಗು ಇದಾನಲ್ಲ, ಮಗು ತಾನು ತನ್ನ ಪಾದ ಒಂದಿಂದ ಹೊಡೆದಿದ್ದಕ್ಕೆಲ್ಲ ಪುಡಿ ಪುಡಿ ಆಗೋಯ್ತು ಅಂತ. ಸಾಮಾನ್ಯವಾಗಿ ಈ ಮಾತನ್ನ ಕೇಳಿದ್ರೆ ಯಾರು ಕೂಡ ನಂಬಲ್ಲ. ಆ ಮಾತನ್ನ ಅವರು ಕೂಡ ನಂಬಲಿಲ್ಲ. ಏನೋ ಈ ಮಕ್ಕಳು ಏನೋ ಹೇಳ್ತಾರೆ ಅಂತ ಹೇಳಿ ಸುಮ್ಮನಾಗ್ಬಿಟ್ರಂತೆ. ಮತ್ತೆ ಆಮೇಲೆ ಶಾಂತಿ ಕರ್ಮ ಶುರು ಮಾಡಿದ್ರಂತೆ. ಮತ್ತೆ ಭಗವಂತನಿಗೆ ಒಳ್ಳೇದಾಗ್ಲಿ, ಅಯ್ಯೋ ಈ ತರ ಎಲ್ಲ ಎಡವಟ್ಟ ಆಗ್ತಾ ಇದೆ ಅಂತ ಮತ್ತೆ ಸ್ವಸ್ತಿ ವಾಚನ, ಮತ್ತೆ ಕಲಶೋದಕ ಸ್ನಾನ, ಅದು ಇದು ಎಲ್ಲ ಬ್ರಾಹ್ಮಣರಿಗೆ ಅನ್ನದಾನ, ಗೋದಾನ ಮತ್ತೆ ಶುರುವಾಯ್ತು. ನಮ್ಗೆ ಇದೆಲ್ಲ ಕೇಳಿದಾಗ ಏನನ್ಸುತ್ತೆ ಅಂದ್ರೆ, ಭಗವಂತ ಎಷ್ಟು ಕಾರುಣ್ಯ ಮೂರ್ತಿ ಅಂದ್ರೆ, ತನಗ್ ವಿಘ್ನ ಬರೋ ತರ ಮಾಡ್ಕೊಂಡು ಎಷ್ಟೆಷ್ಟು ಬ್ರಾಹ್ಮಣರಿಗೆ ಅನ್ನದಾನ ಮಾಡಿಸಿದಂತಹ ಪುಣ್ಯವನ್ನ ಅವ್ರಿಗೆ ದೊರಕಿಸಿಕೊಟ್ಟ. ಎಷ್ಟು ಜನರಿಗೆ ಗೋದಾನ ಮಾಡೋ ಹಾಗಾಯ್ತು, ಎಷ್ಟು ಜಪ ಮಾಡೋ ಹಾಗಾಯ್ತು. ಏನೇನ್ ಆಗ್ಬೇಕು ಹೋಮಗಳು ಅವನ ಕಾಲದಲ್ಲಿ ಚಿಕ್ಕ ವಯಸ್ಸಿನಿಂದ ಬೇರೆಯವ್ರ ಕೈಲಿ ಚೆನ್ನಾಗಿ ಮಾಡಿಸಿದಾನೆ ಕೃಷ್ಣ. ಯಾಕೆ? ತನಗೇನೋ ತೊಂದರೆ ಆಗತ್ತೆ ಅನ್ನೋ ಭಾವನೆಯಲ್ಲಿ ಎಲ್ರು ಅಯ್ಯೋ ಕೃಷ್ಣನಿಗೇನಾಗಬಾರ್ದು ಅಂತ ತನ್ನ ತಂದೆ ತಾಯಿಗಳು
ಈ ಯಶೋಧ ಇವರೆಲ್ಲ ಚೆನ್ನಾಗಿ ಆ ಹೋಮಾದಿಗಳನ್ನ ಮಾಡಿಸಿ ಬ್ರಾಹ್ಮಣರಿಗೆಲ್ಲ ದಾನವನ್ನ ಕೊಡಿಸಿದ್ದಾರೆ. ಇಷ್ಟಾಗಿ ಒಂದು ದಿವಸ ಯಶೋಧೆಗೆ ಭಾರ ಅನ್ನಿಸ್ತಂತೆ. ಏನ್ ಭಾರ ಅನ್ನಿಸ್ತು ಅಂದ್ರೆ, ತನ್ನ ತೊಡೆ ಮೇಲೆ ಮಲಗಿದಾನೆ ಕೃಷ್ಣ. ಮಲ್ಕೊಂಡಾಗ ಇವನೇ ಭಾರ ಆಗ್ಲಿಕ್ಕೆ ಶುರುವಾದಂತೆ. ನೋಡೋಣ ಒಂದೆರಡು ಪರೀಕ್ಷೆ ಮಾಡೋ ರೀತಿಯಲ್ಲಿ. ಭಾರ ಆದ ಕೂಡಲೇ ಅವಳಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿವರೆಗೂ ತುಂಬಾ ಎತ್ಕೊಳ್ಳಿಕ್ಕೆ ಮತ್ತೆ ಆಟ ಆಡಿಸ್ಲಿಕ್ಕೆ ಕಷ್ಟನೇ ಆಗ್ತಾ ಇರ್ಲಿಲ್ಲ. ಆ ರೀತಿ ಅಷ್ಟು ಲಘು, ತುಂಬಾ ಜಾಸ್ತಿ ತೂಕ ಇರ್ಲಿಲ್ಲ, ಆ ರೀತಿ ತೋರಿಸ್ಕೊಂಡಂತೆ. ಈಗ ಜಾಸ್ತಿ ತೂಕ ಇರೋ ತರ ಭಗವಂತ ತಾನು ತೋರಿಸ್ಕೊಳ್ತಾ ಇದ್ದಾನೆ. ಅದನ್ನ ತೊಡೆ ಮೇಲೆ ಎತ್ಕೊಂಡ ಈ ಯಶೋಧೆಗೆ ಆಗ್ತಾ ಇಲ್ಲ. ತಾನು ಕೆಳಗಡೆ ಅನಿವಾರ್ಯ ಇಡ್ಲೇಬೇಕು, ಅನಿವಾರ್ಯ ಇಟ್ಲಂತೆ. ನನಗ್ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ, ಯಾಕೆ ಮಗು ಇಷ್ಟು ಭಾರ ಆಗ್ತಾ ಇದೆ ಅಂತ ಅನಿಸಿ ಅಷ್ಟೊತ್ತಿಗೆ ಆಯ್ತು ಅಂತ ತಾನು ಯಾವಾಗಲೂ ಭಗವಂತನ ಧ್ಯಾನ ಮಾಡೋಳವಳು. ಮಾಡ್ತಾ ಮಾಡ್ತಾ ಮುಂದಕ್ಕೆ ಕೆಲಸಕ್ಕೆ ಅಂತ ಬೇರೆ ಕಡೆ ಹೋಗಿದ್ದಾರೆ. ಹೋಗೋ ಅಷ್ಟರಲ್ಲಿ ಇಲ್ಲಿ ತೃಣಾವರ್ತ ಮುಂದೆ ಬರ್ತಾನೆ. ಈ ತೃಣಾವರ್ತ ನಮಗೆ ಗೊತ್ತಿದೆ, ಒಂದು ಹುಲ್ಲು ಕಡ್ಡಿನೂ ಬಿಡಲ್ಲ ಅವನು. ಆ ರೀತಿ ಎಲ್ಲವನ್ನು ಹೊತ್ಕೊಂಡು ಹೋಗ್ತಾನೆ. ಗಾಳಿಯ ರೂಪದ ದೈತ್ಯ ಇವನು. ಒಂದು ಮುಹೂರ್ತ ಕಾಲ, ಒಂದು 48 ನಿಮಿಷಗಳ ಕಾಲ ಎಲ್ಲಾ ಕಡೆ ಜೋರಾಗಿ ಶಬ್ದ ಮಾಡ್ತಾ ಗರ 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 ತಿರುಗ್ತಾ ಇದ್ದಾನೆ. ಆ ತಿರುಗ್ಬೇಕಾದ್ರೆ ಇವ್ರು ಯಾರಿಗೂ ಕಣ್ಣು ಕಾಣ್ತಾ ಇಲ್ಲ, ಯಾಕೆ ಧೂಳೆಲ್ಲ ಮೇಲಕ್ಕೆ ಎದ್ದಿದೆ, ಕಣ್ಣೆಲ್ಲ ಮುಚ್ಚೆ ಹೋಗಿದೆ, ಯಾರಿಗೂ ಏನು ಕಾಣ್ತಾ ಇಲ್ಲ. ಆಗ ಆ ತೃಣಾವರ್ತ ಕೃಷ್ಣನನ್ನು ಹೊತ್ಕೊಂಡು ಹೋದ. ಅವನು ಯಾಕಾರು ಹೊತ್ಕೊಂಡು ಹೋದ್ನೋ ಅಂತ ಅವನಿಗೆ ಮುಂದೆ ಅನ್ಸುತ್ತೆ. ಕೃಷ್ಣನನ್ನ ಹೊತ್ಕೊಳ್ಬೇಕು ಅಂದ್ರೆ ಅದಕ್ಕೊಂದು ಯೋಗ್ಯತೆ ಬೇಕು. ಅದು ಕೂಡ ಕೆಟ್ಟ ರೀತಿಯಲ್ಲಿ ಅವನು ಯೋಚನೆ ಮಾಡ್ದ, ಇವ್ನು ಬಿಡಬಾರ್ದು ಅಂತ. ಕೃಷ್ಣನನ್ನ ಹೊತ್ಕೊಂಡು ಹೋದ. ಹೊತ್ಕೊಂಡು ಹೋದ ಕೂಡಲೇ ಅವನಿಗೆ ತಾನಾಗೆ ಕುತ್ತಿಗೆ ಹಿಡಿದಂತೆ ಆಗೋಯ್ತು. ಕೃಷ್ಣ ಅವನನ್ನ ಕುತ್ತಿಗೆಯನ್ನ ಹಿಡಿದು ಬಿಟ್ಟ. ಆಗ್ಲಿಲ್ಲ ಅವನ ಕೈಲಿ. ತಕ್ಷಣ ಕೆಳಕ್ಕೆ ಬಿದ್ದಾಗ ಇವ್ರಿಗೆ ಯಾರಿಗೂ ಏನೋ ಕಣ್ಣು ಕಾಣ್ತಾ ಇಲ್ಲ. ನೋಡಿದ್ರೆ ಎಲ್ಲಿತ್ತು ಮಗು ಇಳಿಸಿದ್, ಎಲ್ಲಿ ಇಟ್ಟು ಹೋಗಿದ್ಲ ಯಶೋದೆ, ಅಲ್ಲಿ ಕೃಷ್ಣ ಕಾಣ್ತಾ ಇಲ್ಲ. ಕಾಣದೇ ಇದ್ದಾಗ ಬಹಳ ಚಿಂತೆ ಆಯ್ತು ಎಲ್ರಿಗೂ ಕೂಡ. ಓ ಕೃಷ್ಣ ಕಾಣ್ತಾ ಇಲ್ಲ ಅಂತ. ಅಷ್ಟರಲ್ಲಿ ಆ ಕಡೆ ಬಂದು ನೋಡಿದ್ರೆ ಮಗು ತನ್ನ ಪಾಡಾಗ ಆರಾಮಾಗಿ ತಾನು ವಿಶ್ರಾಂತಿ ಪಡಿತಾ ಇದೆಯಂತೆ, ಆರಾಮಾಗಿದ್ಯಂತೆ. ಅವ್ ನೋಡಂತೆ ಇಷ್ಟೆಲ್ಲ ಗಾಳಿ ಬಂದ್ರು, ಇಷ್ಟೆಲ್ಲ ಏನೇ ಆದ್ರು ಕೃಷ್ಣನಿಗೆ ಮಾತ್ರ ಏನೂ ಆಗ್ಲಿಲ್ಲ. ಆದ್ರೆ ಅದನ್ನ ಅವ್ರು ಆ ಸಂದರ್ಭದಲ್ಲಿ ವಿಶೇಷವಾಗಿ ಯೋಚನೆ ಮಾಡ್ತಾ ಇಲ್ಲ. ಸದ್ಯ ಮಗುಗೆ ಏನೂ ಕೂಡ ಆಗ್ಲಿಲ್ವಲ್ಲ, ಸದ್ಯ ನಮ್ಮ ಮಗು ನಮ್ಮ ಬಳಿಗೆ ಬಂತಲ್ಲ ಅಂತ ಅವರು ತುಂಬಾ ತೃಪ್ತಿಯಿಂದ ಇದ್ರು. ತಕ್ಷಣ ಮಗು ಮುಖ ನೋಡಿ ಯಶೋದೆ ತಾನು ಹಾಲನ್ನ ನೀಡಿದ್ಲು. ಅಂದ್ರೆ ಈ ಹಾಲನ್ನ ನೀಡಿ ತೃಪ್ತಿಪಡಿಸಿ ಕೃಷ್ಣ ಮತ್ತೆ ತಾನು ವಾಪಸ್ಸು ನಿದ್ರೆಗೆ ಜಾರದ. ಇದಾಗಿ ಅವನ ನಾಮಕರಣ ಸಂದರ್ಭಕ್ಕೆ ಬರ್ತಾರೆ. ನಾಮಕರಣ ಮಾಡೋದು ಏನಂತ ಹೆಸರಿಡ್ಬೇಕು ಕೃಷ್ಣನಿಗೆ ಅಂತ ಬಂತು. ಆಗ ಕುಲಪುರೋಹಿತರು ಗರ್ಗಾಚಾರ್ಯನ ಕರೆದು ತಾವು ಈ ನಾಮಕರಣ ಏನಿದೆ ಅದನ್ನ ಮಾಡ್ಬೇಕು ಅಂತ ಹೇಳಿದಾಗ, ಅದಕ್ಕೆ ನಾನು ಕೃಷ್ಣನಿಗೆ ನಾಮಕರಣ ಮಾಡೋದಾ, ಇದು ಹೇಗೆ ಸಾಧ್ಯ? ಕೃಷ್ಣನಿಗೆ ಬೇಕಾದಷ್ಟು ಹೆಸರು ಈಗಾಗಲೇ ಇದೆ. ಕೃಷ್ಣ ಅನ್ನೋ ಹೆಸರು ಈಗ ಬಂದಿದ್ದಲ್ಲ, ಎಷ್ಟೋ ಹಿಂದಗಡೆನೆ ಅವನಿಗೆ ಕೃಷ್ಣ ಅನ್ನೋ ಹೆಸರು ಬಂದಾಗಿದೆ. ಯಾಕಂದ್ರೆ ಇಡೀ ಜಗತ್ತನ್ನೇ ಕರ್ಷಣೆ ಮಾಡೋನವನು. ಕೃಷ್ಣ ಅಂತ ಹೊಸದಾಗಿ ಇಲ್ಲಿ ಹೆಸರೇನ್ ಇಡೋದಲ್ಲ. ಆದ್ರೂ ಕೃಷ್ಣ ಅಂತ ನನ್ನಿಂದ ನಾಮಕರಣ ಆಯ್ತು ಅನ್ನೋ ಪ್ರಸಿದ್ಧಿ ಜಗತ್ನಲ್ಲಿ ಬರುತ್ತೆ. ನನಗೆ ದೊಡ್ಡ ಅನುಗ್ರಹ ಪರಮಾತ್ಮ ಮಾಡ್ತಾ ಇದ್ದಾನೆ ಅಂತ ಗರ್ಗಾಚಾರ್ಯರು ತಾವು ಭಾವಿಸಿ ನಾಮಕರಣ ವ್ಯವಸ್ಥೆಯನ್ನ ಮಾಡ್ಬೇಕು. ನಾಮಕರಣಕ್ಕೆ ಎಲ್ಲರನ್ನು ಕರಿಬೇಕಲ್ಲ, ಯಾರನ್ನು ಕರಿದೆ ಏಕಾಂತದಲ್ಲಿ ಮಾಡಿದ್ರಂತೆ, ಗುಟ್ಟಾಗಿ ಮಾಡಿದ್ರಂತೆ. ಯಾಕೆ? ಮಗುಗೆ ಈಗಾಗ್ಲೇ ದೃಷ್ಟಿ ಜಾಸ್ತಿ ಆಗಿದೆ. ಕಂಸನ ದೃಷ್ಟಿ ಒಂದು ಬೀಳ್ತಾ ಇಲ್ಲ ಅಷ್ಟೇ, ಅವನ ಭೃತ್ಯನ ದೃಷ್ಟಿ ಎಲ್ಲ ಬೀಳ್ತಾ ಇದೆ. ತೃಣಾವರ್ತ ಆಯ್ತು, ಶಕಟಾಸುರ ಆಯ್ತು, ಪೂತನಿ ಆಯ್ತು, ಒಬ್ಬೊಬ್ಬರ ದೃಷ್ಟಿನೇ ಆಗ್ತಾ ಇದೆ. ಏನಾದ್ರೂ ಈಗ ಈ ವಿನಿಮಯ ಮಾಡ್ಕೊಂಡಿದ್ದು ಅಂದ್ರೆ ಅಲ್ಲಿದ್ದ ಕೃಷ್ಣ ಇಲ್ಲಿ ಬಂದಿದ್ದು, ವಸುದೇವ ದೇವಕಿಯರ ಬಳಿ ಇದ್ದ ಕೃಷ್ಣ ಈ ನಂದಗೋಪ ಯಶೋದೆಯರಿಗೆ ಬಂದಿದ್ದು, ಈ ಎಲ್ಲ ಘಟನೆ ಏನಿದೆ ವಿನಿಮಯ, ಇದೆಲ್ಲ ಗೊತ್ತಾಯ್ತು ಅಂತ ಆದ್ರೆ ಕಂಸ ಬಿಡೋದಿಲ್ಲ. ಯಾಕೆ? ಅವನಿಗೆ ಗೊತ್ತಿಲ್ಲ. ನಿಜವಾಗಿ ಅವನೇನ್ ತಿಳ್ಕೊಂಡ, ಆ ದೇವಕಿಯಲ್ಲಿರೋ ಗರ್ಭ ಯಾವ್ದು ಉಳಿಲೇ ಇಲ್ಲ ಅಂತ ಅವನ್ ತಿಳ್ಕೊಂಡ. ಆದ್ರೆ ನಮ್ಗೆ ಅವತ್ತಿನ ದಿವಸ ಗೊತ್ತು, ದುರ್ಗೆ ಅಂದ್ರೆ ಹೆಣ್ಣು ಮಗು ಆಯ್ತು ಅಂತ ಗೊತ್ತಾಯ್ತು. ಹೆಣ್ಣು ಮಗು ಆಯ್ತು ಅಂತ ಗೊತ್ತಾದ ಕೂಡ್ಲೆ ಕಂಸ ಅದನ್ನ ಬಿಡ್ಲಿಲ್ಲ. ಏನೇ ಆಗ್ಲಿ ಯಾವ್ದೋ ಮಗು ನಮ್ಗೆ ಕೊಟ್ಟು ಅದನ್ನು ಸಂಹಾರ ಮಾಡ್ಬೇಕು ಅಂತ ಬಂದ ಕಂಸ, ದುರ್ಗೆ ಮೇಲಕ್ಕೆ ಹಾರಿದ್ಲು. ತಕ್ಷಣ ಮೇಲಕ್ಕೆ ಹಾರಿ ತಾನು ಅಷ್ಟಭುಜ ಧರಿಸಿ, ನಾವು ಸಾಮಾನ್ಯವಾಗಿ ಈ ಮಹಾಭಾರತಲ್ಲೂ ಒಂದು ಪ್ರಸಂಗ ಬರುತ್ತೆ, ದುರ್ಗೆಯನ್ನ ಸ್ತೋತ್ರ ಮಾಡ್ತಾನೆ ಯುಧಿಷ್ಠಿರ. ಈ ಅಜ್ಞಾತವಾಸದ ಸಂದರ್ಭದಲ್ಲಿ ತಾನು ವಿರಾಟ ನಗರಕ್ಕೆ ಪ್ರವೇಶ ಮಾಡ್ಬೇಕು. ಆಗ ಒಂದು ದುರ್ಗೆಯ ಬಗ್ಗೆ ಒಂದು ಸ್ತೋತ್ರ ಮಾಡ್ತಾನೆ ಯುಧಿಷ್ಠಿರ, ನಿರ್ವಿಘ್ನವಾಗಿ ನಾವು ಮುಂದಿನ ಕೆಲಸ ನಡೆಸುವಂತೆ ಮಾಡು ಅಂತ. ಆ ದುರ್ಗೆಯ ಸ್ತೋತ್ರ ಮಾಡ್ತಾ, ಇದೇ ಬಾಲ ದುರ್ಗೆ ಈ ಸಂದರ್ಭದಲ್ಲೇನು ಈ ದೇವಕಿಯ ಗರ್ಭದಲ್ಲಿ ಬಂದಿದ್ದಾಳೆ ಅಂತ ನಮಗೆ ಭಾವನೆ ಬಂತಲ್ಲ, ಆ ದುರ್ಗೆ ಏನಿದ್ದಾಳೆ, ಈ ದುರ್ಗೆ ಎದ್ದು ತಾನು ಮೇಲಕ್ಕೆ ಆಕಾಶಕ್ಕೆ ಹಾರಿ
ತಾನು ಅಷ್ಟಭುಜವನ್ನ ತೋರಿಸ್ತಾಳೆ, 8 ಭುಜ. ಅಲ್ಲಿ ನಮ್ಗೆ ಯುಧಿಷ್ಠಿರನ ಆ ದುರ್ಗಾ ಸ್ತೋತ್ರದಲ್ಲಿ ಚತುರ್ಭುಜ ಅಂತ ಶಬ್ದ ಕೇಳ್ತೀವಿ. ಅಂತೂ 4 ಭುಜದ ದುರ್ಗೆ ಸ್ತೋತ್ರ ಮಾಡಿದಾನ ಅಲ್ಲಿ, ಅದು ಈ ದುರ್ಗೆಯ ಸ್ತೋತ್ರವನ್ನೇ. ಮತ್ತೆ ಇಲ್ಲಿ ಅಷ್ಟಭುಜ ದುರ್ಗೆ ತಾನು ದರ್ಶನ ಕೊಡ್ತಾಳೆ, ಕೊಟ್ಟು ಕಂಸನಿಗೆ ಹೇಳ್ತಾಳೆ, ಮೂರ್ಖ, ಇಲ್ಲಿ ನನ್ನನ್ನ ಸಾಯಿಸ್ಲಿಕ್ಕೆ ಬಂದಿದ್ಯಲ್ಲ, ನಾನೇ ನಿನ್ ಕೈಲಿ ಸಿಗಲ್ಲ, ಆದ್ರೆ ನಿನ್ನ ಮೃತ್ಯು ಬೇರೆ ಕಡೆ ಹುಟ್ಟಿದಾನೆ ಅಂತ. ಬೇರೆ ಕಡೆ ಹುಟ್ಟಿದಾನೆ ಅಂದ್ರೆ ಇದೇಕ್ ಸಾಧ್ಯ? ಅವನಿಗೆ ಆಗ ಗೊಂದಲ ಶುರು ಆಗೋಗಿದೆ. ಆಗ ಶುರುವಾಗಿ ಅವನು ಈ ಎಲ್ಲ ಪೂತನೆ ಅವರು ಇವರನ್ನೆಲ್ಲ ಕಳಿಸ್ಲಿಕ್ಕೆ ಶುರು ಮಾಡಿದ್ರು, ಯಾರನ್ನೂ ಬಿಡ್ಬೇಡಿ ಎಲ್ಲಿರೋರ್ನು ಅಂತ. ಆಗ ಈ ಕೃಷ್ಣನನ್ನ ಬಂದಿದ್ದಾದ್ರೂ ಕೃಷ್ಣ ಹೇಗೆ, ವಸ್ತುತಃ ಇವರಿಬ್ರನ್ನ ಕಾರಾಗೃಹದಲ್ಲಿ ಹಾಕಿರ್ತಾರೆ, ಜೈಲಿನಲ್ಲಿ ಹಾಕಿರ್ತಾರೆ ಇಬ್ರನ್ನು, ವಸುದೇವ ದೇವಕಿಯರನ್ನ. ಆದ್ರೆ ಕೃಷ್ಣ ಹುಟ್ಟಿದ ಮೇಲೆ ತಾನು ತಲುಪಿಸ್ಬೇಕಲ್ಲ, ಯಾಕಂದ್ರೆ ಸೂಚನೆ ಬಂತು ವಸುದೇವನಿಗೆ, ಇನ್ನು ಇಲ್ಲಿ ಉಳಿಸ್ಕೊಳ್ಬಾರ್ದು, ಹೊರತು ನಂದಗೋಪ ಯಶೋದೆ ಅಲ್ಲಿ ಹೋಗಿ ಬಿಡ್ಬೇಕು ಕೃಷ್ಣನನ್ನ ಅಂತ. ಅಲ್ಲಿಂದ ಆ ದುರ್ಗೆಯನ್ನ ಇಲ್ಲಿಂದ ಆ ಕಡೆ ಅಲ್ಲಿ ವ್ಯತ್ಯಾಸ ಆಗ್ಬೇಕು. ಅದಕ್ಕೋಸ್ಕರ ವಸುದೇವ ತಾನು ಈ ಯಾವಾಗ ಕೃಷ್ಣ ಹುಟ್ಟಿದ್ನೋ ತಕ್ಷಣ ತನ್ನ ತಲೆ ಮೇಲೆ ಅವನ್ ಧರಿಸದ, ಆ ಕೃಷ್ಣನನ್ನ ತಲೆ ಮೇಲೆ ಧರಿಸ್ಕೊಂಡ. ತಕ್ಷಣ ಯಾವಾಗ ಧರಿಸ್ಕೊಂಡ, ಅವನ ಕಾಲಿಗೆ ಕಟ್ಟಿದ್ದೇನೇನು ಸರಪಳಿಗಳಿತ್ತು ಅದೆಲ್ಲ ಕಳಚಿ ಹೋದ್ವಂತೆ. ಮತ್ತೆ ಏನು ಆ ಜೈಲಿನಲ್ಲಿ ಬೀಗ ಹಾಕಿದ್ವು ಅದೆಲ್ಲ ತಾನಾಗೆ ಬಿದ್ವು, ಎಲ್ಲ ಸುಗಮ. ಕೃಷ್ಣನನ್ನ ಒಮ್ಮೆ ನಾವು ತಲೆ ಮೇಲೆ ಧರಿಸಿದ್ರೆ ಎಲ್ಲವೂ ತಾನಾಗೆ ಬಂಧನ ಎಲ್ಲ ಕಳಚಿ ಹೋಗುತ್ತೆ. ಆ ರೀತಿ ಎಲ್ಲ ಕಳಚಿ ಹೋಗಿದೆ, ನೇರವಾಗಿ ದಾರಿ ಸಿಕ್ತು. ಎಲ್ರೂ ಮಲ್ಕೊಂಡ್ ಬಿಟ್ಟಿದ್ರಂತೆ. ಆ ಸಂದರ್ಭದಲ್ಲಿ ಅವನು ಆ ಯಮುನಾ ನದಿಯ ದಡಕ್ಕೆ ಬಂದು ದಾಟಬೇಕು. ಯಮುನಾ ನದಿ ತುಂಬಾ ಹರಿತಾ ಇತ್ತು, ತುಂಬಾ ಮೇಲಕ್ಕಿತ್ತು ನೀರು. ಆದ್ರೆ ಕೃಷ್ಣ ಬಂದ ಮೇಲೆ ಎಂಥವರು ದಾರಿ ನೀಡ್ಲೇಬೇಕು. ಬಂದು ಕೂಡಲೇ ಆರಾಮಾಗಿ ವಸುದೇವ ತಾನು ಕೃಷ್ಣನ ಧರಿಸಿಕೊಂಡು ಯಮುನಾ ನದಿಯನ್ನ ಅವನು ದಾಟ್ಕೊಂತ ಹೋಗ್ತಾನೆ. ಏನು ತೊಂದರೆ ಆಗೋದಿಲ್ಲ, ಯಾಕೆ ಕೃಷ್ಣನನ್ನ ಹೊತ್ಕೊಂಡಿದ್ದಾನೆ. ಹಾಗಾದ್ರೆ ಕೃಷ್ಣನನ್ನ ಹೊತ್ಕೊಂಡವ್ರಿಗೆ ಏನೂ ಅಪಾಯ ಆಗೋದಿಲ್ಲ ಅನ್ನೋದಕ್ಕೆ ವಸುದೇವ ಸಾಕ್ಷಿ. ನದಿಯನ್ನ ಆರಾಮಾಗಿ ದಾಟ್ಕೊಂಡು ಹೋಗ್ತಾನೆ. ನಾವು ಕೃಷ್ಣನನ್ನ ಹೊತ್ಕೊಂಡ್ರೆ ಸಂಸಾರ ಸಮುದ್ರವನ್ನ ದಾಟ್ಬೋದು. ಈ ರೀತಿ ಮುಂದಿನ ಪ್ರಸಂಗಗಳೆಲ್ಲ ಅಲ್ಲಿ ಮುಂದುವರಿತು. ಅದಕ್ಕೋಸ್ಕರ ಇವನೇನ್ ಯೋಚನೆ ಮಾಡಿದ್ರು ಗರ್ಗಾಚಾರ್ಯರು, ಅಲ್ಲ ಈ ವಸುದೇವ ನಂದಗೋಪರಿಗೆ ತುಂಬಾ ಸ್ನೇಹತನ ಇದೆ, ಒಂದ್ ವೇಳೆ ಇವನಿಗೇನಾದ್ರು ಸೂಚನೆ ಸಿಕ್ಕಿದ್ರೆ ನಾಮಕರಣ ಜೋರಾಗಿ ಮಾಡಿ ಅವರು ಬಂದು ಮಾತುಕತೆ ಅದೆಲ್ಲ ಮಾಡೋದ್ ನೋಡಿದಾಗ ಏನಾರು ಡೌಟ್ ಬಂದ್ರೆ, ಅವನ ಗರ್ಭದಲ್ಲಿರೋ ಮಗು ಏನಾರು ಇಲ್ಲಿ ಬಂದಿದ್ಯಾ ಅಂತ ಒಂದು ಸ್ವಲ್ಪ ಸಂಶಯ ಬಂದ್ರು ಸಾಕು ಕಂಸನಿಗೆ, ಆಗ ಅವನ್ ಬಿಡೋದಿಲ್ಲ ಅಂತ ಹೇಳಿ ಅವನ ದೃಷ್ಟಿ ಬೀಳ್ಬಾರ್ದು ಅಂತ ಏಕಾಂತದಲ್ಲಿ ಭಗವಂತನ ನಾಮಕರಣ ಆಯ್ತು. ನಮಗ್ ಅನ್ಸತ್ತೆ ಫಂಕ್ಷನ್ ಆಗಬೇಕು ಅಂದ್ರೆ ಎಲ್ಲಾ ವೈಭವದಿಂದ ಆಗ್ಬೇಕು. ಪಾಪ ಕೃಷ್ಣನ ಈ ನಾಮಕರಣ ಮಹೋತ್ಸವನೇ ತುಂಬಾ ಏಕಾಂತದಲ್ಲಾಯ್ತು, ಜಾಸ್ತಿ ಜನ ಯಾರು ಇಲ್ಲ. ಅದು ನಿಜವಾಗಿ ಯಾಕಾಯ್ತು ಅಂದ್ರೆ ಒಳ್ಳೇದೇ ಅಂತ. ಯಾಕೆ ಅವನಿಗೆ ಹೆಸರಿಡೋದು ಅಂದ್ರೆ ನಗ್ತಾರೆ ಜನ, ಅವನಿಗೇನ್ ಹೆಸರಿಡೋದು, ಅವನ ಆಗ್ಲೇ ಅನಾದಿ ಕಾಲದಿಂದ ಅವನಿಗೆ ಹೆಸರಿದೆ ಅಂತ. ಅದು ಒಂದ್ ರೀತಿ ಆದದ್ದು ಕೂಡ ಒಳ್ಳೇದೇ ಅಂತ. ಇಷ್ಟು ಈ ಕೃಷ್ಣನಿಗೆ ಮತ್ತೆ ಈ ಬಲರಾಮನಿಗೂ ಕೂಡ ಈ ಸಂದರ್ಭದಲ್ಲಿ ನಾಮಕರಣ ಆಯ್ತು. ಆಗ ಕೃಷ್ಣ ಅಂತ ಯಾಕೆ ಹೆಸರು, ರಾಮ ಅಂತ ಯಾಕೆ ಹೆಸರು ಅಂತ ಆ ಕೃಷ್ಣ ಹೆಸರು ರಾಮ ಹೆಸರಿಗೆ ಏನ್ ಅರ್ಥ ವಿವರಣೆ ಮಾಡ್ತಾರೆ. ಅಲ್ಲಿ ಕೃಷ್ಣನಿಗೆ ಏನ್ ಹೆಸರು ಅಂದ್ರೆ ಎಲ್ಲರನ್ನು ಆಕರ್ಷಣೆ ಮಾಡೋದ್ರಿಂದ ಅವನಿಗೆ ಕೃಷ್ಣ ಅಂತ ಕರೀತಾರೆ. ಮತ್ತೆ ಬಲರಾಮನಿಗೆ ಸಂಕರ್ಷಣ ಅಂತ ಕರೀತಾರೆ. ಸಂಕರ್ಷಣ ಅಂತ ಯಾಕೆ ಅಂತಂದ್ರೆ ಅವನು ನಮಗ್ ಗೊತ್ತು, ದೇವಕಿ ಗರ್ಭದಿಂದ ರೋಹಿಣಿ ಗರ್ಭಕ್ಕೆ ಈ ದುರ್ಗೆ ಸೆಳೆದುಕೊಂಡು ಹೋಗ್ತಾಳೆ. ಆ ಸೆಳೆದುಕೊಂಡು ಹೋಗೋದ್ರಿಂದ ಸಂಕರ್ಷಣ ಅಂತ ಬಲರಾಮನಿಗೆ ಹೆಸರು. ಆದ್ರೆ ಈಗ ಸ್ಪಷ್ಟವಾಗಿ ಅವರು ಈ ವಿಷಯ ತೋರಿಸ್ಕೊಂಡ್ರೆ ಎಲ್ರಿಗೂ ಗೊತ್ತಾಗ್ಬಿಡತ್ತಲ್ಲ, ಅದಕ್ಕೋಸ್ಕರ ಸುಮ್ನೆ ಆಗ್ತಾರೆ. ಇನ್ನು ಮುಖ್ಯ, ಈ ಕೃಷ್ಣ ಅವತಾರ ಮಾಡಿದಾಗ ಅವನ ಬಣ್ಣ ಯಾವುದು ಅಂತ ಬರುತ್ತೆ. ಸಾಮಾನ್ಯ ಹಿಂದೆ ಅವನೆಲ್ಲ ಒಂದೊಂದು ಯುಗದಲ್ಲಿ ಅವನು ಅವತಾರ ಮಾಡ್ತಾ ಬರ್ತಾ ಶುಕ್ಲವರ್ಣ ಅಂದ್ರೆ ಬಿಳಿ, ಆಮೇಲೆ ರಕ್ತ ಕೆಂಪು, ಇಲ್ಲಾಗಬೇಕಾದ್ರೆ ಕಪ್ಪು ಕೃಷ್ಣನ ವರ್ಣ, ನೀಲಮೇಘ ಶ್ಯಾಮ ಅಂತ ಹೇಳುವಂತೆ ಆ ವರ್ಣದಿಂದ ತಾನು ಭಗವಂತ ಬಂದ. ಇದೇ ರೀತಿ ಬಲರಾಮನಲ್ಲೂ ಕೂಡ ಸಾಮಾನ್ಯ ಅಲ್ಲ, ಅಂದ್ರೆ ಶುಕ್ಲಕೇಶಾವೇಶ ಅಂತ ಹೇಳ್ತೀವಿ. ಹೀಗೆ ಶುಕ್ಲಕೇಶಾವೇಶ ರೂಪದಿಂದ ಭಗವಂತ ಬಲರಾಮನಲ್ಲಿ ವಿಶೇಷವಾಗಿ ಸನ್ನಿಧಾನವನ್ನ ಇಟ್ಟ. ಇವನು ಕೂಡ ಕೃಷ್ಣ ಮೂಲರೂಪಿ ಭಗವಂತ ತಗೊಂಡ ನಾರಾಯಣ, ಅವನ ಒಂದು ರೋಮ ಅಂತೆ, ಒಂದು ಕೂದಲಷ್ಟೇ ಅದು ಕೃಷ್ಣಾವತಾರವಾಗಿ ಬಂದಿದ್ದು. ಮೂಲರೂಪಿ ನಾರಾಯಣನ ದೇಹದಲ್ಲಿರೋ ಒಂದು ಕೂದಲು ಅದು ರೂಪ, ಈ ಕೃಷ್ಣನ ರೂಪ ಧರಿಸ್ಕೊಂಡು ಬಂದಿದೆ. ಅಂದ್ರೆ ಇನ್ನೆಷ್ಟು ಶಕ್ತಿ ಆ ಭಗವಂತನಿಗೆ ಇರ್ಬೇಕು. ಇಷ್ಟೆಲ್ಲ ಆಯ್ತು. ಇದಾಗಿ ಕೃಷ್ಣನ ಈ ಅಂಬೆಗಾಲಿಡುವಂತಹ ಪ್ರಸಂಗಕ್ಕೆ ಬಂದಿದೀವಿ. ಕೃಷ್ಣ ತಾನು ಅಂಬೆಗಾಲಿಡ್ತಾ ತಾನು ಮುಂದಕ್ಕೆ ಸಾಕ್ತಾ ಇದ್ದಾನೆ. ಅಂಬೆಗಾಲನ್ನ ಇಡ್ತಾ ಚೇಷ್ಟೆಯನ್ನ ಮುಂದಕ್ಕೆ ನಿಂತುಕೊಂಡ, ಓಡಾಡ್ಲಿಕ್ಕೆ ಪ್ರಾರಂಭ ಮಾಡಾದ್ಮೇಲೆ ಚೇಷ್ಟೆ ಪ್ರಾರಂಭ ಆಯ್ತು. ಕೃಷ್ಣ ಚೇಷ್ಟೆ ಮಾಡಿದ್ ಏನು ಅಂತ
ಉಲ್ಲೇಖ ಮಾಡ್ತಾ ಭಾಗವತದಲ್ಲಿ ಹೇಳುವಂತದ್ದಿಷ್ಟು. ಅವನು ವತ್ಸಾನ್ ಮುಂಚನ್ ವಚಿದ್ ಅಸಮಯೇ, ಕರುಗಳನ್ನೆಲ್ಲ ಕಟ್ಟಿರ್ತಾರೆ, ಅದು ತನ್ನ ತಾಯಿಯ ಬಳಿ ಹೋಗ್ಬಾರ್ದು ಅಂತ ಕಟ್ಟಿರ್ತಾರೆ. ಯಾವ ಸಮಯ ಬೇಕೋ ಹಸಿವಾದಾಗ ಆ ಸಮಯಕ್ಕೆ ಸ್ವಲ್ಪ ಹೋಗೋದು, ಕುಡಿಸೋದು, ಮತ್ತೆ ಅದನ್ನ ಕಟ್ ಹಾಕ್ಬಿಡೋದಷ್ಟೇ. ಆದ್ರೆ ಕೃಷ್ಣ ಏನಂದ್ರೆ, ನಾನಿದ್ದಾಗ ಯಾರನ್ನೂ ಕಟ್ ಹಾಕ್ ಹೋಗಿಲ್ಲ, ಎಲ್ಲವನ್ನು ಬಿಟ್ಟು ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಯಾವ್ದ್ಯಾವ್ದೋ ಸಮಯ ಹೋಗೋದು, ಆ ಕರುವನ್ನ ಕಟ್ ಹಾಕಿದ್ರೆ ಬಿಚ್ಚಿ ಹಾಕ್ಬಿಡೋದು. ಅದಕ್ಕೆ ತಾನು ತನ್ನ ತಾಯಿ ಬಳಿ ಸೇರ್ಲಿ ಅಂತ ದೃಷ್ಟಿಯಿಂದ. ಆದ್ರೆ ಇವ್ರಿಗೆಲ್ಲ ಕೋಪ, ಯಾರಿಗೆ? ಬೇರೆಯವ್ರಿಗೆಲ್ಲ, ಗೋಪಿಕಾಸ್ತಿಯರಿಗೆಲ್ಲ. ಅಲ್ಲ, ನಮಗ್ ಹಾಲ್ ಬೇಕಲ್ಲ, ಹಾಲ್ ಬೇಕು ಅಂದ್ರೆ ಕರುನೇ ಪೂರ್ತಿ ಕುಡಿದ್ರೆ ನಮಗೆಲ್ಲ ಸಿಗತ್ತೆ. ಅದು ಸಹಜ, ಮನುಷ್ಯರು ಯಾರನ್ನೂ ಬೇರೆಯವ್ರನ್ನ ಬಿಡಲ್ಲ, ನಮಗೇನ್ ಬೇಕೋ ಅದನ್ನ ತಗೊಳ್ತೀವಿ. ಅದಕ್ಕೆ ಸುಮ್ನೆ ಚೂರ್ ಕೊಡೋದು ಯಾಕೆ? ಹಸುಗ್ ನೀಡ್ಬೇಕಲ್ಲ, ನೀಡ್ಲಿಕ್ಕೋಸ್ಕರ ನಾವು ಚೆನ್ನಾಗಿ ತಗೊಂಡು ಕರುವಿಗೆ ಸ್ವಲ್ಪ ಸಿಗುವ ಹಾಗೆ ಮಾಡೋದು. ಆದ್ರೆ ಕೃಷ್ಣ ಹಾಗಲ್ಲ, ತಾನು ಎಲ್ಲರಿಗೂ ಕೂಡ ಪರಿಪೂರ್ಣವಾಗಿ ತಾನು ಅನುಗ್ರಹ ಮಾಡೋರು. ಅವನು ಪೂರ್ತಿ ಹಾಲನ್ನ ಸೇರುವಂತೆ ಆ ಕರುವಿಗೆ ತಾನು ಆ ಕರುವಿನ ಆ ಏನು ಹಗ್ಗದಿಂದ ಕಟ್ಟ ಹಾಕಿದ್ದು ಅದನ್ನ ಬಿಚ್ತಾ ಇದ್ದ. ಆಗ ಕೃಷ್ಣನ ಬಳಿ ಯಾರು ಅನ್ಕೊಂಡ್ರೆ, ಅಲ್ಲಪ್ಪ ಕೃಷ್ಣ ಮಾಡಿದ್ ತಪ್ಪಲ್ವಾ ನೀನು? ಯಾರಾದ್ರು ಕಟ್ಟ ಹಾಕಿರೋ ಅದನ್ನ ಬೇರೆ ಬೇರೆ ಸಮಯದಲ್ಲಿ, ಯಾವ ಸಮಯದಲ್ಲಿ ಬಿಡ್ಬೇಕೋ ಆ ತಾಯಿಯ ಹತ್ರ ಆಗ್ ಬಿಡ್ಬೇಕಷ್ಟೇ, ಆದ್ರೆ ಯಾವಾಗ್ಲೂ ಬಿಟ್ರೆ ತಪ್ಪಲ್ವಾ ಅಂದ್ರೆ ಇದಕ್ಕೆ ಕೃಷ್ಣ ಅಂತಾರಂತೆ, ನಾ ಸಂಸಾರ ಬಂಧನವನ್ನೇ ಬಿಡಿಸೋದ್ ನನ್ನ ಸ್ವಭಾವ, ನಾನು ಬಂಧನಕ್ಕೆ ಸಿಲುಕ್ಸೋದ್ ನನಗ್ ಮುಖ್ಯ ಅಲ್ಲ, ಅದನ್ನ ಬಿಡಿಸೋದ್ರೆ ನನಗೆ ತುಂಬಾ ಮುಖ್ಯ. ಅದೇ ನಾನು ಯಾವಾಗ್ಲೂ ಬಂಧನ ತಳಚಿ ನಾನು ಮಾಡುವಂತಹ ಕೆಲಸದವನ್ ನಾನು, ಅದನ್ನ ಇದು ನನಗೆ ಉಚಿತಾನೆ ಅಂತ ಅನ್ಕೊಡ್ತಾನೆ. ಇದಾದ್ಮೇಲೆ ಅವನು ಈ ಬೆಣ್ಣೆ ಮೊಸರು ಇದನ್ನೆಲ್ಲ ಕದಿಯುವಂತ ಒಂದು ಪ್ರಸಂಗ ಬರುತ್ತೆ. ಆ ಕದಿಯುವಂತ ಪ್ರಸಂಗದಲ್ಲಿ ಇವ್ರು ಹೇಳೋದು, ನಮ್ಗೆಲ್ಲ ಈಗ ಮನೆಗಳಲ್ಲಿ ಬೆಕ್ಕು ಓಡಾಡ್ತಾ ಇರುತ್ತೆ, ಆ ಬೆಕ್ಕು ಓಡಾಡೋದು ತೊಂದರೆ ಇಲ್ಲ ಅಂತ. ಯಾಕೆ ಅಂತಂದ್ರೆ ಕೃಷ್ಣ ತಾನೇನು ತಗೊಳ್ತಾ ಇದ್ದ, ಆ ಮೊಸರು ಹಾಲು ಇದೆಲ್ಲ ತಾನು ತಗೊಳ್ಳೋದಕ್ಕಿಂತ ಜಾಸ್ತಿ ಆ ಬೆಕ್ಕಿಗೆ ಕೊಡ್ತಾ ಇದ್ದಂತೆ. ಅದೇನೋ ಬೆಕ್ಕು ಕಂಡ್ರೆ, ಬೆಕ್ಕನ್ನ ಕಂಡ್ರೆ ಕೃಷ್ಣನಿಗೆ ಇಷ್ಟ ಏನೋ ಗೊತ್ತಿಲ್ಲ, ಅಂತೂ ಆ ಬೆಕ್ಕಿಗೆ ಜಾಸ್ತಿ ಅವನು ಕೊಡ್ತಾ ಇದ್ದಂತೆ. ಇದು ನೋಡಿದಾಗ ಅನ್ನಿಸ್ತಾ ಇದ್ದಂತೆ, ಹೋಗಿ ಇವ್ರಾರು ತಿಂದ್ರೆ ಸ್ವಲ್ಪ ನೆಮ್ಮದಿ ಏನಾರು ಇರ್ತಾ ಇತ್ತು. ಆದ್ರೆ ಏನಿಲ್ಲ, ಚೆನ್ನಾಗಿ ಪಾತ್ರಗಳನ್ನ ಒಡೆದು ಹಾಕಿದ್ದಾರೆ, ಅದು ಬಹಳ ದುಃಖ ಇದೆ. ಆದ್ರೂ ಮಕ್ಕಳೇನೋ ತಿಂದ್ರೆ ಅಂದ್ರೆ ಸರಿ, ಆದ್ರೆ ಪಕ್ಕದಲ್ಲಿದ್ದ ಆ ಬೆಕ್ಕಿಗೆ ಕೊಟ್ರೆ ದುಃಖ ಆಗಲ್ವಾ? ಕೆಲವರು ಪ್ರಶ್ನೆ ಮಾಡೋದಿದೆ, ಬೆಕ್ಕನ್ನ ಕೃಷ್ಣ ಮುಟ್ಟದ್ನ, ಹಾಗಾದ್ರೆ ಸ್ನಾನ ಮಾಡ್ಬೇಕಾಗಿತ್ತು ಕೃಷ್ಣ ಅಂತ, ಯಾಕೆ ಬೆಕ್ಕು ನಾಯಿ ಇದನ್ನೆಲ್ಲ ಮುಟ್ಬಾರ್ದಲ್ವಾ ಅಂತ. ಹಾಗೇನಿಲ್ಲ, ಬೆಕ್ಕಿನ ಬಗ್ಗೆ ಬರ್ತಾ ಒಂದು ಮಾತು ಹೇಳ್ತಾರೆ, ಬೆಕ್ಕಿನ ಬಾಲ ಮುಟ್ಬಾರ್ದಂತೆ ಅಂತ ಕೆಲವು ಕಡೆ ಇದೆ. ಕೆಲವು ಕಡೆ ಏನು ಅಂದ್ರೆ ಬೆಕ್ಕು ಅದು ಸದಾ ಶುದ್ಧ, ಆದ್ರೆ ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಯಾವ್ದು ಶುದ್ಧವಾಗಿರ್ಬೇಕು ಮಡಿಯಾಗಿ ನಾವು, ಆಗ ಮಾತ್ರ ಮುಟ್ಟೋ ಹಾಗಿಲ್ಲ ಅಂತ ಆ ತರನು ಮಾತಿದೆ. ಅಂತೂ ಈ ಬೆಕ್ಕಿಗೆ ಚೆನ್ನಾಗಿ ಕೃಷ್ಣ ಪರಮಾತ್ಮ ತಾನು ಆ ಬೆಣ್ಣೆ ಅದು ಇದು ಎಲ್ಲ ಕೊಡ್ತಾ ಇದ್ದಂತೆ. ಆ ಬೆಕ್ಕು ಎಂಥದ್ದು, ಕೃಷ್ಣ ಕೊಡುವಂತ ಹಾಲು ಮೊಸರು ಬೆಣ್ಣೆ ಎಲ್ಲಾನು ತಿಂತಾ ಇತ್ತು ಆ ಬೆಕ್ಕು. ಅದು ವಿಚಿತ್ರವಾದ ಬೆಕ್ಕು. ನಿಜವಾಗಿ ಆ ಬೆಕ್ಕು ಸಾಮಾನ್ಯದ್ದಲ್ಲ, ಯಾವುದೋ ಕೃಷ್ಣನಿಗೆ ತುಂಬಾ ಹತ್ರವಾದ ದೇವತೆನೇ ಆಗಿರ್ಬೇಕು. ಕೃಷ್ಣ ಅದನ್ನು ಮುಟ್ಟಿ ಸ್ನಾನ ಅಲ್ಲ, ಕೃಷ್ಣ ಅದನ್ನ ಮುಟ್ಟಿದ್ದಕ್ಕೆ ಅದು ಶುದ್ಧ ಆಗ್ಬಿಡ್ತಾ ಬೆಕ್ಕು, ಅದಕ್ಕೆ ಎಂಥ ಮೋಕ್ಷನೋ ಗೊತ್ತಿಲ್ಲ. ಅಂತೂ ಈಗ ಕೃಷ್ಣ ತಾನು ಚೇಷ್ಟೆಯನ್ನ ಮಾಡ್ತಾ ಬಂದ. ಕೆಲಸಲ ಏನ್ ಮಾಡ್ತಾ ಇದ್ದ ಅಂದ್ರೆ, ತನಗೆ ಏನಾದ್ರೂ ತಿನ್ಲಿಕ್ಕೆ ಈ ಬೆಣ್ಣೆ ಮೊಸರು ಇದ್ಯಾವ್ದು ಸಿಗದೆ ಇದ್ರೆ ಆ ಪಾತ್ರೆಗಳನ್ನ ಒಡೆದು ಬಂದ್ಬಿಡ್ತಾ ಇದ್ದ. ಯಾಕಂದ್ರೆ ಖಾಲಿ ಖಾಲಿ ಇದ್ರೆ, ಅಂದ್ರೆ ಏನಂದ್ರೆ ನಮಗ್ ಸಿಟ್ಟು ಬಂದಾಗ ನಾವ್ ಏನ್ ಮಾಡ್ತೀವಿ, ನಮಗ್ ಸಿಗ್ಲಿಲ್ಲ ಅಂದ್ರೆ ಅದನ್ನೇನೋ ಒಂದು ಹಾಳು ಮಾಡಿ ಬರ್ತೀವಿ. ಹಾಗೆ ಕೃಷ್ಣನು ಕೂಡ ಹಾಳು ಮಾಡಿ ಬರ್ತಾ ಇದ್ದ ಅಂತ ನಮ್ಗ ಅನ್ಸುತ್ತೆ. ಆದ್ರೆ ಅಲ್ಲಿ ಒಂದು ಒಳ್ಳೆಯ ಸಂದೇಶವನ್ನ ನಮ್ಗೆ ನೀಡ್ತಾರೆ. ಏನ್ ಒಳ್ಳೆಯ ಸಂದೇಶ ಅಂದ್ರೆ, ಕೃಷ್ಣ ಯಾಕೆ ಹೀಗ್ ಮಾಡ್ತಾ ಇದ್ದ ಅಂದ್ರೆ ಅವನೊಂದು ಸೂಚನೆ ಕೊಡ್ತಾ ಇದ್ದಾನಂತೆ ಭಕ್ತರಿಗೆ. ಏನ್ ಸೂಚನೆ ಕೊಡ್ತಾ ಇದ್ದಾನೆ ಅಂತಂದ್ರೆ, ನೋಡಿ ನೀವು ಬೆಣ್ಣೆ ಮತ್ತೆ ಮೊಸರು ಈ ರೀತಿ ನಿಮ್ಮ ಬಳಿ ಇತ್ತು ಅಂದ್ರೆ ನಾನು ಬರ್ತೀನಿ, ಇಲ್ಲ ನಿಮ್ ಹತ್ರ ನಾನು ಬರಲ್ಲ ಅಂತ. ಅಂದ್ರೆ ಭಗವಂತನಿಗೆ ಬೆಣ್ಣೆ ಮೊಸರೆಲ್ಲ ಬೇಕಾಗಿತ್ತ? ನಿಜವಾಗಿ ಬೇಕಾಗಿಲ್ಲ. ಅವನ ಇದನ್ನ ತಿಂದು ಏನೂ ಆಗ್ಬೇಕಾಗಿಲ್ಲ ಅವನಿಗೆ. ಆದ್ರೆ ಅವನೇನ್ ಹೇಳೋದು, ನೀವು ನಿಮ್ಮ ಮನಸ್ಸು ಒಳಗಡೆ ಕೃಷ್ಣ ಬರ್ಬೇಕು ಅಂತ. ಆದ್ರೆ ಈಗೆಲ್ಲ ನಾವು ಕೃಷ್ಣನ ಕರೆಯೋದು ಅಂದ್ರೆ ಅವ್ನು ನಮ್ಮ ಮನಸ್ಸಿಗೆ ತಂದ್ಕೊಳ್ಳೋದು ಅಂತ. ಕೃಷ್ಣ ನಮ್ಮ ಮನಸ್ಸಿಗೆ ಬರ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಏನ್ ಮಾಡೋದು ಬೇಡ, ಬೆಣ್ಣೆ ಮತ್ತೆ ಮೊಸರನ್ನ ತುಂಬಿಸ್ಕೊಳ್ಬೇಕು ಅಂತ. ಹಾಗಾದ್ರೆ ನಾವ್ ಯಾವಾಗ್ಲೂ ಬೆಣ್ಣೆ ತಿಂತ ಮೊಸರನ್ನ ತಿಂತ ಕೂತ್ರೆ ಕೃಷ್ಣ ಬರ್ತಾನ? ಹಾಗಲ್ಲ. ಇಲ್ಲಿ ಮೊಸರು ಬೆಣ್ಣೆ ಅಂದ್ರೆ ಏನರ್ಥ ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಇದೆ. ಮೊಸರು ಬೆಣ್ಣೆ ಹಾಲು ಇದಕ್ಕೆಲ್ಲ ಇದೆ ಹೆಸರುಗಳು, ಜ್ಞಾನ ಭಕ್ತಿ ವೈರಾಗ್ಯ. ಇದನ್ನೆಲ್ಲ ನಾವು ನಮ್ಮ ಮನಸ್ಸಿಗೆ ತುಂಬಿಸ್ಕೊಳ್ಬೇಕಂತೆ. ಯಾವಾಗ ನಮ್ಮ ಮನಸ್ಸಿಗೆ ಇದನ್ನೆಲ್ಲ ತುಂಬಿಸ್ಕೊಳ್ತೀವಿ, ಆಗ ಪಾತ್ರೆ, ನಮ್ಮ ಮನಸ್ಸನ್ನೋ ಪಾತ್ರೆ ಇದೆಯಲ್ಲ, ಇದೆಲ್ಲ ತುಂಬಿಕೊಂಡಿದೆ. ಯಾವ್ದ್ರಿಂದ? ಈ ಮೂರು, ಬೆಣ್ಣೆ ಮೊಸರು ಹಾಲು ಇದೆಲ್ಲದ್ರಿಂದ ತುಂಬಿದೆ. ಆ ತುಂಬಿರೋದ್ರಿಂದ ಕೃಷ್ಣ ಓಡಿ ಬರ್ತಾನಂತೆ, ನನಗದು ಬೇಕು, ನನಗ ಆ ಜ್ಞಾನ ಭಕ್ತಿ ಮತ್ತೆ ನೀವು ಬೇರೆ ವಿಷಯದ ಬಗ್ಗೆ ವೈರಾಗ್ಯ ಇದೆಯಲ್ಲ ಅದೆಲ್ಲ ನನಗೆ ತುಂಬಾ ಇಷ್ಟ.
ಅದನ್ನ ನಾನ್ ತಗೊಂಡು ಹೋಗ್ತೀನಿ ಅಂತ ಕೃಷ್ಣ ತಾನು ಓಡೋಡ್ ಬರ್ತಾನಂತೆ. ಓಡ್ ಬಂದು ಏನ್ ಮಾಡ್ತಾನೆ, ಕೊನೆಗೆ ಆ ಪಾತ್ರೆಯನ್ನು ಹೊಡಿತಾನಲ್ಲ, ಹಾಗೆ ಅದನ್ನೆಲ್ಲ ತಗೊಂಡು ನಮ್ಗೆ ಈ ದೇಹ ಒಡೆದು ನಮ್ಗೆ ಸಂಸಾರದಿಂದ ಮೋಕ್ಷ ಕೊಡ್ತಾನೆ ಅಂತ ಈ ತರ ನಾವ್ ಅದನ್ನ ಚಿಂತನೆ ಮಾಡ್ಬೇಕಂತೆ. ಇಷ್ಟಾಗಿ ಕೃಷ್ಣ ತಾನು ಆಟ ಆಡ್ತಾ ಇದ್ದ. ಆಟ ಆಡೋ ಸಂದರ್ಭದಲ್ಲಿ ಮಕ್ಕಳೆಲ್ಲ ಒಂದು ದಿವ್ಸ ಬಂದು ಹೇಳಿದ್ರು, ಎಲ್ಲ ಮಣ್ಣನ್ನ ತಿಂದಿದ್ದಾನೆ ಕೃಷ್ಣ ಅಂತ. ಆಗ ಬಾಯಿ ತರಿತಾನೆ ಬಂದು, ಎಲ್ಲಿ ಮಣ್ಣು ತಿಂದಿದ್ಯಾ ನೀನು ಅಂತ ಬಂದು ಹೇಳಿದಾಗ ಬಾಯಿ ತರಿತಾನೆ. ಬಾಯಿ ತೆರೆದಾಗ ಆಶ್ಚರ್ಯ ಆಗೋಗುತ್ತೆ ಯಶೋದೆಗೆ. ಯಾಕೆ ತನ್ನನ್ನು ತಾನಲ್ಲಿ ನೋಡ್ತಾ ಇರ್ತಾಳೆ, ಕೃಷ್ಣನನ್ನು ನೋಡ್ತಾ ಇರ್ತಾಳೆ. ಅದು ಬಹಳ ಆಶ್ಚರ್ಯ. ಇಡೀ ಬ್ರಹ್ಮಾಂಡ ಅದೆಲ್ಲ ಒಂದ್ ಕಡೆ ಆಗ್ಲಿ, ನಾನು ಕೃಷ್ಣ ಹೇಗ್ ಒಳಗಡೆ ಕಾಣಿಸ್ತಾ ಇದೀವಿ ಅಂತ ದೊಡ್ಡ ಚಿಂತೆ. ಕನಸ, ಇದು ಭ್ರಮೆ, ಏನಿದು ಅಂತ ಅವಳಿಗೆ ಅರ್ಥನೇ ಆಗ್ತಾ ಇಲ್ಲ. ಎಲ್ಲ ದೇವತೆಗಳ ಈ ರೀತಿ ಸೃಷ್ಟಿ ಮಾಡಿದಾರೋ ಏನೋ ಅಂತ ಅನ್ನಿಸ್ತಾ ಇದೆ ಅವಳಿಗೆ, ಅಥವಾ ನನ್ನ ಮಗುವಿನ ಶಕ್ತಿನೇ ಇಂಥದ್ದೇನೋ ಅಂತ ಇಷ್ಟು ಯೋಚನೆ ಮಾಡಿದ್ಲು. ಆಗ ನಾಹಂ ಭಕ್ಷಿತವಾನಂಬ, ನಾನೇನು ತಿನ್ಲಿಲ್ಲ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಪಾಪ ಚಿಕ್ಕ ಮಕ್ಕಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಅಂತದಲ್ಲಿ ಎಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಕೃಷ್ಣ ಹೇಳ್ತಾನೆ. ನಿಜವಾಗ ಮಣ್ಣು ತಿಂದಿದ್ ಇವನೇ, ಅದನ್ನ ಪಾಪ ಸತ್ಯ ಹೇಳ್ತಾ ಇದ್ದಾರೆ, ಆದ್ರೆ ಅವ್ರ ಅಜ್ಞಾನದಿಂದ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾನ್ ದೇವರು ಅಂತ. ನನ್ನ ಒಳಗಡೆ ನಾನು ನಿಜವಾಗಿ ಮಣ್ಣನ್ನ ತಿನ್ನೋದು ಅಂತಲ್ಲ, ಆ ಮಣ್ಣು ತಿನ್ಬೇಕಾಗಿಲ್ಲ, ನಾನು ಎಲ್ಲವೂ ನನ್ನಲ್ಲೇ ಇದೆ, ನಾನು ತಿನ್ನೋದು ತಿನ್ನುವೇ ಇಲ್ಲ, ಎಲ್ಲವೂ ಕೂಡ ಸಹಜವಾಗೇ ನನ್ನಲ್ಲಿದೆ, ಎಲ್ಲವೂ ನನ್ನ ಬಳಿನೇ ಇದ್ಮೇಲೆ ನಾನು ಯಾಕೆ ಹೊಸದಾಗಿ ತಿನ್ಬೇಕು, ಇವರೆಲ್ಲ ಸುಳ್ಳು ಹೇಳ್ತಾ ಇದಾರೆ ಅನ್ನೋ ರೀತಿಯಲ್ಲಿ ಆ ಪ್ರಸಂಗವನ್ನ ತುಂಬಾ ಬೆಳೆಸ್ತಾ ಹೋಗ್ತಾರೆ. ಇಷ್ಟಾಗಿ ಮುಂದೆ ಯಮಳಾರ್ಜುನ ಭಂಜನ ಪ್ರಸಂಗ. ಕೃಷ್ಣ ತಾನು ಈ ಅರ್ಜುನ ವೃಕ್ಷ, ಜೋಡಿ ಜೋಡಿ ವೃಕ್ಷಗಳೇನಿತ್ತು ಒರಳು ಕಲ್ಲಿಗೆ ಕಟ್ ಹಾಕಿದ್ದಾರೆ. ಕಟ್ ಹಾಕಿದಾಗ ಕೃಷ್ಣ ಆ ಒರಳು ಕಲ್ಲನ್ನ ಸೆಳೆದುಕೊಂಡು ಬಂದ, ಆ ಮರಗಳ ಮಧ್ಯಕ್ಕೆ ಬಂದ ಕೂಡಲೇ ಅವರಳು ಕಲ್ಲಿನಿಂದ ಅದು ಬಿದ್ದೋಯ್ತು, 2 ಮರಗಳು. ಆಗ ನಲಕೂಬರ ಮಣಿಗ್ರೀವರು, ಇವರು ಕುಬೇರನ ಭೃತ್ಯರೇನಿದ್ರು ಅವರು ಬಂದ್ರು. ಅವರು ಬಂದು ಶಾಪಗ್ರಸ್ತರಾಗಿದ್ರು, ಆ ಮರಗಳಾಗಿ ಹುಟ್ಟಿದ್ರು ಅವರು. ಯಾವಾಗ ಕೃಷ್ಣನ ಸಂಪರ್ಕಕ್ಕೆ ಬಂದ್ರು ಆಗ ತಕ್ಷಣ ಅವರಿಗೆ ದಿವ್ಯ ದೇಹ ಸಿಕ್ತು. ಸಿಕ್ಕಾದ್ಮೇಲೆ ಅವರು ಪ್ರಾರ್ಥನೆ ಮಾಡ್ತಾರೆ ಆ ಸಂದರ್ಭದಲ್ಲಿ, ನನಗೆ ನಮ್ಮಿಬ್ಬರಿಗೂ ಕೂಡ ನೀನು ಅನುಗ್ರಹ ಮಾಡಿದಿ ಕೃಷ್ಣ. ವಾಣಿ ಗುಣಾನು ಕಥನೆ ಶ್ರವಣೌ ಕಥಾಯಾಂ ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನಃ ಸ್ಮೃತ್ಯಾಂ ಶಿರಸ್ತವ ಸುರ ಪ್ರಬರ ಪ್ರಣಾಮೆ ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ. ಸದಾ ನನ್ನ ಮಾತು ಅದು ನಿನ್ನ ಬಗ್ಗೆ ಇರ್ಲಿ, ಕಿವಿ ನಿನ್ನ ಬಗ್ಗೆ ಇರ್ಲಿ, ಕೇಳ್ತಾ ಇರ್ಲಿ ನಿನ್ನ ಬಗ್ಗೆ, ನನ್ನ ಕೈ ಅದು ನಿನ್ನ ಅರ್ಚನೆಯಲ್ಲೇ ಆಗ್ಲಿ, ಮುಳುಗಿರ್ಲಿ, ಜೊತೆಗೆ ನನ್ನ ಕಾಲುಗಳು ಕೂಡ ನಿನ್ನ ಬಗ್ಗೆನೆ ಹೋಗ್ತಾ ಇರ್ಲಿ. ಹೀಗೆ ಪ್ರತಿಯೊಂದು ಭಾಗಗಳ ಬಗ್ಗೆ ಪ್ರಾರ್ಥನೆಯನ್ನ ಮಾಡ್ತಾ ಹೋಗ್ತಾರೆ ನಲಕೂಬರ ಮಣಿಗ್ರೀವರು, ಅವರು ಮಾಡಿದ ಸ್ತೋತ್ರ. ಇಷ್ಟಾಗಿ ಮುಂದಿನ ಪ್ರಸಂಗದಲ್ಲಿ ಒಮ್ಮೆ ಕೃಷ್ಣ ತಾನು ಈ ಕಾಳಿಂಗ ಹತ್ರ ಬರ್ತಾನೆ, ಅಂದ್ರೆ ಯಮುನಾ ನದಿಯ ತಟಕ್ ಹತ್ರ, ಅಂದ್ರೆ ಕಾಳಿಂಗ ಮರ್ದನ ಪ್ರಸಂಗ. ಕಾಳಿಂಗ ಮರ್ದನ ಪ್ರಸಂಗಕ್ಕೆ ಬಂದಾಗ ಕೃಷ್ಣ ತಾನು ಕಾಳಿಂಗ ಮರ್ದನ ಮಾಡ್ತಾನಲ್ಲ, ಆ ಕಾಳಿಂಗನ ಮೇಲೆ ತಾನು ನಿಂತುಕೊಳ್ತಾನೆ. ನಿಂತುಕೊಂಡಾಗ ನಟನೆ ಶುರು ಮಾಡ್ತಾನೆ. ನಟನೆ ಅಂದ್ರೆ ಕುಣಿಯೋದು ಅಂತ. ಆ ಕುಣಿಬೇಕಾದ್ರೆ ಶ್ಲೋಕವನ್ನ ಹೇಳ್ತಾರೆ. ಈ ಕಾಳಿಂಗ ಮರ್ದನ ಪ್ರಸಂಗದಲ್ಲಿ ಈ ಶ್ಲೋಕವನ್ನೆಲ್ಲ ಚಿಂತನೆ ಮಾಡ್ಬೇಕಂತೆ. ವಿಶೇಷವಾಗಿ ಕೃಷ್ಣ ಕಾಳಿಂಗನ ತಲೆ ಮೇಲೆ, ಅವನ ಹೆಡೆ ಮೇಲೆ ನಿಂತು ತಾನು ಕುಣಿತಾ ಇದ್ದಾನೆ. ಕುಣಿಬೇಕಾದ್ರೆ ಎಲ್ಲ ಮೃದಂಗ ಒಬ್ರು ಬಾರಿಸ್ತಾರಂತೆ, ಇನ್ನೊಬ್ರು ತಾಳ ತಟ್ತಾರೆ, ಒಬ್ರು ಹಾಡು ಹೇಳ್ತಾರೆ. ಈಗ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿದ್ರು. ಅಲ್ಲಿ ಬ್ರಹ್ಮದೇವರು ಮತ್ತೆ ಹನುಮಂತ ಮತ್ತೆ ರುದ್ರದೇವ 3 ಜನ ಬಂದ್ರಂತೆ. ಬ್ರಹ್ಮದೇವರು ಮೃದಂಗ, ಹನುಮಂತ ಹಾಡ್ಲಿಕ್ಕೆ ಪ್ರಸಿದ್ಧ, ಹಾಡ್ಲಿಕ್ಕೆ ಶುರು ಮಾಡಿದ್ದಂತೆ. ರುದ್ರದೇವರು ತಾಳವನ್ನು ತಟ್ಟಿದರಂತೆ. ಕಾಳಿಂಗ ನರ್ತನ ಆಗ್ತಾ ಇದೆ. ಆಗ ಆ ಕಾಳಿಂಗನ ಸ್ತ್ರೀಯರೆಲ್ಲ ಬರ್ತಾರೆ, ಅವರ ಪತ್ನಿಯರು ಬಂದು ದಯವಿಟ್ಟು ಅನುಗ್ರಹ ಮಾಡು, ನನ್ನ ಪತಿಯನ್ನ ವಿಮೋಚನೆ ಮಾಡು ಅಂತ. ಅದಕ್ಕೆ ಅಹಂಕಾರ ಬಂದಿತ್ತೇನು, ಕಾಳಿಂಗರೇ ಅಹಂಕಾರವನ್ನ ಶಮನ ಮಾಡಿ ಅವನು ಮರ್ದನ ಮಾಡಿದ. ನಮಗಂತೂ ಕೃಷ್ಣ ಪ್ರತಿ ದಿವಸ ಕಾಳಿಂಗ ಮರ್ದನ ಮಾಡೋ ತರ ನಮ್ಗೆ ಕೃಷ್ಣ ಮರ್ದನ ಮಾಡ್ಬೇಕಾಗಿದೆ. ಯಾಕೆ, ನಮ್ಗೆ ಮನಸ್ಸಿಗೇನು ಇಡೀ ದೇಹವಿಡೀ ತುಂಬಿಕೊಂಡಿರತ್ತೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ದಿವಸ ನಾವು ಪ್ರಾರ್ಥನೆ ಮಾಡ್ಬೇಕಂತೆ. ಯಾವ್ದು ಸ್ನಾನ ಮಾಡ್ಬೇಕಾರೆಲ್ಲ ಹೇಳೋದಿರತ್ತೆ, ನಮ್ಮ ತಲೆಯ ಮೇಲೆ ಪರಮಾತ್ಮ ಇರ್ತಾರೆ, ಅವನ ಮೇಲೆ ಜಲ ಬಿದ್ದು ನಮ್ಮ ಮೇಲ್ ಬೀಳ್ಲಿ ಅಂತ. ನಿಜವಾಗ ಒಂದ್ ಮರ್ದನ ನಮ್ಮ ತಲೆ ಮೇಲೆ ಬಂದು ಕುಣಿಬೇಕು ದಿವ್ಸ. ಯಾಕೆ ದಿವ್ಸ ನಮ್ಗೆ ಕಾಳಿಂಗನಿಂತ ಜಾಸ್ತಿನೇ ಇರುತ್ತೆ. ಇದೆಲ್ಲ ತುಳಿದು ದಿವಸ ಅದನ್ನ ಕಡಿಮೆ ಮಾಡ್ಬೇಕು. ಈ ನಿಟ್ಟಿನಲ್ಲಿ ಕಾಳಿಂಗ ಮರ್ದನ ಪ್ರಸಂಗ. ಇದಾಗಿ ಗೋವರ್ಧನೋದ್ಧಾರದ ಪ್ರಸಂಗಕ್ಕೆ ಬರ್ತಾನೆ. ಗೋವರ್ಧನೋದ್ಧಾರ ಮಾಡ್ಬೇಕಾದ್ರೆ ಅವ್ನು ಹೇಳ್ತಾನೆ ಕೃಷ್ಣ, ಗೋವರ್ಧನ ಪರ್ವತ ಹತ್ರದಲ್ಲೇ ಇದೆ, ಪರ್ವತದಿಂದ ನಮಗೆ ಉಪಕಾರ ಆಗ್ತಾ ಇದೆ, ಇದಕ್ಕೆ ಪೂಜೆಯನ್ನ ಮಾಡಿ ನೀವೆಲ್ಲ ಹೋಗಿ ಹೋಮ ಮಾಡಿಸ್ತೀವಿ ಇಂದ್ರದೇವರಿಗೆ. ಆ ಇಂದ್ರದೇವರನ್ನ ಕುರಿತು ಹೋಮ ಮಾಡಿಸೋದು ಯಾಕೆ, ಮಳೆ ಬರ್ಲಿ ಅಂತ ನೀವು ಮಾಡಿಸೋದು.
ಮಳೆ ಬರ್ಲಿಕ್ಕೋಸ್ಕರ ಇಷ್ಟೆಲ್ಲ ಯಾಕೆ ಕಷ್ಟ ಪಡ್ತೀರಿ? ಇಂದ್ರನ ಕುರಿತು ಹೋಮ ಏನ್ ಮಾಡೋದು ಬೇಡ. ಇಲ್ಲಿ ಗೋವರ್ಧನ ಪರ್ವತ ಇದೆ, ಇಲ್ಲಿ ಬ್ರಾಹ್ಮಣ ಇದ್ದಾರೆ, ಮತ್ತೆ ಹಸುಗಳಿದೆ, ಇದಕ್ಕೆ ನೀವು ಅರ್ಚನೆ ಮಾಡಿ. ಇವರಲ್ಲಿ ನಾನು ವಿಶೇಷ ಸನ್ನಿಧಾನ ಇಟ್ಟಿರ್ತೀನಿ, ಇವ್ರಿಗೆ ಮಾಡಿದ್ರೆ ನಿಮ್ಗೆ ಅದೆಲ್ಲ ಸಿಗತ್ತೆ, ಮಳೆ ಬೆಳೆ ಎಲ್ಲವೂ ಸಿಗತ್ತೆ ಅಂತ. ಎಂಥ ಒಳ್ಳೆ ಮಾತನ್ನ ಕೃಷ್ಣ ಹೇಳ್ತಾನೆ. ಅಂದ್ರೆ ಮಳೆ ಬರ್ಬೇಕು ಅಂತಂದ್ರೆ ಇಂದ್ರದೇವನ ಕುರಿತು ಹೋಮ ಮಾಡಬಾರ್ದು ಅಂತಲ್ಲ. ಅದೇನೋ ಇಂದ್ರದೇವರಿಗೆ ಅಹಂಕಾರ ಶಮನ ಆಗೋ ರೀತಿಯಲ್ಲಿ ಒಂದು ಪ್ರಸಂಗ ನಡೀತು. ಆದ್ರೆ ಗೋಬ್ರಾಹ್ಮಣರ ಆರಾಧನೆ ನಿರಂತರ ನಡೀತಾ ಇರ್ಬೇಕು. ಹಸುವಿನ ಏನು ತೊಂದರೆ ಆಗ್ಬಾರ್ದು, ಹಸುವಿಗೆ, ಬ್ರಾಹ್ಮಣರಿಗೆ ತೊಂದರೆ ಆಗ್ಬಾರ್ದು. ಹೀಗೆ ವೈಷ್ಣವರಿಗೆ, ಯಾರು ವಿಷ್ಣು ಭಕ್ತರಿದ್ದಾರೆ ಅವ್ರಿಗೆ ತೊಂದರೆ ಆಗದೆ ಇದ್ರೆ ಅವ್ರಿಗೆ ಎಷ್ಟು ಉಪಚಾರ ಆಗ್ತಾ ಇದೆ ಅಂತ ಆದ್ರೆ ಅಲ್ಲಿ ಮಳೆ ಬೆಳೆಗಳು ತುಂಬಾ ಚೆನ್ನಾಗಿ ಆಗತ್ತೆ ಅಂತ ಕೃಷ್ಣ ತಾನು ಸೂಚನೆ ಕೊಟ್ಟಿದ್ದಾನೆ. ಇಷ್ಟಾಗಿ ತಾನು ಒಂದೇ ಬೆರಳಿನಲ್ಲಿ ತಾನು ಆ ಗೋವರ್ಧನ ಪರ್ವತವನ್ನ ತಾನು ಎತ್ತಿ ಹಿಡಿದ. ನಮಗೆಲ್ಲ ದಾಸರಾಯರು ಈ ಸಂದರ್ಭದಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ. ಏನಂದ್ರೆ ಭಗವಂತ ಆ ಚಿಕ್ಕ ಮಗುವಾಗಿದ್ದಾಗ ಅತ್ತನಲ್ಲ, ಆ ಮಗು ಅಂತಂದ್ಮೇಲೆ ಸಾಮಾನ್ಯವಾಗಿ ಅಳುವಂತಹದ್ದು, ಕಾರಣ ಇಲ್ಲ, ಸುಮ್ನೆ ಅಳ್ತಾ ಇರೋದು, ಮಕ್ಕಳು ಗೊತ್ತಿರತ್ತೆ. ಹಾಗೆ ಈ ಮಗು ಕೃಷ್ಣ ತಾನು ಅಳ್ತಾ ಇದ್ದಂತೆ. ಅಳ್ಬೇಕಾದ್ರೆ ದಾಸರಾಯರು ವರ್ಣಿಸ್ತಾರೆ, ಯಾಕೆ ಮಗು ಅಳುತ್ತೆ, ಕೃಷ್ಣ ಯಾಕೆ ಅತ್ತ ಅಂತ. ನಿಜವಾಗಿ ಕೃಷ್ಣ ಹತ್ತಿದ್ದಕ್ಕೆ ಕಾರಣ ಹುಡುಕ್ತಾ ಹೋಗ್ತಾರೆ ದಾಸರಾಯರುಗಳು. ಏನ್ ಹುಡುಕ್ತಾ ಹೋಗ್ತಾರೆ ಅಂದ್ರೆ, ಬಹುಶಃ ಮಗುವಿಗೆ ಈ ಬೆರಳೇನೋ ಉಳುಕ್ಬಿಟ್ಟಿದೆ ಅನ್ಸತ್ತೆ, ಅದಕ್ಕೆ ಮಗು ಅಳ್ತಾ ಇದೆಯೇನೋ ಅಂತ. ಅಥವಾ ಕಾಲೇನೋ ಸ್ವಲ್ಪ ಜಾಸ್ತಿ ಆಟ ಆಡಿ ಅದಕ್ಕೆ ಸುಸ್ತಾಗಿದೆ, ಆ ಕಾಲೆಲ್ಲೋ ಉಳುಕಿರ್ಬೇಕೇನೋ, ಅದಕ್ಕೋಸ್ಕರ ಮಗು ಅಳ್ತಾ ಇರ್ಬೇಕೇನೋ ಅಂತ. ಹೀಗೆ ಒಂದೊಂದೊಂದೊಂದೇ ಅವರು ಪ್ರಶ್ನಿಸ್ಕೊಂಡು ಹೋಗ್ತಾರೆ. ಅದ್ ಎಲ್ಲಿಂದ ಇದ್ರ ಬಗ್ಗೆನೆ. ಈ ಗೋವರ್ಧನ ಪರ್ವತವನ್ನ ತಾನು ಕಿರು ಬೆರಳಿನಲ್ಲಿ ತಾನು ಎತ್ತಿ ಹಿಡಿದ ಅಂತ ನಾವು ಕೇಳ್ತೀವಿ. ಈ ಕಿರು ಬೆರಳಲ್ಲಿ ಎತ್ತದ ಮೇಲೆ ಬಹುಶಃ ಆ ಗೋವರ್ಧನ ಪರ್ವತ ಎತ್ತಿದ ಕೂಡಲೇ ಆ ಕಿರು ಬೆರಳು ಉಳುಕ್ ಹೋಯ್ತೇನೋ, ಅದಕ್ಕೆ ಚಿಕ್ಕ ಮಗು ಕೃಷ್ಣ ಅಳ್ತಾ ಇದ್ದಾನೇನೋ ಅಂತ ಒಂದು. ಇನ್ನು ಕಾಳಿಂಗ ಮರ್ದನ ಆಯ್ತಲ್ಲ, ಆ ಕಾಳಿಂಗನ ಮೇಲೆ ಕುಣಿದು ಬಹುಶಃ ಕೃಷ್ಣನಿಗೆ ಕಾಲು ಉಳುಕ್ಬಿಟ್ಟಿದೆಯೇನೋ, ಅದಕ್ಕೆ ಕೃಷ್ಣ ಅಳ್ತಾ ಇದ್ದಾನೇನೋ ಅಂತ. ನಿಜವಾಗಿ ಇದೆಲ್ಲ ನಡೆದಿದ್ದ ಆಮೇಲಿನ ಘಟನೆ. ಇದು ಕೃಷ್ಣ ದೊಡ್ಡವನಾಗಿದ್ದಾನೆ ಈಗ. ಆದ್ರೆ ದಾಸರಾಯರು ಅದನ್ನ ತಮಾಷೆಯ ರೀತಿಯಲ್ಲಿ ಬಹುಶಃ ಮಗು ಅಳತ್ತೆ ಅಂದ್ರೆ ಇದೆಲ್ಲ ಆಗಿರ್ಬೇಕೇನೋ ಅಂತ. ಅಂದ್ರೆ ಮಗು ಅಳ್ಲಿಕ್ಕೆ ಕಾರಣ ಇಲ್ಲ ಅಂತ. ಇಷ್ಟಿಷ್ಟೆಲ್ಲ ಮಾಡೋನು ಯಾಕೆ ಮಗುವಾಗಿದ್ದಾಗ ಅಳ್ಬೇಕು, ಇದು ಬರೀ ಒಂದು ನಟನೆ ಅಷ್ಟೇ ನಿಂದು ಅಂತ ಹೇಳಿ ಇಲ್ಲಿ ಗೋವರ್ಧನ ಪರ್ವತ ಎತ್ತ ಸಂದರ್ಭದಲ್ಲಿ ನಮಗೆ ನೆನಪಿಸ್ಕೊಳ್ಬೇಕಾಗಿದ್ದು ಈ ಭಾಗವತದಲ್ಲಿ ನಮಗೆ ವಾದಿರಾಜರು ವರ್ಣನೆ ಮಾಡಿದ ಪ್ರಸಂಗ, ಈ ಗೋವರ್ಧನ ಪ್ರಸಂಗವನ್ನ. ಆ ಗೋವರ್ಧನ ಪರ್ವತ ಪ್ರಸಂಗವನ್ನ ಎಷ್ಟು ಚೆನ್ನಾಗಿ ಅವ್ರು ಹೇಳಿದ್ದಾರೆ ಅಂದ್ರೆ, ಅಲ್ಲಿ ಕೃಷ್ಣ ತಾನು ಈ 7 ದಿವಸಗಳ ಕಾಲ ತಾನು ಗೋವರ್ಧನ ಪರ್ವತವನ್ನ ಎತ್ತದ. ಇಂದ್ರದೇವರಿಗೆ ಸಿಕ್ಕಾಬಟ್ಟೆ ಕೋಪ ಬಂದು ಮಳೆಯನ್ನ ನಿರಂತರವಾಗಿ ಸುರಿಸ್ತಾ ಇದ್ರು. ಇವ್ರಿಗೆ ವಾಸ ಮಾಡ್ಬೇಕಲ್ಲ, ಅದಕ್ಕೆ ಗೋವರ್ಧನ ಪರ್ವತ ಎತ್ತಿದ್ದು. ಆ ಪರ್ವತ ಎತ್ತದ ಕೂಡ ರಕ್ಷಣೆಯನ್ನ ನೀಡಿದ. ಆಮೇಲೆ ಎಲ್ಲ ಮಳೆ ಸಾಕಾಯ್ತು, ನಿಲ್ಲಿಸ್ದ. ಇಂದ್ರದೇವರಿಗೆ ಆಗ್ಲಿಲ್ಲ, ಸುಸ್ತಾಯ್ತು. ಆಮೇಲೆ ಒಬ್ಬ ಗೋಪಾಲಕನಿಗೆ ಕೃಷ್ಣ ಹೇಳ್ತಾನಂತೆ, ಏನಿಲ್ಲ, ಹೊರಗಡೆ ಹೋಗಿ ನೋಡ್ಕೊಂಡ್ ಬಾ, ಮಳೆ ಅಲ್ಲಿ ಸುರಿತಾ ಇದೆಯಾ ನೋಡು, ನಿಂತಿದ್ಯಾ ಏನು ಅಂತ. ಅದಕ್ಕೋನು ಹೊರಗಡೆ ಹೋಗ್ತಾನೆ ಆ ಗೋಪಾಲಕ. ಹೊರಗಡೆ ಹೋಗಿ ನೋಡ್ತಾನಂತೆ, ಇಲ್ಲ ಮಳೆ ಇನ್ನೂ ಕೂಡ ಸುರಿತಾನೆ ಇದೆ ಜಾಸ್ತಿ ಅಂತ ಅಂದಂತವನು. ಅಲ್ಲ, 7 ದಿವಸ ಆಯ್ತು, ಇಷ್ಟಾದ್ರೂ ಮತ್ತೆ ಇನ್ನೂ ಮಳೆ ಸುರಿತಾ ಇದೆಯಾ, ಇದು ಹೇಗ್ ಸಾಧ್ಯ? 7 ದಿವಸ ಆದ್ಮೇಲೆ ನಿಂತೋಗ್ಬೇಕಲ್ಲ ಮಳೆ, ಯಾಕಂದ್ರೆ ನಾವೆಲ್ಲ ಕೇಳಿರೋದು ಹಾಗೆ, ನಿಂತು ಹೋಗಿರ್ಲೇಬೇಕಲ್ವಾ ಅಂತ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಇಲ್ಲ ಅದು ಹೊರಗಡೆ ಮಳೆ ಏನೋ ಬರೋದ್ ನಿಜ, ಆದ್ರೆ ಯಾವ ತರ ಮಳೆ ಅದು ಮುಖ್ಯ. ಅದೇನಾಗ್ತಾ ಇದೆ ಅಂದ್ರೆ, ಎಲ್ಲ ಆ ಗೋಪಾಲಕರು ಯಾರ್ಯಾರ ರಕ್ಷಣೆ ಕೊಟ್ಟಿದ್ನಲ್ಲ ಕೃಷ್ಣ 2 ದಿವಸ, ಅವರು ನಿಂತೋಯ್ತು ಅಂತ ಆದ್ಮೇಲೆ ಮಳೆ ಇನ್ನು ನಮಗ್ ರಕ್ಷಣೆ ಸಿಕ್ತು ಅಂತ ಎಲ್ಲರೂ ಆನಂದ ಬಾಷ್ಪ ಸುರಿಸ್ತಾ ಇದ್ರಂತೆ. ಕಣ್ಣೀರು ಹೊರಗಡೆ ಆನಂದ ಬಾಷ್ಪ ಬರ್ತಾ ಇದೆ. ಆ ಸುರಿಸಿದ್ ಹೇಗಿತ್ತು ಅಂದ್ರೆ ಅದು ಮಳೆ ತರನೇ ಇತ್ತು ಅಂತ. ಅದ್ರಿಂದ ಹೊರಗಡೆ ಬಂದ್ ಕೂಡಲೇ ಇಲ್ಲ, ಮಳೆ ಬರ್ತಾನೆ ಇದೆ ಇನ್ನೂ ಕೂಡ ಅಂತ ಬಂದ್ ಹೇಳ್ತಾನಂತೆ. ಹಾಗಾದ್ರೆ ಮಳೆ ನಿಂತು ಅಂದ್ರೆ ಆ ಇಂದ್ರದೇವರು ಸುರಿಸಿದ ಮಳೆ ನಿಲ್ತು ಅಷ್ಟೇ ಹೊರತು ಗೋಪಾಲಕರಂತೂ ಮಳೆಯಂತೆ ಆ ಕಣ್ಣೀರನ್ನ ಆನಂದ ಬಾಷ್ಪವನ್ನು ಸುರಿಸ್ತಾ ಇದಾರಂತೆ. ಕೊನೆಗೆ ಇನ್ನೊಂದು ಹೇಳ್ತಾರೆ, ಮಳೆ ಅಂದ್ಮೇಲೆ ಅಲ್ಲಿ ಇದು ಮೇಘಗಳ ಶಬ್ದ ಆಗ್ಬೇಕಾದ್ರೆ ಶಬ್ದ ಏನಾದ್ರು ಕೇಳಿಸ್ತಾ ಇದೆಯಾ ನೋಡು, ಯಾಕಂದ್ರೆ ಮುಂದೆ ಏನಾದ್ರು ಮತ್ತೆ ಸೂಚನೆ ಇದೆಯಾ ಮಳೆ ಬರ್ಲಿಕ್ಕೆ ಅಂತ. ಇಲ್ಲ ಏನು ಸೂಚನೆ ಇಲ್ಲ, ಆದ್ರೆ ಶಬ್ದ ಅಂತೂ ಆಗ್ತಾ ಇದೆ, ಮೋಡದ ಶಬ್ದಗಳು ಅಂತ. ಇದೇನು ಇಲ್ಲ ಅಂತ್ಯ ಮತ್ ಶಬ್ದ ಇದೆ ಅಂತ. ಅದು ಶಬ್ದ ಇದೆ ಏನಂದ್ರೆ, ಇದನ್ನೆಲ್ಲ ಕುರಿತು ಈ ಸಿದ್ಧ ಚಾರಣ ಗಂಧರ್ವರು ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ ಮೇಲೆ ಆಕಾಶದಲ್ಲಿ. ಅವ್ರು ಸ್ತೋತ್ರ ಮಾಡೋದು ಹೇಗ್ ಮಾಡ್ತಾ ಇದಾರೆ ಅಂದ್ರೆ, ಮೇಘ ಗಂಭೀರನಾದ ಆ ಮೇಘ ಶಬ್ದ ಹೇಗೆ ಗಂಭೀರವೋ ಆ ರೀತಿ ಶಬ್ದವನ್ನ ಮಾಡ್ತಾ ಇದ್ದಾರೆ. ಮಿಂಚ್ತಾ ಇದೆಯಾ ನೋಡು ಅಂತ. ಹೌದೌದು, ತುಂಬಾ ಮಿಂಚ್ತಾ ಇದೆ ಅಂತ. ವಿರುದ್ಧವಾಗಿ ಎಲ್ಲ ಮಿಂಚೋದ್ ಹೇಗೆ ಅಂತಂದ್ರೆ, ಅದೇನಿಲ್ಲ, ಎಲ್ಲ ದೇವತಾ ಸ್ತ್ರೀಯರೆಲ್ಲ
ಆಭರಣ ಹಾಕೊಂಡ್ ಬಂದಿದಾರಂತೆ ಸ್ತ್ರೀಯರೆಲ್ಲ. ಎಷ್ಟು ಚೆನ್ನಾಗಿರೋ ಆಭರಣ ಅಂದ್ರೆ ಅದು ಮಿಂಚಿನ ತರ ಹೊಳೆಯುವಂತ ಆಭರಣ. ಒಬ್ಬೊಬ್ಬ ದೇವತಾಸ್ತ್ರೀನು ಒಂದಕ್ಕಿಂತ ಜಾಸ್ತಿಯಾಗಿ ಆಭರಣವನ್ನ ಮೈ ಮೇಲೆ ಹಾಕೊಂಡ್ ಬಂದಿದ್ದಾರೆ. ಅದರ ಹೊಳಪು ಬರ್ತಾ ಇದೆ, ಮಿಂಚಿನ ತರ ಮಿಂಚೆ ಇದೆ ಅಂತ ಹೇಳಿದಂತೆ. ಇನ್ನು ಗಾಳಿ ಎಲ್ಲ ಬೀಸುವಂತ ಶಬ್ದ ಏನಾದ್ರೂ ಕೇಳ್ತಾ ಇದೆಯಾ ಅಂದ್ರೆ ಹೌದೌದು, ಗಾಳಿ ಬೀಸ್ತಾ ಇರುವಂತ ಶಬ್ದ ಇದೆ. ಅದ್ ಹೇಗೆ ಅಂದ್ರೆ ಎಲ್ಲ ದುಂಬಿಗಳು ಬರ್ತಾ ಇದೆಯಂತೆ. ದುಂಬಿಗಳು ಸಾಲು ಸಾಲಾಗಿ ಬರ್ತಾ ಇದೆಯಂತೆ. ಯಾಕೆ ಅಂದ್ರೆ ಈ ಗೋವರ್ಧನ ಪರ್ವತ ಎತ್ತಿದಾಗ ಅವುಗಳಿಗೆಲ್ಲ ಪುಷ್ಪಗಳೆಲ್ಲ ಹೂವುಗಳೆಲ್ಲ ಸಿಗ್ತಾ ಇದೆ ಒಂದೇ ಕಡೆ 7 ದಿವಸ. ಯಾಕೆಂದ್ರೆ ಯಾರು ತೊಂದರೆ ಕೊಡೋರಿಲ್ಲ ಅವುಗಳಿಗೆ. ಅವೆಲ್ಲ ಸಾಲು ಸಾಲಾಗಿ ಬರ್ತಾ ಇದೆಯಂತೆ. ಬಂದಾಗ ಆ ವೇಗದಲ್ಲಿ ಸ್ಪೀಡ್ ಆಗಿ ಬರ್ತಾ ಇರೋ ದುಂಬಿಗಳಿಂದ ಇವ್ರಿಗೆ ಆ ಗಾಳಿ ಅಷ್ಟು ಜೋರಾಗಿ ಬೀಸ್ತಾ ಇದೆ, ತಂಪಾದ ಗಾಳಿ ಬರ್ತಾ ಇದೆಯಂತೆ. ಹೀಗೆ ಕತ್ತಲೆ ಇದೆಯಾ ಅಂತ ಕೇಳ್ತಾನಂತೆ. ಕತ್ತಲು ನಿಜವಾಗಿ ಹೌದೌದು, ಕತ್ತಲೆ ಹೊರಗಡೆ ಏನೋ ಇಲ್ಲ ನಿಜವಾಗಿ, ಆದ್ರೆ ಕತ್ತಲೆ ಇದೆ ಅಂತ ಅನ್ನೋ ತರ. ಹೇಗ್ ಕತ್ತಲೆ ಇದೆ ಅಂದ್ರೆ ಏನಿಲ್ಲ, ಅಜ್ಞಾನಿಗಳು ನಾವೆಲ್ಲ, ನಮ್ಮಲ್ಲೆಲ್ಲ ಕತ್ತಲೆ ಇತ್ತು, ಇನ್ನೂ ಕೂಡ ಅದ್ ಹಾಗೆ ಇತ್ತು, ಈಗೆಲ್ಲ ಹೋಗ್ಲಿಕ್ಕೆ ಶುರುವಾಗಿದೆ ಅನ್ನೋ ತರ ವರ್ಣನೆ ಮಾಡ್ತಾರೆ. ಕೊನೆಗೆ ಚಳಿಯನ್ನ ಕೇಳ್ತಾರೆ. ಇದು ಬಹಳ ಚೆನ್ನಾಗಿದೆ. ಚಳಿ ಏನಾರಿದ್ಯಾ ಹೊರಗಡೆ ಅಂತ ಕೃಷ್ಣ ಕೇಳಿದ್ರೆ ಅದಕ್ಕೆ ಗೋಪಾಲಕ ಹೇಳ್ತಾನೆ, ಚಳಿ ಏನೋ ನಮಗಿತ್ತು 7 ದಿವಸ ಒಳಗಡೆ ಇದ್ದಾಗ, ಈಗ ಚಳಿ ನಮಗೆಲ್ಲ ಹೋಗಿದೆ, ಆದ್ರೆ ಒಬ್ಬನಿಗೆ ಮಾತ್ರ ಚಳಿ ಉಳ್ಕೊಂಡಿದೆ, ಅದು ಇಂದ್ರ ದೇವರು ಚಳಿಯಿಂದ ನಡುಗ್ತಾ ಇದ್ದಾರೆ ಅಂತ. ಯಾಕೆ ಭಯ ಆಗೋಯ್ತು, ಯೋ ಕೃಷ್ಣನಿಗೆ ವಿರೋಧಿಯಾಗಿ ನಾನು ಮಾಡ್ಬಿಟ್ನಲ್ಲ ಅಂತ. ಆಮೇಲೆ ಕೃಷ್ಣನ ಹತ್ರ ಬರ್ತಾರೆ ಇಂದ್ರದೇವರು. ಬಂದು ಒಂದು ಹಾರವನ್ನ ಹಾಕಿ ಕೃಷ್ಣನಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ ಇಂದ್ರದೇವರು. ಈ ರೀತಿ ಗೋವರ್ಧನೋದ್ಧಾರ ಪ್ರಸಂಗ, ಮುಂದೆ ಗೋಪಿಕಾಸ್ತ್ರೀಯರ ಪ್ರಸಂಗಗಳನ್ನು ಉಲ್ಲೇಖ ಮಾಡ್ತಾ ಬರ್ತಾರೆ. ಕೊನೆಗೆ ಈ ದಶಮಸ್ಕಂದ ಪೂರ್ವಾರ್ಧದಲ್ಲಿ ಪ್ರಮುಖ ಭಾಗ ಕೊನೆಗೆ ರುಕ್ಮಿಣಿ ಕಲ್ಯಾಣದ ಪ್ರಸಂಗ ಬಂತು. ನಮಗೆ ರುಕ್ಮಿಣಿ ಕಲ್ಯಾಣದಲ್ಲಿ ನೋಡ್ಬೇಕಾದ ಪ್ರಸಂಗ ಏನು? ಕೃಷ್ಣ ತಾನು ರುಕ್ಮಿಣಿಯನ್ನ ಅಪಹಾರ ಮಾಡ್ಕೊಂಡು ಹೋದ ಅಂತ ನಾವ್ ಅನ್ಕೊಳ್ತೀವಿ. ನಿಜವಾಗಿ ಅವನ ಹೆಂಡತಿ ಅದು ಅನಾದಿ ಕಾಲದಿಂದ ಸಿದ್ಧ. ರುಕ್ಮಿಣಿ ಇವತ್ತಿನ ದಿವಸ ಅಲ್ಲ, ಅವತ್ತಿನಿಂದ ಲಕ್ಷ್ಮಿ ತನ್ನ ಹೆಂಡತಿಯೇ. ಅವಳನ್ನ ಬಂದು ಕೃಷ್ಣ ಅಪಹಾರ ಮಾಡ್ಕೊಂಡಿದ್ದಷ್ಟೇ. ಅಲ್ಲಿ ರುಕ್ಮಿಣಿ ಪತ್ರವನ್ನ ಕಳಿಸ್ತಾಳಲ್ಲ, ಪತ್ರ ಕಳಿಸ್ಬೇಕಾದ್ರೆ ಬ್ರಾಹ್ಮಣ ಬಂದು, ತಾನು ಒಬ್ಬ ಬ್ರಾಹ್ಮಣ ಪತ್ರವನ್ನ ತಲುಪಿಸ್ತಾನೆ. ಬಂದಾಗ ಆಶ್ಚರ್ಯ ನಮಗ್ ಅನ್ಸುತ್ತೆ, ಬಂದವ್ರು ನಾವ್ ಹೇಗ್ ವಿಚಾರಿಸ್ತೀವಿ, ನೀ ಏನಕ್ ಬಂದೆ ಅಂತೆಲ್ಲ ಕೇಳ್ಬಿಡ್ತೀವಿ. ಆದ್ರೆ ಹಾಗ್ ಮಾಡ್ಲಿಲ್ಲ. ಬಂದ ಬ್ರಾಹ್ಮಣನಿಗೆ ಎಲ್ಲ ಉಪಚಾರ ಮಾಡ್ತಾನೆ ಕೃಷ್ಣ. ಎಲ್ಲ ಉಪಚಾರ ಮಾಡಿ ಅವನಿಗೆ ಭೋಜನ ಹಾಕ್ಸಿ ಅವನಿಗೆ ಪಾದವನ್ನ ಒತ್ತು ಕೊಡ್ತಾ, ಊಟ ಎಲ್ಲ ಆದ್ಮೇಲೆ ತಾನು ಕೇಳ್ತಾನಂತೆ, ನೀ ಬಂದಿದ್ದೇನಕ್ಕೆ ಅಂತ ಆಮೇಲೆ ಕೇಳ್ತಾನಂತೆ. ಅದು ಬಹಳ ರೋಚಕ ಅನ್ಸುತ್ತೆ. ಬ್ರಾಹ್ಮಣ ಪ್ರಿಯ ಗೋಪ್ರಿಯ ಅಂತ ಈ ಗೋವರ್ಧನೋದ್ಧಾರ ಪ್ರಸಂಗದಲ್ಲಿ ಮತ್ತೆ ಈ ರುಕ್ಮಿಣಿ ಕಲ್ಯಾಣದ ಪ್ರಸಂಗದೆಲ್ಲ ಪುನಃ ನಾವು ಗಮನಿಸಬಹುದು. ಈ ರೀತಿ ದಶಮಸ್ಕಂದ ಭಾಗವತದಲ್ಲಿ ಪ್ರಮುಖವಾದ ವಿಷಯಗಳು ನಮ್ಗೆ ಕೃಷ್ಣ ನಮ್ಮ ಮನಸ್ಸಿನಲ್ಲಿ ಬರೋ ಹಾಗೆ ಈ ಈ ಪೂರ್ವಾರ್ಧದಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ. ಇಡೀ ನಮಗೆ ಭಾಗವತದಲ್ಲೆಲ್ಲ ಎಲ್ಲವೂ ಮುಖ್ಯವೇ. ಆ ಮುಖ್ಯದ ಭಾಗಗಳಲ್ಲಿ ನಮಗೆ ಆ ಕೃಷ್ಣ ನೇರವಾಗಿ ಬರೋದು ನಮ್ಗೆ ಈ ಅಧ್ಯಾಯದಲ್ಲಿ. ಅವನು ಹುಟ್ಟುತ್ತಾನೆ, ಅವನ ಪ್ರಾದುರ್ಭಾವ ಆಗತ್ತೆ ಅಂತ. ಅವನು ಹುಟ್ಟೋದ್ರಿಂದ ನಿಜವಾಗಿ ಭೂಮಿಯಲ್ಲಿ ಅವತಾರ ಮಾಡಿದ್ ನಿಜ, ನಮ್ಮಲ್ಲಿ ಈಗ ಅವತಾರ ನಮ್ಮಲ್ಲಿ ಹುಟ್ಟಬೇಕಾಗಿದೆ ನಿಜವಾಗಿ ಆ ಕೃಷ್ಣ. ಯಾಕೆಂದ್ರೆ ಕೃಷ್ಣನಿಗೆ ನಿಜವಾದ ರೂಪದಿಂದ ಏನು ಹುಟ್ಟಿಲ್ಲ, ಆದ್ರೆ ನಮ್ಮ ಒಳಗಡೆ ನಿಜವಾಗಿ ಆ ಭಗವಂತನ ಮೂರ್ತಿಯ ರೂಪದಲ್ಲಿ ನಮ್ಮ ಮನಸ್ಸಿನಲ್ಲಿ ಹುಟ್ಟಬೇಕಾಗಿದೆ ಕೃಷ್ಣ. ಕೃಷ್ಣ ಹುಟ್ಟಬೇಕು ನಮ್ಮ ಮನಸ್ಸಿನಲ್ಲಿ ಅಂದ್ರೆ ಅದು ಈ ಭಾಗವತದ ಈ ಪೂರ್ವಾರ್ಧದ ಭಾಗವನ್ನ ಜಾಸ್ತಿ ಕೇಳಿದಷ್ಟು ಕೃಷ್ಣನ ಅನುಗ್ರಹ ನಮ್ಗಾಗತ್ತೆ. ಜಗನ್ ಮಂಗಳ, ಅವನು ಬರ್ತಾನೆ ಅಂತಂದ್ರೆ ಜಗತ್ತಿಗೆ ಮಂಗಳ ಆಗತ್ತೆ ಅಂದ್ಮೇಲೆ ನಮಗೆಲ್ಲ ಮಂಗಳ ಖಂಡಿತ ಆಗೇ ಆಗತ್ತೆ. ಅಂತ ಕೃಷ್ಣನ ಈ ಪೂರ್ವಾರ್ಧದ ಬಗ್ಗೆ, ಅಂದ್ರೆ ಕೃಷ್ಣನ ಪೂರ್ವಾರ್ಧ ಚರಿತ್ರೆ ಇದು. ಇನ್ನು ಉತ್ತರಾರ್ಧ ಚರಿತ್ರೆ ಮುಂದಕ್ಕೆ ಇದೆ. ಮತ್ತು ಕೃಷ್ಣನ ಪೂರ್ವಾರ್ಧ ಭಾಗವನ್ನ ಇಲ್ಲಿವರೆಗೆ ನಾವು ಶ್ರವಣ ಮಾಡಿದ್ವಿ. ಇಂಥ ಒಂದು ಒಳ್ಳೆಯ ಈ ಜ್ಞಾನ ಕಾರ್ಯವನ್ನ ಈ ನಿಮ್ಮ ಸತ್ಸಂಗ ಏನಿದೆ, ಆ ಸತ್ಸಂಗದಿಂದ ನಿರಂತರವಾಗಿ ಇಂತಹ ಜ್ಞಾನ ಕಾರ್ಯಕ್ರಮ ಇವತ್ತಲ್ಲ, ಹಲವು ವರ್ಷಗಳಿಂದ ನಡೀತಾ ಇದೆ. ತನ್ಮುಖಾಂತರ ಪ್ರತಿ ಬಾರಿ ಭಾಗವತದ ಮುಖಾಂತರ ಕೃಷ್ಣನನ್ನ ಮನೆ ಮನೆಗಳಿಗೆ ಜ್ಞಾನ ಕಾರ್ಯದ ಮುಖಾಂತರ ನೀವೆಲ್ಲರೂ ಕೂಡ ತಲುಪಿಸ್ತಾ ಇದ್ದೀರಿ. ಇಂಥ ಈ ಜ್ಞಾನ ಕಾರ್ಯ ರಾಮನವಮಿ ಪ್ರಯುಕ್ತ ಹಾಗೆ ನೂತನ ಸಂವತ್ಸರ ಪ್ರಯುಕ್ತ ನಡೀತಾ ಇದೆ. ಇಂಥ ಈ ಕ್ರೋಧಿ ಸಂವತ್ಸರದಲ್ಲಿ ನಿಜವಾಗಿ ನಮಗೆ ಕೋಪ ಬರದೇ ಇರೋ ತರ ಕೃಷ್ಣ ಅನುಗ್ರಹ ಮಾಡಿ ಮಂಗಳವನ್ನ ನಮ್ಮೆಲ್ಲರಿಗೂ ಉಂಟು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಆತ್ಮೀಯರಾದ ಆಶಾ ಕೃಷ್ಣ ಕುಮಾರ್ ದಂಪತಿಗಳು ಈ ಸತ್ಸಂಗದಲ್ಲಿ ಕೂಡ ಇದ್ದಾರೆ. ಅವರ ಮುಖಾಂತರ ಈ ಜ್ಞಾನ ಕಾರ್ಯಕ್ರಮ ನಡೀತಾ ಇದೆ. ಅವರಿಗೂ ಕೂಡ ವಿಶೇಷವಾಗಿ ಭಗವಂತನ ಕೃಷ್ಣನ ಅನುಗ್ರಹ ಆಗ್ಲಿ ಈ ಸಂದರ್ಭದಲ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಈ ಶ್ರೋತ್ರ ವೃಂದ ಯಾರ್ಯಾರು ನೀವೆಲ್ಲ ಕೇಳ್ತಾ ಇದ್ದೀರಿ, ಶ್ರವಣ ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಆ ಕೃಷ್ಣ ಪರಮಾತ್ಮನ ವಿಶೇಷ ಅನುಗ್ರಹ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ಇಂದಿನ ಈ ಉಪನ್ಯಾಸವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ.
ಶ್ರೀಕೃಷ್ಣಾರ್ಪಣಂ. ಧನ್ಯವಾದಗಳು ಆಚಾರ್ಯ, ತುಂಬಾ ವಿಷಯ ಹೇಳಿದ್ರಿ. ಇದು ದಶಮಸ್ಕಂದದ ಪೂರ್ವಾರ್ಧ ಎಷ್ಟು ನೀವು ಹೇಳುವಾಗ ನಾವು ನೋಡಿದ್ದು ಕೇಳಿದ್ದು ಎಲ್ಲ ನೆನಪಿಗೆ ಬರ್ತಿತ್ತು. ಕೆಲವೊಂದು ಹೊಸ ವಿಷಯಗಳನ್ನು ಹೇಳಿದ್ರಿ. ತುಂಬಾ ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳಲಿಕ್ಕೆ ಒಂದು 10 ನಿಮಿಷ ಆಗ್ಬೋದಾ? ಯಾರಿಗೆ ಪ್ರಶ್ನೆ ಇದ್ರೆ ಕೇಳಬಹುದು. ನಮಸ್ಕಾರ ಆಚಾರ್ಯರೇ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಒಂದು ಕೃಷ್ಣನ ಬಾಲಲೀಲೆಗಳೇ ನಮ್ಮ ಮುಂದೆ ಕಣ್ಮುಂದೆ ಹೋಗೋ ತರ ಆಯ್ತು. ಅಷ್ಟು ಅದ್ಭುತವಾಗಿತ್ತು. ಒಂದು ಪ್ರಶ್ನೆ ಅಂತಂದ್ರೆ, ನೀವು ಪರಮಾತ್ಮನ ಮೂಲ ರೂಪದಲ್ಲಿ ಒಂದು ಕೂದಲು ಮಾತ್ರ ಕೃಷ್ಣನ ರೂಪದಲ್ಲಿ ಬಂದು ನಮಗೆ ಅವತಾರ ಮಾಡ್ತಾನೆ ಭಗವಂತ ಅಂತ ತಿಳಿಸ್ತೀರ. ಇದು ಕೃಷ್ಣ ರೂಪದಲ್ಲಿ ಮಾತ್ರ ಈ ರೀತಿ ಬೇರೆ ಅವತಾರ ಬಂದಾಗ ಎಲ್ಲಾ ಸಮಯದಲ್ಲೂ ಈ ರೀತಿ ಒಂದ್ ಅಂಶದಿಂದ ಭಗವಂತ ಬರೋದು, ಅಥವಾ ಕೃಷ್ಣ ರೂಪದಲ್ಲಿ ಈ ತರ ಬರೋದು? ಯಾಕಂತಂದ್ರೆ ಭಗವಂತ ಯಾವುದೇ ರೂಪದಲ್ಲಿ ಬಂದ್ರು ಎಲ್ಲಾ ಇದು ಅವತಾರಗಳು ಒಂದೇ, ಶಕ್ತಿ ಒಂದೇ, ಅನಂತ ರೂಪ ಅನಂತ ಗುಣ ಅಂತೆಲ್ಲ ಕೇಳ್ತೀವಿ. ಸೊ ಇದು ಎಲ್ಲಾ ರೂಪದಲ್ಲೂ ಇದೇ ರೀತಿ ಇರುತ್ತಾ, ಅಥವಾ ಇದೊಂದು ರೂಪದಲ್ಲಿ ಆ ರೀತಿ ಚಿಂತನೆ ಮಾಡೋದ? ಅದೇ ಇಲ್ಲಿ ಒಂದು ಕೂದಲಿನ ಅಂಶ ಅಂತಂದ್ರೆ ಅದು ಒಂದು ಕೂದಲು ಪೂರ್ಣ ಅಂತ ತಿಳಿಸ್ಲಿಕ್ಕೆ ಹೇಳಿರೋದಷ್ಟೇ. ಪೂರ್ತಿ ಎಲ್ಲಾ ರೂಪಗಳು ಪೂರ್ತಿನೇ, ಅದಲ್ಲೇನಿಲ್ಲ. ಪೂರ್ತಿ ಶಕ್ತಿ ಎಲ್ಲಾ ರೂಪದಲ್ಲೂ ಸಮಾನನೇ, ಅದೇನ್ ವ್ಯತ್ಯಾಸ ಇಲ್ಲ. ಈ ರೂಪದಲ್ಲಿ ಮಾತ್ರ ವಿಶೇಷ ಶುಕ್ಲ ಕೇಶನಾಗಿ ಬಂದಿದ್ದಾನೆ ಇದು ಬಲರಾಮನಲ್ಲಿ ಒಂದು. ಇನ್ನೊಂದು ವಿಶೇಷ ಆವೇಶ ಕೃಷ್ಣನಾಗಿ ಒಂದೇ ರೋಮದಿಂದ ಬಂದಿದ್ದು ಪುರಾಣಗಳ ನಮ್ಗೆ ಉಲ್ಲೇಖ ಬರುತ್ತೆ. ಒಂದೇ ರೋಮದಿಂದ ಬಂದ್ರು ಆ ರೋಮನೂ ಕೂಡ ಪೂರ್ಣ ಅಂತ ತಿಳಿಸ್ಲಿಕ್ಕೋಸ್ಕರ ಈ ಕೃಷ್ಣಾವತಾರದ ಬಗ್ಗೆ ಹೇಳಿದ್ದಾರೆ. ಇನ್ನು ಮಿಕ್ಕಿದ ರೂಪದಲ್ಲಿ ಯಾವಾಗಲೂ ಅಷ್ಟೇ, ಒಂದು ರೋಮ ಆಗ್ಲಿ ಪೂರ್ತಿ ಆಗ್ಲಿ ಅದು ಭೇದ ಅನ್ನೋ ಚಿಂತನೆ ಇಲ್ಲ, ಎಲ್ಲವೂ ಒಂದೇ ಅನ್ನುವ ಭಾವನೆ ಇದೆ. ವಿಶ್ವಾಸ್ ಅವರಿಗೆ ಒಂದು ಪ್ರಶ್ನೆ. ನಮಸ್ಕಾರ. ನಮಸ್ಕಾರ ಆಚಾರ್ಯ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದೇ ಒಂದು ಪ್ರಶ್ನೆ ನನ್ನಲ್ಲಿತ್ತು. ಅದು ನಾವು ಇವಾಗ ನಾವು ಸದ್ಯದಲ್ಲಿ ಇವಾಗ ಕಲಿಯುಗದಲ್ಲಿ ಇದೀವಲ್ವಾ, ಕೃಷ್ಣಾವತಾರ ಆಗೋದು ದ್ವಾಪರ ಯುಗದಲ್ಲಿ ಅಂತ ನಮ್ಗೆ ಪುರಾಣದಲ್ಲಿ ಹೇಳ್ತಾರೆ. ಇವಾಗ ಈ ದ್ವಾಪರ ಯುಗ ಮತ್ತೆ ಕಲಿಯುಗ ಪ್ರತಿಯೊಂದು ಇವಾಗ ನಾವು ಅದೇನಂತಾರೆ ಬ್ರಹ್ಮದೇವರ ಆಯಸ್ಸು ಮತ್ತೆ ಪ್ರಳಯದ ಒಂದು ರೆಫರೆನ್ಸ್ ತಗೊಂಡ್ರೆ ಒಂದೊಂದು ಕಲ್ಪಕ್ಕೂ 4 ಯುಗಗಳು ಬರುತ್ತೆ ಅಲ್ವಾ. ಒಂದೊಂದು ಆ ಯುಗಗಳು ರಿಪೀಟ್ ಆಗ್ತಾ ಹೋಗುತ್ತೆ ಸೈಕ್ಲಿಕ್ ಆರ್ಡರ್ ಅಲ್ಲಿ. ಸೊ ಇವಾಗ ನಮ್ ಕೃಷ್ಣಾವತಾರ ಆಗಿದ್ದು ಇದರಿಂದ ಇವಾಗ ನಾವೇನ್ ಕಲಿಯುಗ ಇದೀವೋ ಅದ್ರ ಇಮಿಡಿಯೇಟ್ ಪ್ರಿಸೀಡಿಂಗ್ ದ್ವಾಪರ ಯುಗ ಅಂತ ತಗೋಬಹುದಾ? ದಟ್ ಇಸ್ ಒನ್ ಪ್ರಶ್ನೆ. ಮತ್ತೆ ಈ ಕಲಿಯುಗ ಆದ್ಮೇಲೆ ಮತ್ತೆ ರೀಸೆಟ್ ಆಗ್ಬೇಕಾದ್ರೆ, ರೀಸೆಟ್ ಅಂದ್ರೆ ಇವಾಗ ಇನ್ನೊಂದು ತ್ರೇತಾಯುಗ, ದ್ವಾಪರ ಯುಗ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಬರುತ್ತಲ್ವಾ. ಈ ಕಲಿಯುಗ ನಂತರ ಇವಾಗ ನಾವೇನಿದೀವಿ ಕಲಿಯುಗ, ಈ ಕಲಿಯುಗ ನಂತರ ಆ ಒಂದು 4 ಯುಗದಲ್ಲೂ ಮತ್ತೆ ಕೃಷ್ಣಾವತಾರ ಆಗತ್ತಾ ದ್ವಾಪರ ಯುಗದಲ್ಲಿ ಅಂತ ಅದೊಂದು ಪ್ರಶ್ನೆ. ಅದು ನಾವು ಇಂಟರ್ನಲ್ ಆಗಿ ತುಂಬಾ ಚರ್ಚೆ ಮಾಡಿದ್ವಿ ಅದನ್ನ. ನಮ್ಗದು ನನಗದು ಕ್ಲಾರಿಟಿ ಇರ್ಲಿಲ್ಲ. ಸೊ ಅದರಿಂದ ಒಂದು ಪ್ರಶ್ನೆ ಕೇಳಿದೆ ಇಲ್ಲಿ ನಿಮ್ಮನ್ನ. ಅದೇ ಸಾಮಾನ್ಯ ವೇದವ್ಯಾಸ ರೂಪದ ಬಗ್ಗೆ ಹೇಳ್ತೀವಿ ನಾವು, ಇಂತಿಂತ ಯುಗದಲ್ಲಿ ಬರುತ್ತೆ ಅಷ್ಟೇ ಅಂತ. ಕೃಷ್ಣನ ರೂಪದಲ್ಲಿ ಹಾಗಿಲ್ಲ. ವೇದವ್ಯಾಸ ರೂಪದಲ್ಲಿ ಹೀಗೆ ಹೇಳ್ತಾರೆ, ಇಷ್ಟಿಷ್ಟು ಯುಗಗಳಲ್ಲೇ ಬಂದಿದ್ದು ಅಂತ. ಈ ಭಾಗವತ ಮೊದಲನೇ ಸ್ಕಂದದಲ್ಲೇ ಬರುತ್ತೆ ವಿಷಯ. ಅದೆಲ್ಲ ಆಗ್ಬೇಕಾದ್ರೆ ಕೃಷ್ಣನಿಗೆ ಆಗ್ಬೇಕಾದ್ರೆ ಈಗ ನಮ್ಗೆ ವೇದವ್ಯಾಸರ ಅವತಾರ ಏನಾಗಿದೆ, ಈಗ 28ನೇದು ನಾವೇನ್ ಹೇಳ್ತೀವಿ, ಅದರ ಮುಂಚೆನೆ ನಮ್ಗೆ ಈಗ ಇವರು ಕೃಷ್ಣನ ಅವತಾರ ಆಗಿದ್ ನಿಜ. ಅದಾದ್ಮೇಲೆ ಕೃಷ್ಣ ಅವತಾರ ಮಾತ್ರ ಮತ್ತೆ ಮತ್ತೆ ಆಗ್ತಾನೆ ಇರುತ್ತೆ, ಅದ್ರಲ್ಲೇನಿಲ್ಲ. ಮತ್ತೆ ಯುಗಗಳು ಯಾವಾಗ ಬರುತ್ತೋ ಪ್ರತಿ ಯುಗದಲ್ಲಿ ಹಾಗೆ ಅವತಾರ ಆಗುತ್ತೆ. ವೇದವ್ಯಾಸ ರೂಪಕ್ಕೆ ಮಾತ್ರ ಒತ್ತು ಕೊಟ್ಟು ಹೇಳಿದ್ದಾರೆ ಇಷ್ಟಿಷ್ಟು ಸರಿ ಆಗುತ್ತೆ ಅಂತ. ನಂದೊಂದು ಪ್ರಶ್ನೆ ಆಚಾರ್ಯ, ಗೋಬ್ರಾಹ್ಮಣಿಯ ಶುಭವತ್ತು ಅಂತ ನಾವು ನಿತ್ಯ ಸಂಧ್ಯಾವಂದನೆಯಲ್ಲಿ ನಾವು ಹೇಳ್ತೇವೆ. ಈಗ ನಮ್ಮ ಅನಿಸಿಕೆಗೆ ಗೋ ಮತ್ತು ಬ್ರಾಹ್ಮಣರು ಇಬ್ಬರೇನಾ, ಇಲ್ಲ ನಡುವಿನ ಜನರಿಗೆ ಯಾಕೆ ಶುಭ ಆಗಬಾರದು? ಯಾಕೆ ನಾವು ಅದನ್ನ ಬಿಟ್ಬಿಡ್ತೀವಿ?
ಇಲ್ಲ ಅಲ್ಲಿ ಬ್ರಾಹ್ಮಣ ಅನ್ನೋ ಶಬ್ದಕ್ಕೆ ನಾವೆಲ್ಲ ಹೇಳ್ತಿಲ್ಲ. ಗೋ ಅಂದ್ರೆ ಜ್ಞಾನದ ಸಂಕೇತ ಅಷ್ಟೇ. ಬ್ರಾಹ್ಮಣ ಅನ್ನೋರು ಅಷ್ಟೇ ಸಾಮಾನ್ಯವಾಗಿ ಅವ್ರು ಜಾಸ್ತಿ ಆಚರಣೆ ಮಾಡ್ತಾ ಇರ್ತಾರೆ ಅಂತ ಅಷ್ಟೇ. ವೈಷ್ಣವ ಅಂತ ಆ ಪದದಿಂದ ಅವ್ರನ್ನು ತಗೊಳ್ಬೇಕು, ಬೇರೆಯವ್ರನ್ನೆಲ್ಲ ಸಹಜ. ಕಾಶಿ ಅಂತ ಯಾರು ಅವರಿಗೆ ಪ್ರಶ್ನೆ ಇತ್ತು. ಮತ್ತಿನ್ ಯಾರಿಗಾದ್ರೂ ಪ್ರಶ್ನೆ? ಆಚಾರ್ಯ, ನಂದೊಂದು ಪ್ರಶ್ನೆ, ಪ್ರಹ್ಲಾದ್ ಅಂತ ಹೇಳಿ. ಹೇಳಿ. ಮೋಸ್ಟ್ಲಿ ನೀವು ಅದಕ್ಕೆ ಆನ್ಸರ್ ಮಾಡಿದ್ರಿ, ಕೃಷ್ಣ ಅವ್ರು ಅದನ್ನೇ ಕೇಳಿದ್ರು. ಬಟ್ ನನಗೆ ಏನು ಕಾನ್ಫ್ಲಿಕ್ಟ್ ಆಗ್ತಾ ಇರೋದು ಅಂದ್ರೆ, ಹೇಳಿದ್ರೆ ಕೃಷ್ಣ ಅವತಾರ ಒಂದು ಕೂದಲೆಳೆ ಅಷ್ಟೇ ಅಂತ ಹೇಳಿ, ಅದೇ ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಇದನ್ ಮಾಡುವಾಗ ಹೇಳ್ತಾನೆ, ನಾನು ಸಂಪೂರ್ಣ ರೂಪದಲ್ಲಿ ಬಂದಿದ್ದೇನೆ, ಈ ರೂಪದಾಗ ನಾನು ಕಂಪ್ಲೀಟ್ ಪೂರಾ ನನ್ನ ಸಂಪೂರ್ಣ ರೂಪ ತೋರಿಸ್ತೇನೆ ಅಂತ ಹೇಳ್ತಾನೆ. ಸೊ ಎರಡೂ ಪುರಾಣಗಳಲ್ಲಿ ಇದು ಒಂಥರ ವಿಭಿನ್ನ ಅಂಶ ಆಗೋದಿಲ್ವಾ ಇದು? ಅಂದ್ರೆ ವಿಭಿನ್ನತೆ ಏನಂದ್ರೆ, ಅವ್ನಿಗೆ ಒಂದು ಕೂದಲು ಅಂದ್ರೆ ನಮ್ಗೇನ್ ಭಾವನೆ, ಒಂದು ಕೂದಲು ಅಂದ್ರೆ ಅದು ಅಲ್ಪ ಅಂತ, ಕಡಿಮೆ ಅಂತ ನಮ್ ಭಾವನೆ. ಈಗ ನಮ್ಮ ದೇಹದಲ್ಲಿ ಒಂದು ಕೂದಲು ಅಂತಂದ್ರೆ ಅದ್ರಲ್ಲಿ ಏನಿರತ್ತೆ ಅಂತ ನಮ್ಗೆ. ಭಗವಂತನಲ್ಲಿ ಹಾಗಲ್ಲ. ಭಗವಂತನೊಂದು ಕೂದ್ಲಾಗ್ಲಿ, ಅವನ ಒಂದು ಜಾಸ್ತಿ ಪೂರ್ತಿ 100 ಕೂದ್ಲಾಗ್ಲಿ, ಒಂದು ಕೂದ್ಲಾಗ್ಲಿ, ಅದೆಲ್ಲ ಒಂದೇ. ಮತ್ತೆ ಅವನ ದೊಡ್ಡ ಭಾಗ, ಕೈ ಕಾಲು ಪೂರ್ತಿ ಏನಿದೆ, ಇಡೀ ದೇಹ ಏನಿದೆ, ಪ್ರತಿಯೊಂದು ಚಿಕ್ಕ ಚಿಕ್ಕದ್ದು ಕೂಡ ಅವನಲ್ಲಿ ಪೂರ್ಣತೆನೆ. ಅದ್ರಲ್ಲೊಂದು ಚೂರು ವ್ಯತ್ಯಾಸ ಇಲ್ಲ ಅಂತ ಈ ದೃಷ್ಟಿಯಲ್ಲಿ ತೋರಿಸ್ಲಿಕ್ಕೆ ಒಂದು ರೋಮದ ಅವತಾರ ಆಯ್ತು, ಒಂದು ರೋಮದಿಂದ ಬಂದ ಕೃಷ್ಣ ಅಂತ ಅಷ್ಟೇ ಹೇಳ್ತಾ ಇದಾರೆ. ಒಂದು ರೋಮದಲ್ಲೇ ಇಡೀ ವಿಶ್ವರೂಪ ತೋರಿಸಿದಾನ ಅವನು, ಅದಲ್ಲೇನಿಲ್ಲ. ಅಂತೂ ಪೂರ್ತಿ ಅವ್ನ್ ವಿಶ್ವರೂಪ ತೋರಿಸಿದಾನೆ ಅನ್ನೋ ಮಾತಿಗೂ, ಒಂದೇ ಕೂದ್ಲಿಂದ ಬಂದಿದ್ದಾನೆ ಅನ್ನೋ ಮಾತಿಗೂ ವಿರೋಧ ಏನಿಲ್ಲ. ಅಂದ್ರೆ ಒಂದೇ ಕೂದ್ನಲ್ಲೂ ಅಷ್ಟು ವಿಶ್ವರೂಪನೂ ಇದೆ, ಅದ್ರಿಂದಾನೇ ತೋರಿಸಿದಾನೆ ಅಂತಾರೆ, ಅಷ್ಟೇ ಅರ್ಥ. ಗೀತಾ ಅವರಿಗೆ ಒಂದು ಪ್ರಶ್ನೆ. ಏನಂದ್ರೆ, ಈಗ ದ್ವಾಪರ ಯುಗ ಮತ್ತೆ ಕಲಿಯುಗ ಕೆಲವು ಕಡೆ ಹೇಳುತ್ತೆ ಓವರ್ಲ್ಯಾಪ್ ಆಯ್ತು ಅಂತ. ಹಾಗಿದ್ರೆ ಓವರ್ಲ್ಯಾಪ್ ಆಯ್ತು ಅಂತಂದ್ರೆ ರಾಮ ಇದರಲ್ಲಿ ತುಂಬಾ ಇದು ಸತ್ಯ ಇತ್ತು, ಕೃಷ್ಣನ ಇದರಲ್ಲಿ ಒಂದ್ ಸ್ವಲ್ಪ ಇದು ಸುಳ್ಳುಗಳು ಜಾಸ್ತಿ ಆಯ್ತು, ಜಾಸ್ತಿ ಆಗ್ತಾ 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 ತುಂಬಾ ಜಾಸ್ತಿ ಆಗೋಗಿದೆ ಇವಾಗ. ಸೊ ಹಾಗಿದ್ರೆ ಮಧ್ಯದಲ್ಲಿ ಪೂರ್ತಿ ಲಯ ಆಗ್ಬಿಟ್ಟು ಪುನಃ ಸ್ಟಾರ್ಟ್ ಆಯ್ತಾ ಕೃಷ್ಣ ಯುಗ? ಅಂಡ್ ಇವಾಗ ಕಲಿಯುಗಾನು ಹಂಗೆ ಸ್ಟಾರ್ಟ್ ಆಯ್ತಾ ಅಂತ ನೆಕ್ಸ್ಟ್. ಅಂದ್ರೆ ಕೊನೆ ಪ್ರಶ್ನೆ ಸಾರ ಏನ್ ಕೇಳಿದ್ರು? ಮಧ್ವಂತ್ಯಕ್ಕೆ ಪ್ರಳಯ ಆಗ್ತಾ ಇರತ್ತೆ ಅಂತನಾ? ಪ್ರಳಯ ಆಗಿ ಬರ್ತಾ ಇದೆ ಸೃಷ್ಟಿ. ಅಲ್ಲ, ಇದು ಯುಗ ಇವಾಗ ದ್ವಾಪರ ಯುಗಕ್ಕೂ ಕಲಿಯುಗಕ್ಕೂ ಓವರ್ಲ್ಯಾಪ್ ಆಯ್ತು ಅಂತ ಹೇಳ್ಬಿಡ್ತಾರೆ. ಮಧ್ಯದಲ್ಲಿ ಲಯ ಆಗಿ ಪುನಃ ಸೃಷ್ಟಿ ಆಯ್ತಾ, ಅಥವಾ ಇದು ಜಸ್ಟ್ ಒಂಥರ ಒಂದ್ರಿಂದ ಇನ್ನೊಂದ್ರ ಸುಮ್ನೆ ಇದಾಗೋಯ್ತಾ ಅಂತ? ಅದೇ ಯುಗಗಳು ಪ್ರತಿ ಆಗ್ಬೇಕಾದ್ರೆ ಅದ್ ಹಾಗೆ ಆಗತ್ತೆ. ಅವಾಂತರ ಪ್ರಳಯ ಅಂತ ಇದ್ದೇ ಇರತ್ತೆ. ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಪ್ರಳಯ ಆಗಿ ಮತ್ತೆ ಸೃಷ್ಟಿ ಹಾಗೆ ಆಗತ್ತೆ, ಅದನ್ನ ಒಪ್ಲೇಬೇಕು, ಆತರ ಇದ್ದೇ ಇದೆ. ಧನ್ಯವಾದ ಆಚಾರ್ಯ, ಥ್ಯಾಂಕ್ಸ್. ನನ್ನೊಂದು ಕಡೆಯ ಪ್ರಶ್ನೆ ಸಮಯದಲ್ಲಿ ಆಚಾರ್ಯ. ಈಗ ಅದು 7 ಜನರಿಗೆ ಮುಕ್ತಿ ಆಗಬೇಕಾಯ್ತು. ಅವರು ಭೂಮಿ ಮೇಲೆ ಜನ್ಮ ತಗೊಂಡ್ರು, ಕಂಸನಿಂದ ಅವರಿಗೆ ಮುಕ್ತಿ ಆಯ್ತು ಅನ್ನುವ ಒಂದು ಹಿನ್ನೆಲೆ. ಈ ಅರಿವು ಕಂಸನಿಗೂ ಇರ್ಲಿಲ್ಲ, ಆದ್ರೆ ಕಂಸನಿಗೆ ಇರ್ಲಿಲ್ಲ, ಆದ್ರೆ ವಸುದೇವನಿಗೆ ಮತ್ತು ದೇವಕಿ ದಂಪತಿಗಳಿಗಿತ್ತ. ಅವರಿಗೆ ಇಲ್ಲ ನಾರದರು ಬಂದು ಯಾವಾಗೋ ಹೇಳಿದ್ರ, ಇಲ್ಲ ಒಂದು ಚೇತನ ಇರ್ಬೇಕಲ್ಲ, ಅದು ಕಾರ್ಯಕ್ಕೆ ಸ್ಮೃತಿಗೆ ಒಂದು ಚೇತನ ಇರ್ಬೇಕಲ್ಲ. ಅಂದ್ರೆ ಏನ್ ಪ್ರಶ್ನೆ ಕೊನೆಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಅವ್ರಿಗೆ ಅರಿವಿತ್ತೋ ಇಲ್ವೋ ಅನ್ನೋ ಪ್ರಶ್ನೆ. ಯಾರಿಗೆ? ವಸುದೇವ ದೇವಕಿಗ? ಅಂದ್ರೆ ಏನು ಭಗವಂತ ಬರ್ತಾನೋ ಇಲ್ವೋ ಅಂತ ಅರಿವಿತ್ತೋ ಇಲ್ವೋ ಅಂತ? ಅದು ಅಲ್ಲದೆ 7 ಜನ ಇವರಿಗೆ ಮುಕ್ತಿ ಆಗಬೇಕು ಅನ್ನೋ ಒಂದು ಅರಿವು ಇತ್ತೋ ಇಲ್ವೋ? ಅವ್ರಿಗೆ ಅರಿವು ಮೊದಲೇ ಇತ್ತು. ಅವ್ರಿಗೇನಂದ್ರೆ ಬಂದು ಭಗವಂತನೇ ಹೇಳ್ತಾನೆ, ನೀವೆಲ್ಲ ಮುಂಚೆ ಅಂದ್ರೆ ಇದು ಅದಿತಿ ಕಶ್ಯಪರಾಗಿದ್ರಿ, ಆಗ ನಾನೇ ಅವತಾರ ಮಾಡಿದ್ದೆ. ಮತ್ತೆ ಇನ್ನೊಂದು ಪೃಷ್ಣಿ ಗರ್ಭನಾಗ್ ನಾನ್ ಬಂದೆ ನಿಮ್ಮ ಇದ್ರೊಳಗಡೆ, ನನ್ ಮುಂಚೆ ಎಲ್ಲ ಬಂದಿದ್ದೆ, ಈಗಲೂ ನಿಮ್ಮ ತಪಸ್ಸಿಗೆ ಮೆಚ್ಚಿ ನಾನು ಬಂದಿದ್ದೀನಿ ಅಂತ ಭಗವಂತನೇ ಅದನ್ನ ಹೇಳ್ತಾನೆ ನೇರವಾಗಿ.
ಮತ್ತೆ ಇನ್ನೊಂದು, ಈ 7 ಜನಕ್ಕೆ ಆಗಿದ್ದು ಅವ್ರು ಬಹಳ ದುಃಖ ಏನ್ ಪಡ್ಕೊಳ್ಳೋದಿಲ್ಲ, ಅವ್ರಿಗೆ ದಿವ್ಯವಾದ ಜ್ಞಾನನೇ ಇತ್ತು. ವಸುದೇವ ಅಂತೂ ಹೇಗೆಂದ್ರೆ ವೈರಾಗ್ಯ ಭಾವನೆಯಿಂದಲೇ ಪ್ರತಿ ಸಲ ಮಕ್ಕಳನ್ನ ಅವ್ನು ಅರ್ಪಣೆ ಮಾಡ್ತಾ ಇದ್ದ. ಈ ವಿಷಯವನ್ನ ಹೇಳ್ತಾರೆ ಇಷ್ಟೇ. ಪಾಂಡುರಂಗ ಇಟಗಿ ಅವರಿಗೆ ಒಂದು ಪ್ರಶ್ನೆ. ಕೇಳ್ಬೋದು, ಪಾಂಡುರಂಗ ಇಟಗಿ ಅವರು ಕೇಳ್ಬೋದು. ಬಹುಶಃ ಅವರು ಕನೆಕ್ಷನ್ ಸರಿ ಇಲ್ಲ ಅನ್ಸ್ತದೆ. ಬರ್ತಾ ಇಲ್ಲ. ನಮಗೊಂದು ಕ್ವಶನ್ ಆಚಾರ್ಯರೇ. ಕೃಷ್ಣ ಜಪ ಮಾಡೋ ಎಲ್ಲ ಹೆಣ್ಮಕ್ಳಿಗೆ ನಾವೆಲ್ಲ ಬರೇ ಕೃಷ್ಣ ಜಪ ಮಾಡಿದ್ರ ಆಯ್ತಾ, ಬಿಂಬರೂಪಿ ಧ್ಯಾನ ಮಾಡ್ಕೊಂಡು, ಅಥವಾ ಡೊಗ್ಗಾಡೋ ಕೃಷ್ಣನ್ನು ಪೂಜಾ ಮಾಡಬಹುದಾ? ಏ ರೂಪದಲ್ಲಿ ಅರ್ಚನೆ ಮಾಡ್ಬೋದು ನಾವು ದೇವ್ರಿಗೆ? ಆ ಕೃಷ್ಣ ಮಂತ್ರ ಜಪ ನಿಮ್ಗೆ ಸಾಮಾನ್ಯವಾಗಿ ಅದೇ ಮಾಡಿ ಉಪದೇಶ ಆಗಿರುತ್ತಲ್ಲ, ಆ ಕೃಷ್ಣ ಮಂತ್ರ ಜಪನೇ ಹೇಳಿರೋದು ಸ್ತ್ರೀಯರಿಗೆ ವಿಶೇಷ. ಅದನ್ನೇ ನೀವು ಈಗ ಮತ್ತೇನು ಕೊನೆ ಪ್ರಶ್ನೆ ಕೇಳಿದ್ರಿ, ಕೊನೆಗೆ ಒಂದ್ ನಿಮಿಷ. ಕೃಷ್ಣ ಮಂತ್ರ ಜಪ ಮಾಡೋ ಹೆಣ್ಮಕ್ಳಿಗೆಲ್ಲ ಏ ವಿಧವಾಗಿ ಆರಾಧನೆ ಮಾಡ್ಬೋದು ನಾವು? ಡೊಗ್ಗಾಡೋ ಕೃಷ್ಣಗೆ ಅರ್ಚನೆ ಮಾಡ್ಬೋದಾ? ಅಥವಾ ಭಾಗವತ ದಶಮ ಸ್ಕಂದ ಅಂತೂ ಭಾರಿ ಕೃಷ್ಣನ್ ಚರಿತ್ರೆನೇ ಇದೆ. ಸೊ ಅದು ದಿನನಿತ್ಯ ಒಂದು ಶ್ಲೋಕದಲ್ಲಿ ಪಾರಾಯಣ ಮಾಡಬಹುದಾ? ಎಂತದು ಮಾಡ್ಬೋದು? ಒಂದು ಜಪ ಬಿಟ್ಟು ಇನ್ನ ಏನನ್ನ ಹೆಚ್ಚಿಗೆ ಏನು ಮಾಡಬಹುದು ಹೆಣ್ಮಕ್ಳು ಅಂತ? ಈಗ ಕೃಷ್ಣನ ಬಗ್ಗೆ ಅಂದ್ರೆ ಇವಾಗ ನಮ್ಗೆ ದೇವನಾಮಗಳು ಸಿಕ್ಕಾಬಟ್ಟೆ ಇದೆ. ನಮ್ಗೆ ಏನಂದ್ರೆ ದಾಸರಾಯರೆಲ್ಲ ತುಂಬಾ ಸುಲಭವಾಗಿ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ದಶಮಸ್ಕಂದ ಭಾಗವತಲ್ಲಿ ಬರೋದು ಏನೇನಿದೆ ಅದರ ಚಿಂತನೆನ ಇನ್ನೂ ನಮ್ಗೆ ತುಂಬಾ ವಿಸ್ತಾರವಾಗಿ ಮಾಡ್ಕೊಟ್ಟಿದ್ದಾರೆ. ಅದ್ರ ದೇವರ ನಾಮಗಳು ಅದೆಲ್ಲ ಇದ್ದೇ ಇದೆ ಸಹಜವಾಗಿ. ಆದ್ರೆ ಕೃಷ್ಣ ಮಂತ್ರ ಜಪ ಮಾತ್ರ ಬಿಡಬಾರ್ದು. ಕ್ಲೀಂ ಕೃಷ್ಣಾಯ ನಮಃ ಅಂತ ಏನಿದೆ, ಅಲ್ಲಿ ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಆ ಮಂತ್ರ ಜಪವನ್ನ ಜಾಸ್ತಿ ಮಾಡಿ. ಅದನ್ನೇ ಭಾಗವತಲ್ಲೂ ಕೂಡ ಈ ಮೊದಲನೇ ಸ್ಕಂದದಲ್ಲಿ ಕುಂತಿ ದೇವಿ ಹೇಳುವಂತ ಶ್ಲೋಕಗಳು, ಪ್ರಾರ್ಥನೆ ಮಾಡೋದು, ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಆ ಶ್ಲೋಕಗಳು, ಮತ್ತೆ ನಮಃ ಪಂಕಜನಾಭಾಯ ಅಂತ ಒಂದು ಶ್ಲೋಕ ಇದೆ, ಅದನ್ನ ಪಾರಾಯಣ ಮಾಡ್ಬಹುದು. ಆ ಶ್ಲೋಕಗಳನ್ನೆಲ್ಲ ಅದೆಲ್ಲ ವಿಶೇಷ ಅನುಗ್ರಹ, ಅದನ್ನು ಮಾಡ್ಬೋದು ಅಂತಂದ್ರೆ. ಅವ್ರ ಒಂದು ಪ್ರಶ್ನೆ, ಅಂಬೆಗಾಲ ಕೃಷ್ಣನ್ನ ಇಟ್ಟು ಪೂಜೆ ಮಾಡಬಹುದಾ ಅಂತ. ಅಂಬೆಗಾಲ ಅಂತನಾ? ಅದೇನೋ ಆ ಶಬ್ದ ಗೊತ್ತಾಗ, ದುಗ್ಗಾಡಲು ಏನಂದ್ರು ಅವರು, ಏನಂದ್ರು? ದೊಗ್ಗಾಲ್ ಕೃಷ್ಣ ಅಂತ ಹೇಳಿದ್ರು. ಅಂಬೆಕಾಲ್ ಕೃಷ್ಣನ ಇಟ್ಟು ಪೂಜೆ ಮಾಡ್ಬೋದು, ಅದೇನ್ ತೊಂದ್ರೆ ಇಲ್ಲ, ಅದಕ್ಕೆ ಅನ್ಸಲ್ಲ. ಧನ್ಯವಾದ ಆಚಾರ್ಯರೇ. ಆಯ್ತು ಆಯ್ತು. ಪಾಂಡುರಂಗ ಇಟಗಿ ಅವರು ವಿಡಿಯೋ ಆನ್ ಮಾಡಿದ್ದಾರೆ, ಪ್ರಶ್ನೆ ಇದ್ರೆ ಕೇಳಬಹುದು. ಧ್ವನಿ ಬರ್ತಿಲ್ಲ, ಕೇಳಿಸ್ತಾ ಇಲ್ಲ ಪ್ರಶ್ನೆ ಕೇಳಿಸ್ತಿಲ್ಲ. ಬೆಳಗಿನ ಸಮಯ ಆಚಾರ್ಯ ನೀವು ನಮ್ಮ ಜೊತೆ ಸೇರಿ ಎಲ್ಲ ವಿಷಯಗಳನ್ನು ತಿಳಿಸಿ ಪ್ರಶ್ನೆಗಳನ್ನು ಕೂಲಂಕಷವಾಗಿ ಹೇಳಿದ್ರಿ, ಅದಕ್ಕೆ ತುಂಬಾ ಧನ್ಯವಾದಗಳು. ಎಲ್ಲರೂ ಆನ್ಲೈನ್ ಮುಖಾಂತರ ನಮ್ಮ ಜೊತೆ ಸೇರಿದ್ದಕ್ಕೆ ಧನ್ಯವಾದಗಳು. ಇಂದಿಗೆ ದಶಮ ಸ್ಕಂದ ಪೂರ್ವಾರ್ಧ ಕೃಷ್ಣಾರ್ಪಣಮಸ್ತು. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳಿಗೆ ಧನ್ಯವಾದ.